ಶಂಪುವಿನ ಪರಿಚಯಾತ್ಮಕವಾದ ಈ 3 ದಿವಸಗಳ ಭಾಷಣ ಮಾಲಿಕೆಯ 2ನೇ ದಿವಸದಲ್ಲಿ ನಾವು ಸಮುದ್ರ ವರ್ಣನೆಗೆ ಬಂದಿದ್ದೀವಿ. ಕೃಶಾನು ಮತ್ತು ವಿಶ್ವಾವಸುಗಳಿಬ್ಬರು ವಿಮಾನಯಾನ ಮಾಡ್ತಾ ಪೂರ್ವಸಾಗರದ ಕಡೆಗೆ ಬರ್ತಾರೆ. ಆಗ ಸಮುದ್ರವನ್ನು ನೋಡಿ ಕೃಶಾನು ತನ್ನ ಎಂದಿನ ರಂಧ್ರಾನ್ವೇಷಣ ದೃಷ್ಟಿಯಿಂದ ಪಾಮರೈರಪ್ಯಪೇಯಾನಾಂ ನೀರಾಣಾಂ ಪರಿಪಾತನಿ ಆಶ್ರಯೇ ಜಲಜಂತೂನಾಂ ಆನಿನಂಸ ಕಥಂ ತವ ಅಂತ ಹೇಳ್ತಾನೆ. ಸಮುದ್ರಕ್ಕೆ ನಮಸ್ಕಾರ ಮಾಡ್ತೀಯಲ್ಲ ನೀನು, ಪಾಮರೈಹಿ ಅಪಿ ಅಪೇಯಾನಾಂ, ಸಾಮಾನ್ಯ ಅಜ್ಞಾನಿಗಳಿಗೆ ಕೂಡ ಇದು ಕುಡಿಯಬಾರದ ನೀರು ಅಂತ ಗೊತ್ತಾಗುತ್ತದೆ. ಅಂಥ ನೀರನ್ನು ಕಾಪಾಡಿಕೊಂಡು ಇಟ್ಕೊಂಡಿದ್ದಾನೆ ಇವನು, ಬೆಲೆಬಾಳ ವಸ್ತು ಅನ್ನೋ ತರಹ. ಅಪೇಯಾನಾಂ ನೀರಾಣಾಂ ಪರಿಪಾತರಿ ಸಮುದ್ರೇ ಅಸ್ಮಿನ್ ಜಲೆ ಜಲಜಂತೂನಾಂ ಆಶ್ರಯೇ, ಉಗ್ರವಾದ ಕ್ರೂರವಾದ ತಿಮಿಂಗಿಲ ಮೊದಲಾದ ಜಲ ಜೀವಿಗಳಿರುವ ಈ ಒಂದು ಸಮುದ್ರಕ್ಕೆ ಆನಿನಂಸ, ನಮಸ್ಕಾರ ಮಾಡಬೇಕು ಅನ್ನುವ ಬಯಕೆಯಾದರೂ ನಿನಗೆ ಹೇಗೆ ಬಂತು ಅಂತ. ಆಸಮಂತ ನಿನಂಸ, ಇಷ್ಟು ವಿಶಿಷ್ಟವಾದಂಥ ಒಂದು ಸನ್ನಂತ ಪ್ರಯೋಗ ಮಾಡಿದ್ದಾನೆ. ಅಂದರೆ ನಮಸ್ಕರ್ತುಂ ಇಚ್ಛಾ ನಿನಂಸ ಅಂತನ್ನುವಂಥ ಒಂದು ಶಬ್ದರೂಪ. ಆಮೇಲೆ ಹೇಳ್ತಾನೆ, ಸಂತತಂ ಕ್ರಂದತೆ ಸರ್ವೋ ದೀಪ್ಯಮಾನೋದರಾಜ್ಞೆಯೇ ಮಹಾಪಾಯ ಸಮುದ್ರಾಯ ದರಿದ್ರಾಯೈವ ಕುಪ್ಯತಿ ಅಂತ ಮತ್ತು ಒಂದು ಆಕ್ಷೇಪವನ್ನು ಮಾಡ್ತಾನೆ. ಇವನು ಹೊಟ್ಟೆ ಒಳಗೆ ಬೆಂಕಿ ಇದೆ, ಒಡಬಾಗ್ನಿ ಅಂದರೆ ಹೊಟ್ಟೆ ಕಿಚ್ಚಿದೆ, ಮತ್ತು ಅಲೆಗಳ ಮೂಲಕವಾಗಿ ಗೋಳಾಡ್ತಾ ಇದ್ದಾನೆ. ಮತ್ತು ಮಹಾ ಆಪ, ನೀರನ್ನು ಹೊಂದಿದ್ದಾನೆ. ಇನ್ನೊಂದು ಮಹಾ ಆಪವನ್ನು ಹೊಂದಿರತಕ್ಕಂಥವನು ಯಾವನೋ ಅವನಿಗೆ ಅಂದರೆ ಮಹಾ ಆಪಾಯ ಅಂತ. ಆಪಃ ಮಹತ್ಯ ಅಸ್ಮಿನ್ ಇತಿ ಮಹಾಪಃ ತಸ್ಮೈ ಮಹಾಪಾಯ ಅಂತ ಹೇಳಿಬಿಟ್ಟು, ಮತ್ತು ಅಪಾಯ ಇರತಕ್ಕಂಥವನು ಅಂತ ಹೀಗೆಲ್ಲ ಶ್ಲೇಷವನ್ನು ಮಾಡುವುದು. ಈ ಕಾವ್ಯ ಅದೇ ಹೇಳಿದನಲ್ಲ, ಪಂಡಿತ ಕಾವ್ಯ ಈ ರೀತಿಯಾಗಿ ಬಡವ ಕೋಪ ಮಾಡಿಕೊಂಡಂತೆ ತನ್ನೊಳಗೆ ಅಪಾಯವನ್ನಿಟ್ಟುಕೊಂಡು ಹೊಟ್ಟೆ ಕಿಚ್ಚನ್ನಿಟ್ಟುಕೊಂಡು ಕೂಗಾಡಿಕೊಂಡಿದ್ದಾನೆ. ಇವನಿಗೆ ಯಾತಕ್ಕೆ ಗೌರವ ಕೊಡಬೇಕು ಅಂತ ಹೇಳ್ತಾನೆ. ಅಷ್ಟಲ್ಲದೆ ಹೇಳ್ತಾನೆ, ರತ್ನಾಕರೋಪಿ ಚ ರಮಾಭ್ಯುದಯಾಲಯೋಪಿ ಸ್ವರ್ಣಸ್ಥಲೀರಧಿಗತೋಪಿ ಬಹೂರ್ಮಿಕೋಪಿ ತಾದೃಘ್ಘನೋಪಚಯ ಕೃತ್ ತರಣಿ ಪ್ರಚಾರಾನ್ ನೋಪೈತ್ಯಹೋ ವಿತರಣಿತ್ವಮಸೌ ಕದಾಪಿ. ಇವನು ರತ್ನಾಕರ ಅಂತ ಹೆಸರು, ಮತ್ತು ಸಾಕ್ಷಾತ್ ರಮಾದೇವಿ ಮಹಾಲಕ್ಷ್ಮಿಗೆ ಇವನು ಆಲಯ, ಅವಳ ತಂದೆ ಆಗಿದ್ದಾನೆ. ಆಮೇಲೆ ಸ್ವರ್ಣಸ್ಥಲೀಹಿ ಅಧಿಗತಃ, ಅರ್ಣ ಅನ್ನೋದಕ್ಕೆ ಜಲ ಅಂತ ಅರ್ಥ ಇದೆ. ಅರ್ಣ, ಚೆನ್ನಾಗಿ ನೀರು ತುಂಬಿರ್ತಕ್ಕಂಥ ಸ್ಥಳಗಳಿಂದ ಕೂಡಿಕೊಂಡು ಆಗಿದ್ದಾನೆ ಇವನು ಅನ್ನುವಂಥ ಒಂದು ಅರ್ಥ ಬರ್ತದೆ. ಮತ್ತು ಸ್ವರ್ಣ ಅನ್ನೋದಕ್ಕೆ ಬಂಗಾರ ಅನ್ನುವ ಅರ್ಥ ಪ್ರಸಿದ್ಧವೇ ಆಗಿರುವಂಥದ್ದು. ಆಮೇಲೆ ಬಹೂರ್ಮಿಕ, ಊರ್ಮಿ ಅಂದರೆ ಅಲೆ, ಆತ್ಮೀಯವಾದ ಊರ್ಮಿಕಾ ಅಂತ ಕರಿತೀವಿ ಕ ಪ್ರತ್ಯಯ ಹಾಕಿ. ಊರ್ಮಿಕಾ ಅನ್ನೋದಕ್ಕೆ ಉಂಗುರಗಳು ಅಂತ, ಒಂದೊಂದು ಉಂಗುರವೂ ನವರತ್ನ ಖಚಿತ, ಅಷ್ಟೆಲ್ಲ ಇದ್ದರೂ ಕೂಡ. ಮತ್ತು ತರಣಿ ಪ್ರಚಾರ ಅಂದರೆ ಅನೇಕ ನೀರಿನ ಮೇಲೆ ಓಡಾಡುವ ದೋಣಿಗಳು, ಹಡಗುಗಳು, ತೆಪ್ಪಗಳು ಇತ್ಯಾದಿ ಎಲ್ಲ ಇದ್ದರೂ ಕೂಡ ದಾಟಿಸುವ ಸಾಧನಗಳು ಅಂತ. ತರಣಿ ಪ್ರಚಾರದಿಂದ ಕೂಡಿದ್ದರೂ ಇವನು ವಿತರಣಿತ್ವವನ್ನು, ವಿತರಣಿ ಅಂತಂದರೆ ಉದಾರತೆಯನ್ನು, ದಾನಗುಣವನ್ನು ಮಾತ್ರ ಇಟ್ಕೊಂಡಿಲ್ವಲ್ಲ, ಇವನನ್ನು ಹೇಗೆ ಗೌರವಿಸಬೇಕು ಅಂತ. ಆ ಸಂದರ್ಭಕ್ಕೆ ಇವನು ಸಮನ್ವಯ ಮಾಡಿ ಹೇಳ್ತಾನೆ ಕಡೆಗೆ. ಕೃಶಾನುವೆ ಆಕ್ಷೇಪದ ಸಮನ್ವಯ ಮಾಡ್ತಾನೆ, ಒಂದು ತುರುಫೆಲೆ ಎಸೆದಂತೆ. ಕುಂಭಜ ಪೀತೋತ್ಸೃಷ್ಟಂ ಶಿಷ್ಟೈರಸ್ಪೃಶ್ಯಂ ಅರ್ಣವಮುಪೇತ್ಯ ಉದ್ಗತ ತೃಷ್ಣೋಪ್ಯಸ್ಮಾದ್ ಉದಕಂ ಪಾಂಥೋ ಜನೋನ ಗೃಹಾತಿ. ಇವನು ಅಷ್ಟೂ ಅಲ್ಲದೆ ಯಾರಿಗೆ ಸ್ನಾನಕ್ಕೂ ಪ್ರಯೋಜನಕ್ಕೆ ಬರೋಲ್ಲ. ಇವನು ಸ್ನಾನ ಮಾಡಿದ ಮೇಲೆ ಮತ್ತೆ ಬೇರೆ ನೀರಲ್ಲಿ ಸ್ನಾನ ಮಾಡಬೇಕು, ಅದು ಕುಂಭಸಂಭವ ಕುಡಿದು ಬಿಟ್ಟ ನೀರು. ಈ ಕಾರಣದಿಂದ ಯಾವ ಹಾದಿ ಹೋಕರಿಗೂ ಯಾವ ಸ್ವರ್ಗದ ಹಾದಿಯವರಿಗೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಇಂಥದ್ದು ಈ ಸಮುದ್ರ, ಇದಕ್ಕೇನೋ ನಮಸ್ಕಾರ ಮುದ್ರೆ ಅಂತಂತಾನೆ. ಅದಕ್ಕೆ ಇವನು ಉತ್ತರವನ್ನು ಕೊಡ್ತಾನೆ. ಜಹ್ನೋರಪತ್ಯಂ ಜಗತಃ ಪವಿತ್ರಂ ಕಲತ್ರಮಬ್ಧೇ ಸ್ತನಯಃ ಕಲಾತ್ಮ ಕನ್ಯಾತು ಧನ್ಯ ಕಮಲಾ ಬಿಭರ್ತಿ ಜಾಮಾತ್ರ ಭಾವಂ ಜಗದೀಶ ಏವ. ಸಾಕ್ಷಾತ್ ಇವನು ಮಹಾವಿಷ್ಣುವಿಗೆ ಮಾವನಾಗಿದ್ದಾನೆ. ಜಾಮಾತ್ರ ಭಾವಂ ಜಗದೀಶ ಏವ ಬಿಭರ್ತಿ, ಜಗದೀಶ್ವರನೇ ಇವನಿಗೆ ಅಳಿಯನಾಗಿದ್ದಾನೆ. ಜಗನ್ಮಾತೆಯೇ ಇವನ ಮಗಳಾಗಿದ್ದಾಳೆ. ಜೊತೆಗೆ
ಕಲಾತ್ಮ ಚಂದ್ರ ಇವನ ಸಂತಾನವಾಗಿದ್ದಾನೆ. ಆಮೇಲೆ ಸಾಕ್ಷಾತ್ ಪುಣ್ಯ ನದಿಗಳೆಲ್ಲ ಇವನ ಪತ್ನಿಯರು. ಇಂಥ ದೊಡ್ಡ ಕುಟುಂಬ ಉಳ್ಳವನನ್ನು ನೀನು ಈ ರೀತಿಯಾಗಿ ನಿಂದನೆ ಮಾಡಬಾರದು ಅಂತ ಹೇಳಿಬಿಟ್ಟಂತಾನೆ. ಆ ತೀರದಲ್ಲಿಯೇ ಜಗನ್ನಾಥ ಕ್ಷೇತ್ರ. ಆ ಜಗನ್ನಾಥ ಕ್ಷೇತ್ರದಲ್ಲಿ ಪರಮಾತ್ಮ ಮರದೊಳಗೆ ನೆಲೆಯಾಗಿದ್ದಾನೆ. ಅಂದರೆ ಮರದ ತೊಲೆಯಲ್ಲಿ ಜಗನ್ನಾಥನ ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು. ಅವನು ನಮಸ್ಕಾರ ಮಾಡ್ತಾನೆ. ದಾರುಣಿ ಸನ್ನಿಹಿತಾಯ ಪ್ರಾಜ್ಞೈ ಹುತಂ ಅಶ್ನುತೆ ಮಖೇಶು ಹವಿಹಿ ಶಿಶಿರಾಯ ನಿತ್ಯ ರುಚಯೇ ಶುಚಯೇ ರಚಯೇಯ ಮದ್ಭುತಾಯ ನತೀಹಿ ಅಂತ. ಇದು ಒಂದು ಚಮತ್ಕಾರಕಾರಕವಾದ ಪದ್ಯ. ಏನಂದರೆ ಇವನು ಮತ್ತೊಂದು ಅಗ್ನಿಯಂತೆ ಇದ್ದಾನೆ ಅಂತ. ಮರವಾಗಿದ್ದರೂ ಮರಕ್ಕೆ ವಿರೋಧಿಯಾದ ಅಗ್ನಿಯಂತೆ ಇದ್ದಾನೆ. ಆ ಅಗ್ನಿ ದೇವ ಲೋಕಕ್ಕೆ ಆಹುತಿಗಳನ್ನು ಕೊಂಡೊಯ್ಯುವಂಥ ದೇವದೂತ ಅಗ್ನಿಂ ದೂತಂ ವೃಣೀಮಹೇ ಅಂತ ಹೇಳ್ತೀವಿ. ಅಗ್ನಿರ್ ದೇವಮುಖಂ ಅಂತ, ದೇವತೆಗಳ ಮುಖವೇ ಅಗ್ನಿ. ದಾರುಣಿ ಸನ್ನಿಹಿತಾಯ, ಮರದಲ್ಲಿದ್ದರೂ ಕೂಡ ಪ್ರಾಜ್ಞೈ ಹುತಮಶ್ನುತೆ ಮಖೇಶು ಅವಿಹಿ, ಯಾರು ಜ್ಞಾನಿಗಳು ಆಹುತಿಯನ್ನು ಕೊಟ್ಟರೂ ಸ್ವೀಕರಿಸ್ತಾನೆ. ಮತ್ತು ಆ ಅಗ್ನಿ ಗ್ರೀಷ್ಮ ಉರಿತಾನೆ. ಇವನು ಪರಮಾತ್ಮ ಕಾರುಣ್ಯದಿಂದ ತಂಪಾಗಿದ್ದಾನೆ. ಹಾಗಿದ್ದರೂ ಅಗ್ನಿಗಿರುವ ಕಾಂತಿಯೆಲ್ಲ ಇವನಲ್ಲಿ ಇನ್ನೂ ಹೆಚ್ಚಾಗಿದೆ, ನಿತ್ಯ ರುಚಿಯಾಗಿದ್ದಾನೆ. ಮತ್ತು ಅಗ್ನಿಯನ್ನು ಶುಚಿ ಅಂತ ಕರಿತೀವಿ, ಇವನು ಮತ್ತೂ ಶುಚಿಯಾಗಿರ್ತಕ್ಕಂಥವನು. ಇಂಥ ಅದ್ಭುತವಾದ ಜ್ವಾಲೆಯಿಲ್ಲದ, ಬಿಸುಪಿಲ್ಲದ, ತೊಂದರೆ ಕೊಡದ ಅಗ್ನಿಯಾದ ಈ ಶಾಂತ ಮನೋಹರ ಸ್ಥಿಮಿತವಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳ್ತಾನೆ. ಹಾಗೆ ಹೇಳಿ ಅವರು ನೇರವಾಗಿ ಪೂರ್ವ ತೀರದಿಂದ ಪಶ್ಚಿಮದ ಕಡೆಗೆ ಬರ್ತಾರೆ. ಗುಜರಾತಿನ ಕಡೆಗೆ ಬರ್ತಾರೆ. ಆ ಗುರ್ಜರ ದೇಶಕ್ಕೆ ಬಂದಾಗ ಅಲ್ಲಿಯ ಸ್ತ್ರೀಯರ ಸೌಂದರ್ಯ ಅತಿಶಯವಾದದ್ದು ಅಂತ ಅದರ ವರ್ಣನೆಯನ್ನು ಆರಂಭ ಮಾಡ್ತಾನೆ. ತಪ್ತ ಸ್ವರ್ಣ ಸವರ್ಣ ಮಂಗಕಮಿದಂ ತಾಮ್ರೋ ಮೃದುಶ್ಚಾಧರ ಪ್ರಾಣಿ ಪಾಣಿ ಪ್ರಾಪ್ತ ನವಪ್ರವಾಲ ಸರಣಿ ವಾಣಿ ಸುಧಾ ಧೋರಣಿ ವಕ್ತ್ರಂ ವಾರಿಜ ಮಿತ್ರ ಮುತ್ಪಲ ದಲ ಶ್ರೀ ಸೂಚನೆ ಲೋಚನೆ ಕೋವಾ ಗುರ್ಜರ ಸುಭ್ರಮಾಂ ಅವಯವಾಹ ಯೂನಾಂನ ಮೋಹಾವಹ ಅಂತ. ಆ ಶೈಲಿ ನೋಡಿ. ಇವನು ಶಾರ್ದೂಲ ವಿಕ್ರೀಡಿತವನ್ನೇ ಅತಿ ಹೆಚ್ಚಾಗಿ ಬಳಸಿರೋದು ಈ ಕಾವ್ಯದಲ್ಲಿ. ತಪ್ತಸ್ವರ್ಣ ಸವರ್ಣ ಮಂಗಕಮಿದಂ, ಕಾದ ಬಂಗಾರದ ಬಣ್ಣದಲ್ಲಿ ಇರುವಂಥದ್ದು ತಪ್ತಸ್ವರ್ಣ ಸವರ್ಣ. ಪಾಣಿ ಪ್ರಾಪ್ತ ನವಪ್ರವಾಲ ಸರಣಿ ವಾಣಿ ಸುಧಾ ಧೋರಣಿ, ಇನ್ನು ಕೈ ಹೊಸ ಹವಳಗಳ ಹೊಗರನ್ನು ಕಾಂತಿಯನ್ನು ದುಂಬಿಸಿಕೊಂಡಿರುವಂಥದ್ದು. ಇನ್ನು ವಾಣಿ ಸುಧಾ ಧೋರಣಿ, ಮಾತಿನ ಜಾಡು ಅಮೃತದ ಒಂದು ಪಾಡು. ಇನ್ನು ವಕ್ತ್ರಂ ವಾರಿಜ ಮಿತ್ರಂ, ಮುಖ ಸರೋಜಕ್ಕೆ ಸಹಕಾರಿಯಾದದ್ದು. ಮುಖದ ಸೌಂದರ್ಯ ಕಮಲದ ಸೌಂದರ್ಯ. ಉತ್ಪಲದಲ ಶ್ರೀ ಸೂಚನೆ ಲೋಚನೆ, ಇನ್ನು ಕನ್ನೈದಿಲೆಯ ದಳಗಳ ಹಾಗಿರುವಂಥದ್ದು ಕಣ್ಣಿನ ಸೊಗಸು. ಹೀಗಿರುವಾಗ ಯಾರು ತಾನೇ ಇವರಿಗೆ ಮರಳಾಗುವುದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಕೃಶಾನು ಅದಕ್ಕೆ ಎಲ್ಲ ಸರಿ, ಸತ್ಯಮೇವಂ ತಥಾಪನೈತೆ ಸಾರವಸ್ತೂಪಭೋಗ ಚತುರಾಹ. ಹಾಗಿದ್ದರೂ ಗುಜರಾತಿಗಳು ಇಂಥ ಸುಂದರಿಯರ ಜೊತೆಯಲ್ಲಿ ಇರೋದಿಲ್ಲ, ವಿವೇಕಿಗಳು. ವ್ರೀಡಾಮಾರವ್ಯತಿಕರ ವತೀರ್ ವಿದ್ಯುದಾಭಾ ಕೃಶಾಂಗೀ ಕ್ರೀಡಾಯೋಗ್ಯೆ ಪಹ ಸಮಯೇ ಗೇಹ ಏವ ತ್ಯಜಂತಹ ನಿತ್ಯಾಸಕ್ತ ನಿರುಪಮ ಮಣಿಶ್ರೇಣಿ ವಾಣಿಜ್ಯ ಲಾಭೆ ಬಂಭ್ರಮ್ಯಂತೆ ಬಹುದಿನ ಪರಿಪ್ರಾಪ್ಯ ದೇಶಾಂತರೇಶು. ಇವರು ಇಂಥ ಸುಂದರಿಯರನ್ನ ಮನೇಲಿ ಬಿಟ್ಟು, ಊರು ಕೇರಿನೂ ಬಿಟ್ಟು ಎಲ್ಲ ಸುರುಳಿ ಸುತ್ತುಕೊಂಡು ಸಂಪತ್ತಿಯನ್ನು ಬಂಡವಾಳ ಮಾಡಿ ದ್ವೀಪಾಂತರಗಳಿಗೆ ಹಡಗಿನಲ್ಲಿ ಪ್ರಯಾಣ ಮಾಡಿಬಿಟ್ಟು ಅಲ್ಲಿ ಮತ್ತೆ ಹೆಚ್ಚು ಸಂಪಾದನೆ ಮಾಡಬೇಕು ಅಂತ ಸುತ್ತಾಡ್ತಾನೆ ವರ್ಷಗಟ್ಟಲೆ ಇರ್ತಾರೆ. ಇದಕ್ಕಿಂತ ಅರಸಿಕ್ಯ ಏನಿದೆ, ಅರಸಿಕತೆ ಏನು ಉಂಟು ಅಂತ. ದೇಶೇ ದೇಶೇ ಕಿಮಪಿ ಕುತುಕಾದ್ ಅದ್ಭುತಂ ಲೋಕಮಾನಾಃ ಸಂಪಾದ್ಯೈವಂ ದ್ರವಿಣಮತುಲಂ ಸದ್ಮಭೂಯೋಪ್ಯವಾಪ್ಯ ಸಂಯುಜ್ಯಂತೆ ಸುಚಿರ ವಿರಹೋತ್ಕಂಠಿತಾಭಿಸ್ಸತೀಭಿ ಸೌಖ್ಯಂ ಧನ್ಯಾ ಕಿಮಪಿ ದದತೆ ಸರ್ವಸಂಪತ್ ಸಮೃದ್ಧಾ. ಅದಕ್ಕೆ ನೋಡಿ ಕೃಶಾನುವಿನ ತುರುಫೆಲೆಗೆ ವಿಶ್ವಾವಸುವಿನ ಸಮಾಧಾನ. ಹಾಗೆಲ್ಲ ಅನ್ನಬೇಡ, ಅವರು ಅರಸಿಕರಲ್ಲ, ಅವರು ವಿವೇಕಿಗಳು. ದೇಶಕ್ಕೂ ಹೋಗಿ ಅತ್ಯದ್ಭುತವಾದಂಥ ವಿಶೇಷಗಳನ್ನು ನೋಡಿಕೊಂಡು ಬಂದು ಆ ಮೂಲಕವಾಗಿ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾರೆ, ಸಂಪತ್ತನ್ನು ಹೆಚ್ಚು ಮಾಡಿಕೊಳ್ತಾರೆ, ವಾಣಿಜ್ಯದಿಂದ ತುಂಬ ಲಾಭ ಬರುತ್ತದೆ. ಆಮೇಲೆ ಅವರಿಗಾಗಿ ಕಾತರಿಸುವಂಥ ಹೆಣ್ಣುಗಳನ್ನು ವಾಪಸ್ಸು ನೋಡಿದ ತಕ್ಷಣ ಅವ್ರಿಗೂ ಸಂತೋಷವಾಗುತ್ತೆ. ದಿವಸ ಇದ್ದರೆ ಮನೆಯಲ್ಲಿ ಗಂಡಂದರೂ ಉಪೇಕ್ಷೆ ಬರುತ್ತದೆ. ಹಾಗಲ್ಲ, ಈ ರೀತಿಯಿಂದಾಗಿ ನೋಡಿದಾಗ ಅವರಿಗೆ ಗಂಟು ನಂಟು ಉಳಿಯುವಂಥ ಒಳ್ಳೆಯ ಅವಕಾಶ. ಹಾಗಾಗಿ ಗುಜರಾತಿಗಳು ಮಾಡೋದು ಸರಿ ಅಂತ. ಈಗಲೂ ಗುಜರಾತಿಗಳು ವಾಣಿಜ್ಯದಲ್ಲಿ ಕೌಶಲ ಇರತಕ್ಕಂಥವ್ರು. ಆ ದೃಷ್ಟಿಯಿಂದ ಈ ಕವಿಯ ವಿವೇಚನೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಇನ್ನೂ ಮುಂದುವರೆದು ಹೇಳ್ತಾನೆ. ಆಕಿಂಚನ್ಯಾದ್ ಅತಿಪರಿಚಯಾದ್ ಜಾಯಯ ಉಪೇಕ್ಷಮಾಣಃ
ಭೂಪಾಲಾನಾಂ ಅನನುಸರಣಾತ್ ಬಿಭ್ಯದೇವಾಖಿಲೇಭ್ಯ ಗೇಹೇ ತಿಷ್ಠನ್ ಕುಮತಿರಲಸಃ ಕೂಪಕೂರ್ಮೈಃ ಸಧರ್ಮ ಕಿಂ ಜಾನೀತೆ ಭುವನಚರಿತಂ ಕಿಂ ಸುಖಂ ಚೋಪಭುಂಕ್ತೆ. ಮೊದಲೇ ಹೇಳಿದಂತೆ ಮನೆಯಲ್ಲಿದ್ದರೆ ಮನೆ ಮಂದಿಗೆಲ್ಲ ಅವನು ಕಸಕ್ಕಿಂತ ಕಡೆಯಾಗುತ್ತಾನೆ. ಮತ್ತು ಇಲ್ಲಿಯೇ ವಾಣಿಜ್ಯ ಮಾಡಿಕೊಂಡಿದ್ದರೆ ಅಂಥ ಲಾಭ ಬರೋದಿಲ್ಲ. ಆದರೆ ಅರಸ ತೆರಿಗೆ ಹಾಕೋದನ್ನು ಬಿಡುವುದಿಲ್ಲ. ಮತ್ತು ಹೆಜ್ಜೆಜ್ಜೆಗೂ ಎಲ್ಲರಿಗೂ ಹೆದರ್ಕೊಂಡಿರಬೇಕು. ದುಡ್ಡೇ ದೊಡ್ಡಪ್ಪ, ಅದು ಬಹಳ ಮುಖ್ಯ. ಇನ್ನು ಮನೆಯಲ್ಲಿ ಕೂತವನು, ಊರಲ್ಲಿ ಕೂತವನು, ತನ್ನ ಪ್ರಾಂತವನ್ನು ಬಿಡದೇ ಇದ್ದಂಥವನು ಕೂಪಕೂರ್ಮ, ಕೂಪ ಮಂಡೂಕ ಅಂತೀವಲ್ಲ, ಕೂಪ ಕಚ್ಚಪ, ಕೂಪ ಕೂರ್ಮ ಅಂತೆಲ್ಲ ಉಂಟು. ಹಾಗಾಗಿ ಅವನಿಗೇನು ಲೋಕವೃತ್ತಾಂತ ಗೊತ್ತಾಗುತ್ತದೆ, ಸುಖ ಅಂದರೆ ಏನು ಅಂತ ತಿಳಿಯುತ್ತದೆ. ಆ ಕಾರಣದಿಂದ ಗುಜರಾತಿಗಳು ಮಾಡೋದೇ ಬಹಳ ಸರಿಯಾಗಿದೆ ಅಂತನ್ನುವ ಮಾತನ್ನು ಅವನು ಹೇಳ್ತಾನೆ. ಅದಾದ ಮೇಲೆ ಯಮುನಾ ನದಿಯ ಕಡೆಗೆ ಬರ್ತಾರೆ. ಯಮುನಾ ನದಿಯನ್ನು ಇವನು ಸಂತೋಷದಿಂದ ಕೊಂಡಾಡ್ತಾನೆ. ಕೊಂಡಾಡಿದ ತತ್ಕ್ಷಣವೇ ಕೃಶಾನು ಸಾಕು ಸಾಕು, ಈ ಯಮುನೆಯೂ ಬೇಡ, ಆ ಯಮುನಾ ವಿಹಾರ ರಸಿಕನಾದಂಥ ಕೃಷ್ಣನೂ ಬೇಡ. ಯಾಕೆ? ಅಂಸೇ ಸಲೀಲ ಮಧಿರೋಪ್ಯ ಶುಕಂ ಸ್ವಹಸ್ತಾತ್ ಗೋಪ್ಯಾ ಭಯಾಕುಲ ದೃಶಃ ಕುತುಕೀ ಮುಕುಂದ ಅಂಸಂಗತಂ ಶುಕಮಿಹಾಪನ ಏತಿ ವಾಚಂ ತಸ್ಯ ಅನುಶಮ್ಯ ಸತದಂಶುಕಮಾಚಕರ್ಷ. ಮತ್ತೆ ಶಬ್ದಶ್ಲೇಷ ಸಭಂಗ ಅಭಂಗವಾಗಿ ಮಾಡುವ ಕವಿಯ ಚಾತುರ್ಯ ನೋಡಿ. ಈ ಯಮುನಾ ನದಿ ತೀರದಲ್ಲಿ ಅವನು ಏನು ಮಾಡ್ದ ಕೃಷ್ಣ? ಅಂಸೇ ಸಲೀಲ ಮಧಿರೋಪ್ಯ ಶುಕಂ ಸ್ವಹಸ್ತಾತ್, ತನ್ನ ಲೀಲಾಶುಕವನ್ನು, ಸಾಕು ಗಿಳಿಯನ್ನು ಗೋಪಿಕೆಯರ ಹೆಗಲಿಗೆ ತಾನೇ ಏರಿಸಿಬಿಡೋದು. ಆ ಗಿಣಿ ರೆಪರೆಪರೆ ರೆಕ್ಕೆಯನ್ನು ಬಡ್ಕೊಳ್ತಾ ಇದ್ದರೆ, ಕಿಚಕಿಚ ಶಬ್ದ ಮಾಡ್ತಾ ಇದ್ದರೆ, ಆ ರೆಕ್ಕೆಯಲ್ಲಿ ಕಣ್ಣಿಗೆ ತಾಕುತ್ತದೆಯೋ, ಆ ಕೊಕ್ಕಿನ ವಂಕಿಮತೆ ತಮ್ಮನ್ನು ಎಲ್ಲಿ ಕುಕ್ಕುತ್ತದೆಯೋ, ಆ ಉಗುರುಗಳು ಎಲ್ಲಿ ಪರಚುತ್ತವೆಯೋ ಅನ್ನೋ ಭಯದಿಂದ ಗೋಪ್ಯ ಭಯಾಕುಲ ದೃಶ ಕುತುಕೀ ಮುಕುಂದ, ಕೃಷ್ಣನನ್ನು ಅವರು ಕೇಳ್ಕೋತಾರೆ. ಅಂಸಂಗತಂ ಶುಕಂ ಇಹ ಅಪನಯ, ಅಂಸಂ ಹೆಗಲನ್ನು ಗತ ಸೇರಿರುವಂತಹ ಶುಕಂ ಇಹ ಅಪನಯ, ಈ ಗಿಳಿಯನ್ನು ನೀನೇ ತೊಗೊಂಡೋಗಪ್ಪ ಅಂತಂದರೆ ಅವನೇನು ಮಾಡ್ತಾನೆ? ಅಂಸಂಗತಂ ಶುಕ, ಅಂಸಂಗತ ಅಂಶುಕ ಅಂತ ಅಂದರೆ ಅಂಸಂಗತ ಶುಕ, ಅನ್ನುವ ಅಕ್ಷರ ಸಂಗತವಾದ ಸೇರಿರುವ ಶುಕವನ್ನು ಎತ್ತುಕೋ ಅಂತ. ಅಂಶುಕ ಅಂದರೆ ಬಟ್ಟೆ ಅಂತ. ಅನ್ನುವ ಅಕ್ಷರ ಸಂಗತವಾದದ್ದು ಅನ್ನುವ ಶುಕ ಅಂತ ತಕ್ಷಣ ನಮಗೆ ಅರ್ಥ ಬರುವಂಥದ್ದು ಅಂಶುಕ ಅಂದರೆ ಬಟ್ಟೆ. ಬಟ್ಟೆಯನ್ನು ಎತ್ಕೊಂಡು ಬಿಡು ಅಂತ ಹೇಳಿಬಿಟ್ಟು ಅವರು ವಸ್ತ್ರಾಪರಣ ಮಾಡಿಬಿಡ್ತಾನೆ. ಈ ಥರದವನು ಕೃಷ್ಣ, ಅವನಿಗೆ ಉತ್ತೇಜನ ಕೊಡುವಂಥದ್ದು ಯಮುನೆ. ಈ ಕಾರಣದಿಂದ ಅವು ಎರಡೂ ನಮಗೆ ಬೇಡ. ಅಷ್ಟು ಮಾತ್ರವಲ್ಲ, ಲುಂಠಿತ್ವಾ ನವನೀತ ಮನ್ಯ ಸದನೆ ಲೋಲೇಕ್ಷಣೋ ಭಕ್ಷಯನ್ ಗೋಪೀಭಿ ಪರಿಗೃಹ್ಯ ಮಾತೃಸವಿಧಂ ನೀತೋ ಮುಕುಂದಸ್ತಯ ಲುಂಠೀರ್ಮಾ ನವನೀತಮಿತ್ಯಭಿಹತೋ ಏತದ್ ವ್ಯಲುಂಠಿ ಕಿಮಿತಿ ಉಕ್ತೋ ಮಾನವನೀತಮೇವ ಹೃತಂ ಇತ್ಯಾಗೋ ಜನನ್ಯಾನ್ಯಧಾತ್. ಎಲ್ಲ ಕಡೆ ಬೆಣ್ಣೆ ಕದ್ದುಬಿಟ್ಟು ಬರ್ತಾನೆ. ಗೋಪಿಯರೆಲ್ಲರೂ ಅವನ ಮೇಲೆ ಒಂದು ಫಿರ್ಯಾದಿ ಹೂಡೋದಕ್ಕೆ ತಾಯಿ ಹತ್ರ ಬರ್ತಾರೆ. ಬಂದಾಗ ಲುಂಠೀರ್ಮಾ ನವನೀತಂ, ಅಪ್ಪ ಯಾವ ಬೆಣ್ಣೆಯನ್ನು ನೀನು ಕದಿಬೇಡ ಅಂತ ತಾಯಿ ಹೇಳಿದ್ರೆ, ನಾನೆಲ್ಲಿ ಕದ್ದೆ? ಮಾನವನೀತಮೇವ ಹೃತಂ, ಮಾನವನೀತ, ಮಾನವ ಮಾಡಿದ್ದು, ಹಾಲು ಮಾನವ ಮಾಡಿದ್ದಲ್ಲ, ಅಂದರೆ ಬೆಣ್ಣೆ ಮಾನವ ಮಾಡಿದ್ದು, ಅದನ್ನು ಮಾತ್ರ ನಾನು ತೊಗೊಂಡೆ ಅಂತಾನೆ. ನವನೀತಂ ಮಾ ಹೃತಂ, ಮಾನವನೀತಂ ಹೃತಂ, ನವನೀತವನ್ನು ಕದ್ದಿಲ್ಲ ಅಂತ, ಮಾನವನೀತವನ್ನು ಕದ್ದಿದ್ದೀನಿ ಅಂತ ಈ ಥರ ಹೇಳ್ತಾನಲ್ಲ. ಇವನನ್ನೆಲ್ಲ ಸೇರಿಸಿಕೊಂಡದ್ದು, ಉತ್ತೇಜನ ಕೊಟ್ಟದ್ದು ಯಮುನಾ ನದಿ ಅಂತ. ಕವಿಯ ಭಾಷಾ ಪಾಂಡಿತ್ಯ, ಶಬ್ದಚಾತುರ್ಯ ಅಧಿಕವಾಯಿತು. ಶಬ್ದ ಚಮತ್ಕಾರ ಯಾವತ್ತೂ ಎರಡನೇ ಹಂತಕ್ಕೆ ಬರುತ್ತದೆ. ಆದರೆ ಅದಕ್ಕೂ ಒಂದು ಸ್ಥಾನ ಇದೆ. ತುಪ್ಪ ಇದ್ರೆ ಎಲ್ಲ ಕಡೆಯಲ್ಲೂ ಇರೋಕ್ಕಾಗೋಲ್ಲ, ಡಾಲ್ಡಾ, ಎಣ್ಣೆ ಇತ್ಯಾದಿಗಳು ಇರುತ್ತವೆ ಅಂತ ಅಂದ್ಕೋಬೇಕಷ್ಟೇ. ನೀತ್ವಾ ರಾಧಿಕೆಯ ನಿಶಾ ಮುರರಿಪು ಪ್ರಾತರ್ಗ್ರಹಾನ್ ಆಗತಾನ್ ತ್ವಮ್ಮಾ ಭೂ ಅಪರಾಧಿಕ ಪುನರಿತಿ ಪ್ರೋಕ್ತೋಪಿ ಪೂರ್ವಂ ಮಯ ಕಸ್ಮಾದೇವಂ ಅಭೂರಿತಿ ಶ್ರಿತರುಷ ನಿರ್ಭತ್ಸಿತೋ ಲೀಲಯ ತ್ವದ್ವಾಚೈವ ಸ ರಾಧಿಕೋಹಮಿತಿ ತಾಂ ವ್ಯಾಮೋಹಯನ್ ಮಾಯಯ. ರಾತ್ರಿ ಎಲ್ಲಿಯೋ ಯಮುನಾ ನದಿ ತೀರ ನಿಕುಂಜದಲ್ಲಿ ರಾಧೆಯ ಜೊತೆಗೆ ಕಳೆದು ಬಿಡೋದು. ಬೆಳಗ್ಗೆ ಬಂದಾಗ ತಾಯಿ ಕೇಳ್ತಾಳೆ, ನೀನು ಅಪರಾಧಿಕನಾಗಬಾರ್ದು ಹೀಗೆ ಅಂತ. ನೀನು ಹೇಳಿದ್ರಿಂದನೇ ನಾನು ಅಪರಾಧಿಕ ಆಗಬಾರ್ದು ಅಂತಲೇ ಸರಾಧಿಕನಾಗಿದ್ದೀನಿ ಅಂತ. ಅಪರಾಧಿಕ ಅಂದರೆ ರಾಧೆಯಿಂದ ದೂರ ಇದ್ದವನಾಗಬೇಕು ಅಂತ, ಅಥವಾ ಅಪರಾಧಿತ್ವ ಪಡೆಯಬಾರದು ಅಂತ ಅಲ್ಲಿ ಅವಳ ಅರ್ಥ. ರಾಧೆಯಿಂದ ದೂರ ಇರಬಾರದು, ನೀನು ಹೀಗೆ ಅಪರಾಧಿಕನಾಗಬಾರದು ಅಂತಂದರೆ ಸರಾಧಿಕನೇ ಆಗಿದ್ದಿದ್ದು, ಈಗ ನೀನು ಆಕ್ಷೇಪ ಮಾಡ್ತೀಯಲ್ಲ ಅಂತ ಹೀಗಂತಾನೆ.
ಅದಕ್ಕೆ ವಿಶ್ವಾವಸು ಎಲ್ಲ ಆಕ್ಷೇಪಗಳಿಗೆ ಇರುವಂಥದ್ದೇ ಉತ್ತರ, ಧಾರ್ಮಿಕವಾದ ಉತ್ತರವನ್ನು, ಭಾವನಾತ್ಮಕವಾದ ಉತ್ತರವನ್ನು ಕೊಡ್ತಾನೆ. ಚೋರಸ್ಯ ಚೌರ್ಯಂ ಜಗತಿ ಪ್ರತೀತಂ, ಚೌರ್ಯಸ್ಯ ಚೌರ್ಯಂ ನತು ದೃಷ್ಟಪೂರ್ವಂ, ಚೌರ್ಯಾದ್ಯ ಕಾರ್ಯಾಣಿ ಬತಶ್ರುತಾನಿ, ಕೃಷ್ಣಸ್ಯ ಮುಷ್ಣಾತಿ ತಮಾಂ ತಮಾಂಸಿ. ಚೋರನ ಚೌರ್ಯ, ಕಳ್ಳನ ಕಳ್ಳತನ ಜಗತ್ತಿನಲ್ಲಿ ಪ್ರಸಿದ್ಧ. ಆದರೆ ಕಳ್ಳತನವೇ ಕಳ್ಳತನವಾಗುವಂಥದ್ದು ಎಲ್ಲೂ ಕೇಳಿಲ್ಲ. ಈ ಕಳ್ಳತನವನ್ನು ಕೇಳಿದ ತಕ್ಷಣವೇ ನಮ್ಮ ಅಜ್ಞಾನ ಅನ್ನುವ ಕತ್ತಲು ಪೂರ್ಣವಾಗಿ ಕಳ್ಳತನಕ್ಕೆ ಒಳಗಾಗ್ಬಿಡುತ್ತದೆ. ಅದು ಕೃಷ್ಣನ ಮಹಾತ್ಮ್ಯ. ಕೃಷ್ಣಸ್ಯ ಮುಷ್ಣಾತಿ ತಮಾಂ ತಮಾಂಸಿ ಅಂತ. ಚೌರ್ಯಕ್ಕೆ ಒಂದು ಚೌರ್ಯ ಬಂದುಬಿಡುತ್ತದೆ. ಯಾಕೆ? ಕೃಷ್ಣನ ಚೌರ್ಯ ಕಥಾನಕದಿಂದ ನಮ್ಮೆಲ್ಲರ ಒಂದು ಪಾಪ ಚೌರ್ಯವಾಗಿ ಹೊರಟೋಗ್ಬಿಡುತ್ತದೆ ಅನ್ನುವ ಮಾತನ್ನು ಹೇಳ್ತಾನೆ. ಹೀಗೆ ಯಮುನಾ ನದಿಯಿಂದ ನೇರವಾಗಿ ಮಹಾರಾಷ್ಟ್ರಕ್ಕೆ ಬರ್ತಾನೆ. ಇಲ್ಲಿ ನೋಡಿ, ದಿಕ್ಕಾಪಾಲಾಗ ಅಲ್ಲಂದರೆ ಇಲ್ಲಿ, ಇಲ್ಲಂದರೆ ಅಲ್ಲಿ ಹೋಗುವಂಥದ್ದು. ರಾಜಶೇಖರನ ಬಾಲರಾಮಾಯಣದಲ್ಲಿ, ಇನ್ನೂ ಕೆಲವು ರಾಮಾಯಣಾಶ್ರಿತವಾದ ನಾಟಕಗಳಲ್ಲಿ ಸೀತಾರಾಮ ಲಕ್ಷ್ಮಣಾದಿಗಳು ಲಂಕೆಯಿಂದ ಅಯೋಧ್ಯೆಗೆ ಬರುವಾಗ ಜಗತ್ತೆಲ್ಲ ಸುತ್ತಾಡಿಕೊಂಡು ಬಂದಂಗೆ ಬರೀತಾರೆ. ಕಾಳಿದಾಸನ ಔಚಿತ್ಯವೇದಿತ್ವ ಅವರು ಯಾರಿಗೂ ಇಲ್ಲ. ಒಂದು ಮೇಘದೂತದಲ್ಲಿಯೋ ಅಥವಾ ಒಂದು ರಘುವಂಶದ 13ನೇ ಸರ್ಗದಲ್ಲಿಯೋ ಕಾಣುವ ಸೊಗಸು ಇಲ್ಲ. ಏನಂದರೆ ಎಲ್ಲವನ್ನೂ ವರ್ಣಿಸಿಬಿಡಬೇಕು ಅಂತ ಈ ಕವಿಗಳಿಗೆ ಆಸೆ. ಜೊತೆಗೆ ಅವರಿಗೆ ಜಿಯೋಗ್ರಫಿಕಲ್ ನಾಲೆಡ್ಜು ಇರಲಿಲ್ಲ. ಈಗ ನಮಗಂತೂ ಮ್ಯಾಪ್ಗಳಿವೆ, ಈ ಭೂಪಟಗಳಿರುವ ಕಾರಣ ನಕ್ಷೆಗಳನ್ನು ನೋಡಿಕೊಂಡು ಎಲ್ಲವನ್ನೂ ನಾವು ಕ್ರಮ ಮಾಡಿಕೊಳ್ತೀವಿ. ಭಾರತೀಯರು ನಕ್ಷೆಗಳು ಗೊತ್ತಿಲ್ಲದೆ ಇದ್ದವರು ಅನ್ನೋದು ಒಂದು ದೊಡ್ಡ ಆಶ್ಚರ್ಯ, ಒಂದು ರೀತಿಯ ಅವಮಾನ ಕೂಡ. ಈ ಥರದ್ದು ತುಂಬ ಅಸಂಗತಗಳು ನಮ್ಮಲ್ಲಿ ಇವೆ. ಅದು ಯಾತಕ್ಕೆ ಹಾಗಾಯಿತೋ ಗೊತ್ತಿಲ್ಲ. ಅದರಿಂದ ಎಲ್ಲಂದರೆ ಅಲ್ಲಿ ದಿಕ್ಕಾಪಾಲಾಗಿ ಹೇಗಂದ್ರೆ ಹಂಗೆ ಹೇಳ್ತಾರೆ. ಆದರೆ ಕಾಳಿದಾಸನಿಗೆ ಸರಿಯಾದ ಜ್ಞಾನ ಇತ್ತು. ಉಜ್ಜಯಿನಿಗೆ ಹೋಗುವಾಗಲೂ ಅದು ಅಡ್ಡ ತಿರುಗುತ್ತದೆ ಅಂತ ಗೊತ್ತಿತ್ತು. ವಕ್ರಪಂಥ ಯದಪಿ ಭವತಃ ಪ್ರಸ್ಥಿತಸ್ಯೋತ್ತರಾಶಾಂ ಸೌಧೋತ್ಸಂಗ ಪ್ರಣಯ ವಿಮುಖೋ ಮಸ್ಮಭೂರ್ ಉಜ್ಜಯಿನ್ಯಾಹ ಅಂತ ನೀನು ಡಿವಿಯೇಷನ್ ತೊಗೊಳ್ಬೇಕಾದರೂ ಅದಕ್ಕೆ ಕಾರಣ ಇದೆ, ತುಂಬ ಚೆನ್ನಾಗಿದೆ, ಹಾಗಾಗಿ ನೀನು ಸುತ್ತು ಬಳಸಿಕೊಂಡು ಬಾ ಅಂತ ಒಂದು ಉತ್ತರವನ್ನು ಕೊಟ್ಟು ಆ ಅಡ್ಡದಾರಿಗೆ ಸಮರ್ಥನೆಯನ್ನು ಇತ್ತು ಮುಂದೆ ಹೋಗಿಸ್ತಾನೆ ಮೋಡವನ್ನು. ಆದರೆ ಮಿಕ್ಕ ಕವಿಗಳು ಹಾಗೆ ಮಾಡಲಿಲ್ಲ. ಇರಲಿ, ಈಗ ನಾವು ಇಲ್ಲಿಗೆ ಬಂದರೆ ಯಮುನಾ ನದಿಯಿಂದ ಮಹಾರಾಷ್ಟ್ರಕ್ಕೆ ಕೆಳಗಿಳಿದಿದ್ದಾನೆ. ಮಹಾರಾಷ್ಟ್ರದಲ್ಲಿ ಬರುವಂಥ ಸಂದರ್ಭಗಳನ್ನು ಕೃಶಾನು ನೋಡಿ ಆಕ್ಷೇಪ ಮಾಡ್ತಾನೆ. ಅಪಾರೈರ್ ವ್ಯಾಪಾರೈ ಅಹರಿಹ ನಯಂತೋ ಅಶನದಶಾಸ್ವಥ ಸ್ನಾತಾ ಸಂಧ್ಯಾಂ ವಿದಧತಿ ನ ಜಾತು ಸ್ವಸಮಯೇ ತ್ಯಜಂತ ಸ್ವಾಂ ವೃತ್ತಿಂ ದ್ವಿಜಕುಲಭವ ಗ್ರಾಮಗಣಕೀ ಭವಂತೋ ಹಂತಾಮಿ ಕಥಮಪಿ ಚ ಜೀವಂತಿ ಬಹವಃ. ಬೇಕಾದಷ್ಟು ವ್ಯಾಪಾರ ಮಾಡಿಕೊಂಡು ಹಗಲಿಡೀ ಅಲ್ಲೇ ಕಳೆದು ಯಾವುದೋ ಒಂದು ಹೊತ್ತಿಗೆ ಹಸಿವಾದಾಗ ಸ್ನಾನ ಮಾಡಿ ಆ ಹೊತ್ತಿಗೆ ಪ್ರಾತಃ ಸಂಧ್ಯೆ ಅಂತ ಅದು ಸಾಯಂಕಾಲವೇ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಮಾಡ್ತಾರೆ. ಸಂಧ್ಯಾ ವಂದನೆ ಸ್ನಾನಾದಿಗಳನ್ನು ಸರಿಯಾದ ಸಮಯಕ್ಕೆ ಮಾಡೋದಿಲ್ಲ. ಬ್ರಾಹ್ಮಣ್ಯದ ವೃತ್ತಿಯನ್ನು ಬಿಟ್ಟು ಗ್ರಾಮಗಣಕೀ ಭವಂತಹ ಎಲ್ಲ ಕರ್ಣಿಕರು, ಲೆಕ್ಕಿಗರು, ಅಕೌಂಟೆಂಟ್ಗಳು ಆಗಿಬಿಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಬಹಳ ಕಾಲದಿಂದಲೂ ಬೇರೆ ಬೇರೆ ಜಾತಿಯವರೆಲ್ಲ ಕೂಡ ಗಣಕರಾಗಿದ್ದರು. ಕಣಕ್ಕು ಪಿಳ್ಳೈ ಅಂತ ತಮಿಳಿನಲ್ಲಿ ಹೇಳ್ತಾರೆ ಕರ್ಣಿಕರಿಗೆ. ಕನ್ನಡದಲ್ಲಿ ಕರ್ಣದರು, ಶಾನುಭೋಗರು ಅಂತ ಸೇನಭೋವ ಅಂತ ಇದ್ದಿದ್ದು ಶಾನುಭೋಗ ಅಂತ ಆಗಿದೆ ಅಂತ ಹೇಳ್ಬಿಟ್ಟಂತಾರೆ. ಸೇನೆಯನ್ನು ಬೋವ ನಡೆಸ್ತಕ್ಕಂಥ ಅವನು ಸಾರಥಿ ಅಂತ ಅದರ ಲೆಕ್ಕ ಗಿಕ್ಕ ಎಲ್ಲ ಬರೋದು ಅಂತ ಈ ನಿರುಕ್ತಿಯನ್ನು ಕೂಡ ಹೇಳ್ತಾರೆ. ಮತ್ತು ತೆಲುಗಿನಲ್ಲಿ ಕರ್ಣ, ಶ್ರೀಕರ್ಣದವರು, ಕನ್ನಡದಲ್ಲೂ ಇತ್ತು ಶ್ರೀಕರ್ಣ, ಕರ್ಣಿಕ ಅಂತ. ಅಂದರೆ ಕರ್ಣ ಉಪಕರಣಕ್ಕೆ, ಕೆಲಸಕ್ಕೆ ಬರತಕ್ಕಂಥವನು. ಕರ್ಣ ಅನ್ನುವುದಕ್ಕೆ ಕಾರ್ಯ ಅಂತ ಅರ್ಥ ಇದೆ. ಕಾರ್ಯಭಾರವನ್ನು ವಹಿಸ್ಕೊಳ್ತಕ್ಕಂಥವನು. ತೆಲುಗಿನಲ್ಲಿ ಕರ್ಣಂ ಅಂತ ಕರೀತಾರೆ. ಹೀಗೆಲ್ಲ ಉಂಟು. ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಬ್ರಾಹ್ಮಣರಿದ್ದದ್ದು. ಮಹಾರಾಷ್ಟ್ರದಲ್ಲಂತೂ ತುಂಬ ಈ ಥರದ ಕೆಲಸ ಇತ್ತು. ಅದರೊಳಗೂ ಈ ವೆಂಕಟಾಧ್ವರಿಯ ಕಾಲದಲ್ಲಿ ಮಹಾರಾಷ್ಟ್ರ ಬ್ರಾಹ್ಮಣರು ತುಂಬ ಲೌಕಿಕವಾದ ಈ ವೃತ್ತಿಗಳನ್ನು ಬೆಳೆಸಿಕೊಂಡು ಬಿಟ್ಟಿದ್ದರು. ಅದರೊಳಗೂ ಶಿವಾಜಿಯ ಕಾಲ ಮುಗಿದಿತ್ತು. ಪೇಶ್ವೆಗಳು ಎಲ್ಲಿಲ್ಲದ ಸ್ಥಾನೀಯವಾದ ಪ್ರಭುತ್ವವನ್ನು ಪಡ್ಕೊಂಡಿದ್ದರು. ಪೇಶ್ವೆಗಳೆಲ್ಲ ಬ್ರಾಹ್ಮಣರು. ಎಲ್ಲ ಜಾಗಕ್ಕೂ ಅವರುಗಳೇ ಬಂದು ಕೂತ್ಕೊಂಡ್ರು. ಸಣ್ಣದಿಂದ ದೊಡ್ಡದರವರೆಗೂ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ತಾ ತುಂಬ ಲೌಕಿಕವಾದ ವೈಭವವನ್ನು ಕಂಡ್ರೆ ಹೊರತು ವೈದಿಕ ವೃತ್ತಿಯನ್ನು ಬಿಡ್ತಾ ಇದ್ದರು ಅಂತ ಗೊತ್ತಾಗುತ್ತದೆ. ಇವನಿಗೆ ಅದು ಒಂದು ರೀತಿಯಾದ ಕಹಿಯಾಗಿರುವಂಥದ್ದು. ಯಾಕೆಂದರೆ ಹಸಿಜೀವ ಹೇಗೆ ಕತ್ತಿ ಹಿಡಿದು ಹೋರಾಡ್ತಕ್ಕಂಥದ್ದು ತಪ್ಪೋ, ಮಸೀಜೀವಿ ಅಂದರೆ ಮಸಿ ಹಿಡಿದು ಲೆಕ್ಕಣಕ್ಕೆ ಹಿಡಿದು ಬರೀತಕ್ಕಂಥದ್ದು ಅದು ಕೂಡ ತುಂಬ ನೀಚವಾದ ವೃತ್ತಿ ಅಂತ ಹೇಳಿಬಿಟ್ಟು
ಆ ಕಾರಣದಿಂದ ಇವರು ಹೇಗೆ ಬದುಕ್ತಾ ಇದ್ದಾರೋ ಗೊತ್ತಿಲ್ಲ. ಉಪನಯನ ವಿವಾಹ ಉತ್ಸವೈಕ ಪ್ರಧಾನೋ ಕಲಿವಿಭವತ ಯೇಷಾಂ ಕಾಲಭೇದಾನ ಭಿಜ್ಞೌ ವಿಜಹತಿ ನ ಕದಾಚಿತ್ ವೇದಪಾಠೈಕ ಯೋಗ್ಯೇ ವಯಸ್ಸಿ ಚ ಯವನಾನಿ ವಾಚನಾಭ್ಯಾಸಮೇತೆ. ಉಪನಯನ, ವಿವಾಹ ಇತ್ಯಾದಿ ಯಾವುದರೊಳಗೂ ಇವರು ಕಾಲ ವಿಶೇಷಗಳನ್ನು ನೋಡೋಲ್ಲ, ಮುಹೂರ್ತಗಳನ್ನೇ ಸರಿಯಾಗಿ ಗಮನಿಸೋಲ್ಲ. ಅನುಕೂಲ ಇದ್ದಾಗ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ವೇದಪಾಠಕ್ಕೆ ಯೋಗ್ಯವಾದ ವಯಸ್ಸಿನಲ್ಲಿ ಯವನಾನಿ ವಾಚನವನ್ನು ಮಾಡ್ತಾರೆ. ಅಂದರೆ ಉರ್ದು, ಪರ್ಷಿಯನ್, ಹಿಂದೂಸ್ತಾನಿ ಇತ್ಯಾದಿ ಭಾಷೆಗಳನ್ನು ಕಲಿತಾರೆ ಅಂತ. ಯಾವ ಕಾಲದಲ್ಲೂ ಆಡಳಿತದ ಭಾಷೆ ಏನಿದೆ ಅದನ್ನು ಕಲಿಯೋದಕ್ಕೆ ಜನ ಮುಗಿಬೀಳೋದು ಸಹಜ. ನಾವು ಹಳೆಯ ಬಖೈರುಗಳನ್ನು, ದಾಖಲೆಗಳನ್ನು ನೋಡಿದ್ರೆ ಆ ಕಾಲದ ಮಧ್ಯಕಾಲೀನ ಭಾರತದ ದಾಖಲೆ ನೋಡಿದ್ರೆ ಗೊತ್ತಾಗುತ್ತೆ. ಫೌಜಿ ಭಾಷೆ ಅಂತ ಕರೀತಕ್ಕಂಥ ಉರ್ದು ರೂಪುಗೊಂಡಿದ್ದು ದಕ್ಷಿಣ ಭಾರತದಲ್ಲಿ. ಆ ಒಂದು ಉರ್ದು ಭಾಷೆಯನ್ನು ಕಲಿಯೋದು ಮತ್ತು ಮರಾಠಿ ಭಾಷೆಯನ್ನು ಕಲಿಯೋದು ತುಂಬ ವಿಶೇಷವಾಗಿತ್ತು. ಯಾಕೆಂದರೆ ಮರಾಠರು ಸಾಕಷ್ಟು ಪ್ರಬಲರಾಗಿದ್ದು ಮಹಾರಾಷ್ಟ್ರವನ್ನು, ಉತ್ತರ ಕರ್ನಾಟಕವನ್ನು, ಒಂದಷ್ಟು ಭಾಗದ ಆಂಧ್ರವನ್ನು ಮತ್ತು ಸುಮಾರು ಭಾಗದ ಮಧ್ಯಪ್ರದೇಶವನ್ನು, ಸಾಕಷ್ಟು ಗುಜರಾತನ್ನು, ಒಂದಷ್ಟು ಉತ್ತರ ಪ್ರದೇಶವನ್ನೆಲ್ಲ ಆಕ್ರಮಿಸಿಕೊಂಡಿದ್ದರು. ಈ ಕಾರಣ ಅವರ ವ್ಯಾಪ್ತಿ ಜಾಸ್ತಿ ಇತ್ತು. ಔರಂಗಜೇಬನ ಅವನತಿಯ ಬಳಿಕ ಮರಾಠರ ಉನ್ನತಿಯೇ ಆಗಿದ್ದು. ಸ್ವಲ್ಪ ಮಟ್ಟಿಗೆ ಸಿಖ್ಖರ ಉನ್ನತಿಯೂ ಕೂಡ ನಾವು ಅಮೃತಸರ, ಪಂಜಾಬ್, ಪೂರ್ವ ಪಶ್ಚಿಮ ಪಂಜಾಬ್ಗಳಲ್ಲಿ ನೋಡ್ತೀವಿ. ಆದರೆ ಮರಾಠರ ಪ್ರಾಬಲ್ಯ ತುಂಬ ಇತ್ತು. ಮೂರನೇ ಪಾಣಿಪತ್ತ ಯುದ್ಧದಲ್ಲಿ ಮರಾಠರಿಗೆ ಏನಾದರೂ ಜಯವಾಗಿದ್ದಿದ್ದರೆ ನಮ್ಮ ದೇಶವೆಲ್ಲ ಮರಾಠಿಯನ್ನು ಕಲಿತಾ ಇತ್ತು, ಹಿಂದಿನ ಬಿಡ್ತಾ ಇದ್ವಿ ನಾವು. ಅದು ಎಷ್ಟು ನಿರ್ಣಾಯಕವಾಗಿತ್ತು ಅಂತಂದರೆ ಯುದ್ಧ ಎರಡೂ ಕಡೆಯಲ್ಲೂ ಬಲಾಬಲಗಳು ಸರಿಯಾಗಿಯೇ ಇತ್ತು. ಅದು ಯಾವುದೋ ಒಂದು ಅಲೌಕಿಕ ಆಗಿಬಿಡ್ತು. ಅದು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ಮುಂದೆ ಎಂದಾದರೂ ಭಾರತೀಯ ಕ್ಷಾತ್ರ ಪರಂಪರೆಯ ಭಾಷಣ ಮಾಲಿಕೆಯಲ್ಲಿ ಅದನ್ನು ಚರ್ಚೆ ಮಾಡ್ತೀನಿ. ಇದನ್ನು ಗಮನಿಸಿಕೊಂಡು ಹೊರತು ನಮಗೆ ವೆಂಕಟಾಧ್ವರಿ ಸ್ಪಷ್ಟವಾಗೋದಿಲ್ಲ. ಈ ಕಾರಣದಿಂದ ಮರಾಠಿ ಭಾಷೆಗೆ ಪ್ರಾಬಲ್ಯ. ಎಲ್ಲ ಕಡೆಯಲ್ಲಿಯೂ ಅವರ ವಕೀಲರು ಅಂತ ಕರೀತಾ ಇದ್ದರು. ಪ್ರಾಚೀನ ಭಾರತದಲ್ಲಿ ಸಂಧಿ ವಿಗ್ರಹಿ ಅಂತ ನಾವು ಈ ಅಂಬಾಸಿಡರ್ಸ್ ಅಂತ ಹೇಳ್ತೀವಲ್ಲ, ರಾಯಭಾರಿಗಳಿಗೆ ಶಬ್ದ ಕೊಟ್ಟಿದ್ದು. ಅವರ ವಾಚಕ ಶಬ್ದ ಸಂಧಿ ವಿಗ್ರಹಿ ಅಂತ ಆಗಿತ್ತು. ಆದರೆ ಈ ಹೊತ್ತಿಗೆ ವಕೀಲರು ಅಂತ ಆಗಿಬಿಟ್ಟಿತ್ತು. ಅವರೆಲ್ಲರೂ ಕೂಡ ಮರಾಠಿ ಬರುವವರೇ ಆಗಿದ್ದರು. ತುಂಬ ಜನಕ್ಕೆ ಆಶ್ಚರ್ಯವಾಗ್ಬೋದು. ಮೈಸೂರು ಸಂಸ್ಥಾನದಲ್ಲಿ ಮರಾಠಿ ಬಂದವನಿಗೆ ಹೆಚ್ಚಿನ ಬೆಲೆ ಇತ್ತು. ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಮರಾಠಿ ಬಂದವರು ಹೆಚ್ಚು ಜನ ಉದ್ಯೋಗಸ್ಥರಾಗಿದ್ದರು. ನೀವು ಸುಮ್ಮನೆ ನಮ್ಮ MS ಪುಟ್ಟಣ್ಣವರ ಮಾಡಿದ್ದುಣ್ಣೋ ಮಹಾರಾಯ, ಮುಸುಕುತರಿಯೇ ಮಾಯಾಂಗನೆ ಇತ್ಯಾದಿ ಪುಸ್ತಕಗಳನ್ನು ಓದಿ ಗೊತ್ತಾಗುತ್ತದೆ ಆ ಕಾಲದ ಜನಜೀವನ ಯಾವ ರೀತಿಯಲ್ಲಿತ್ತು ಅಂತ. ಆಮೇಲೆ ಟಿಪ್ಪು ಸುಲ್ತಾನ್ ಬಂದ ಮೇಲೆ ಉರ್ದು ಆ ಸ್ಥಾನಕ್ಕೆ ಬಂತು. ಅವನು ಹೋದ ಮೇಲೆ ಇಂಗ್ಲೀಷ್ ಬಂತು, ಜೊತೆಗೆ ತಮಿಳು ಕೂಡ ಬಂತು. ಯಾಕೆಂದರೆ ತಮಿಳುನಾಡಿನ ಕಡೆಯಿಂದ ಅಲ್ಲಿಯ ಪ್ರಬಲರಾದಂಥವರು ಅಧಿಕಾರ ಸ್ಥಾನಕ್ಕೆ ಬಂದರು. ತಮಿಳುನಾಡಿನ ಅಯ್ಯಂಗಾರಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಬಂದು ನೆಲೆಸಿದ ಮೇಲೆ ದಿವಾನ್ ಶೇಷಾದ್ರಿಯರು, ರಂಗಾಚಾರ್ಲು ಈ ಥರದವರೆಲ್ಲನೂ, ಮಾಧವರಾವ್, ಹೀಗೆಲ್ಲ ತಮಿಳಿನ ಒಂದು ಪ್ರಭಾವ ಹೆಚ್ಚಾಗಿ ಬಂತು. ಅಂದರೆ ಅಧಿಕಾರಸ್ಥರು ಯಾರಿರ್ತಾರೆ, ಅಧಿಕಾರಶಾಹಿಯ ಭಾಷೆ ಯಾವುದಿರುತ್ತೆ ಅದು ಬರುತ್ತದೆ ಅನ್ನೋದು ಎಲ್ಲೆಲ್ಲಿಯೂ ಕಾಣುವಂಥದ್ದೇನೆ. ಆದರೆ ನೋಡಿ, ವಿಜಯನಗರದಲ್ಲಿ ಮಾತ್ರ ತೆಲುಗು ಬಂದವನು ಅಧಿಕಾರಸ್ಥನಾಗುವಂಥದ್ದು ಅದೇನೂ ಇರಲಿಲ್ಲ. ಕೃಷ್ಣದೇವರಾಯನ ವೈಯಕ್ತಿಕ ಪ್ರೀತಿಯ ಭಾಷೆ ಆಗಿದ್ದರೂ ಅವನು ಯಾರ ಮೇಲೂ ಅದನ್ನು ಹೇರಲಿಲ್ಲ. ಅವನು ಅದರೊಳಗೆ ಕಾವ್ಯ ಬರೆದನಾದರೂ ಅವನ ಲೋಹಮೂರ್ತಿ ತಿರುಪತಿ ದೇವರ ಮುಂದೆ ಇರುವಂಥದ್ರೊಳಗೂ ಕೃಷ್ಣದೇವರಾಯರು ಅಂತಲೇ ಕನ್ನಡದ ಲಿಪಿಯಲ್ಲಿ, ಕನ್ನಡದ ಭಾಷೆಯಲ್ಲಿ ಹೆಸರಿದೆ. ಕೃಷ್ಣದೇವರಾಯಲು ಅಂತ ಇಲ್ಲ, ಕೃಷ್ಣದೇವರಾಯಡು ಅಂತ ಕೂಡ ಇಲ್ಲ. ಈ ಮಟ್ಟಕ್ಕೆ ನಮಗೆ ಗೊತ್ತಾಗುತ್ತದೆ. ಇರಲಿ, ಹೀಗೆ ಮಹಾರಾಷ್ಟ್ರೀ ಪ್ರಭಾವವನ್ನು ನಾವು ಈ ರಾಜಕೀಯದಲ್ಲಿ ನೋಡ್ತೀವಿ. ಅದನ್ನು ಅವನು ಗಮನಿಸಿ ಹೇಳ್ತಾನೆ. ಅಜ್ಞಾನಾಂ ಅವಿರಾಮ ಲೌಕಿಕ ವಚೋ ಭಾಜಾಂ ಅಮೀಷಾಂ ಪುನಃ ಮಂತ್ರೋಚ್ಚಾರಣ ಏವ ಪರ್ಯವಸಿತಂ ಮೌನವ್ರತಂ ಕರ್ಮಸು ಗ್ರಾಮಾಯವ್ಯಯ ಲೇಖನೇನ ನಯತಾಂ ಕಾಲಾನ್ ಅಶೇಷಾನಹೋ ಪಾರಂಪರ್ಯತ ಈದೃಶಾಮಿಹ ನೃಣಾಂ ಬ್ರಾಹ್ಮಣ್ಯಮನ್ಯಾದೃಶಂ. ಇವರು ಪೂರ್ಣವಾಗಿ ಲೌಕಿಕ ಭಾಷೆಗಳಲ್ಲಿ ಮಗ್ನರಾಗಿಬಿಟ್ಟಿದ್ದಾರೆ. ವೈದಿಕ ಭಾಷೆಯನ್ನು ಕಲಿತಾನೇ ಇಲ್ಲ. ಮಂತ್ರೋಚ್ಚಾರಣೆಯ ಹೊತ್ತು ಬಿಟ್ಟು ಇನ್ನು ಮೌನವ್ರತವೇ ಇವರಿಗಿಲ್ಲ ಅಂತ. ಮಂತ್ರೋಚ್ಚಾರಣೆ ಬರೋಲ್ಲ, ಹಾಗಾಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ತೂಷ್ಣೀಂ ಸಂಧ್ಯಾ ವಂದನೆ ಮಾಡ್ತಾರೆ. ಇನ್ನು ಮಿಕ್ಕಂತೆಲ್ಲ ಮಾತಾಡೋದು ಅಪಶಬ್ದಗಳು, ಯವನಿ ಭಾಷೆಯೇ ಮಾತಾಡ್ತಕ್ಕಂಥದ್ದು. ಇನ್ನು ಹಳ್ಳಿಯ ಆಯವ್ಯಯ ಇತ್ಯಾದಿಗಳ ಲೇಖನವನ್ನು ಮಾಡೋದ್ರೊಳಗೇ ಇವರ ಆಯುಷ್ಯ ಹೊರಟೋಗ್ಬಿಡುತ್ತೆ. ಇಂಥದ್ದು ಇವರ ಬ್ರಾಹ್ಮಣ್ಯ, ನಮ್ಮ ಮಾತ್ರ ಬ್ರಾಹ್ಮಣ್ಯ.
ಕುಕ್ಷೇ ಪೂರ್ತ್ಯೈ ಯವನ ನೃಪತೆ ಭೃತ್ಯಕೃತ್ಯಾನಿ ಕರ್ತುಂ ವಿಕ್ರೀಣೀತೆ ವಪುರಪಿ ನಿಜಂ ವೇತನೈರೇತದಾಸ್ತಾಂ ವಿಪ್ರೋ ಭೂತ್ವಾಪ್ಯಃ ಗಣನಾ ನೈಪುಣೈರ್ವಂಚಯಿತ್ವಾ ಸ್ವರ್ಣಸ್ತೇಯಂ ರಚಯತಿ ಜನಃ ಸ್ವಾಮಿನಾಂ ಪೋಷಕಾಣಾಂ. ಇವರು ಬ್ರಾಹ್ಮಣರಾಗಿದ್ದುಕೊಂಡು ವಿದೇಶಿಯರ, ಮ್ಲೇಚ್ಛರ, ಮುಸ್ಲಿಮರ ಸೇವಕರಾಗಿದ್ದಾರೆ. ಅವರ ಕೈಯಿಂದ ತೋರಿಸಿದ್ದನ್ನು ಅಲ್ಲ, ಕಾಲಿಂದ ತೋರಿಸಿದ್ದನ್ನು ಕೈಯಿಂದ, ತಲೆಯಿಂದ ಮಾಡ್ತಾರೆ. ದೇಹವನ್ನು ಮಾರಿಕೊಂಡು ಬಿಟ್ಟಿದ್ದಾರೆ, ಆತ್ಮವನ್ನೂ ಸ್ವತ್ತಿಗೆ ಮಾರಿಕೊಂಡಿದ್ದಾರೆ. ಹೋಗಲಿ, ಅವರಿಗಾದರೂ ನಿಯತ್ತಾಗಿದ್ದಾರೆ. ಕಳ್ಳ ಲೆಕ್ಕವನ್ನು ಬರೆದು ಅವರ ಸ್ವತ್ತನ್ನು ಅಪಹರಣ ಮಾಡ್ತಾರೆ. ಹೀಗೆ ಯಜಮಾನನ ಸಂಪತ್ತನ್ನು ಅಪಹರಣ ಮಾಡುವ ಸ್ವರ್ಣಸ್ಥೇಯ ಮಹಾಪಾತಕ ಇವರಿಗೆ ಅಂಟಿಕೊಂಡಿದೆ. ಇಂಥವ್ರನ್ನ ಬ್ರಾಹ್ಮಣರು ಅಂತ ಕರೀಬೇಕಾ ಅಂತ ಹೇಳ್ಬಿಟ್ಟು ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಹಾಗೆಲ್ಲ ಅಲ್ಲ ಅಂತ. ಅಯ್ಯೋ ಸಾಕು, ಸುಮ್ಮನೆ ಇರು. ಅಯಂ ಖಲ್ವ ಅನುಪಮೋ ದೇಶ. ಆಹಾ, ಇದಕ್ಕೆ ಹೋಲಿಕೆಯೇ ಇಲ್ಲ ಈ ಮಹಾರಾಷ್ಟ್ರಕ್ಕೆ. ಯಾಕೆ? ವೇದವ್ಯಾಸ ಸೈಹ ದಶಯೋ ವೇದಾಕ್ಷರಾಣಿ ಶ್ಲೋಕಂತ್ವೇಕಂ ಪರಿಪಠತಿ ಯಃ ಸ್ವಯಂ ಜೀವಯೇವ ಆಪಸ್ತಂಭ ಸಕಿಲ ಕಲಯೇನ್ ಸಮ್ಯಗೌಪಾಸನಂ ಯಃ ಕಷ್ಟಂ ಶಿಷ್ಟ ಕ್ಷತಿಕೃತಿ ಕಲೌ ಕಾರ್ಶ್ಯಮೃಚ್ಛಂತಿ ವಿದ್ಯಾ. ಯಾವನು ಒಂದು 10 ವೇದಾಕ್ಷರ ಬಲ್ಲವನಾದರೆ ಅವನು ವೇದವ್ಯಾಸ ಅನ್ನಿಸ್ಕೊಳ್ತಾನೆ ಈ ಮಹಾರಾಷ್ಟ್ರದಲ್ಲಿ. ಒಂದು ಶ್ಲೋಕವನ್ನು ಸರಿಯಾಗಿ ಹೇಳಿದ್ರೆ ಅವನು ಬೃಹಸ್ಪತಿ ಅಂತ ಅಂದ್ಕೋಬಹುದು. ಆ ಥರ ಜೀವ ಆಂಗೀರಸೋ ವಾಚಸ್ಪತಿ ಚಿತ್ರಶಿಖಂಡಿಜಯ ಅಂತ ಅಮರಕೋಶದಲ್ಲಿ ಹೇಳ್ತಾರಲ್ಲ, ಜೀವ ಏವ ಅಂತ ಜೀವ ಅನ್ನುವ ಶಬ್ದ ಬಳಸಿದ್ದಾನೆ ನೋಡಿ. ವೇದವ್ಯಾಸ ಸೈಹ ದಶಯೋ ವೇದಾಕ್ಷರಾಣಿ. ಆ ವೇದ ಅಂದರೆ ತಿಳ್ಕೊಳ್ಳೋವನಾಗ್ತಾನೆ ಅಂತ ಕ್ರಿಯಾಪದ, ವೇದಾಕ್ಷರಾಣಿ. ಈ ಶಬ್ದ ಪ್ರಯೋಗಗಳು ಇಂಥವಕ್ಕೆ ಈ ಕಾವ್ಯಗಳು. ಶ್ರೀಹರ್ಷ ಅಥವಾ ನಮ್ಮ ಮುರಾರಿ, ರಾಜಶೇಖರ ಅಥವಾ ನಮ್ಮ ವೇದಾಂತ ದೇಶಿಕರು, ಇಲ್ಲವೇ ವೃಂದಾರು ಭಟ್ಟ ಅಥವಾ ಮೂಕಕವಿ, ಇವರುಗಳೆಲ್ಲರನ್ನೂ ಈ ಕಾರಣದಿಂದ ಓದಬೇಕು. ಆಮೇಲೆ ಇವನು ವಿಶ್ವಾವಸು ಸಮಾಧಾನ ಹೇಳ್ತಾನೆ. ಅತ್ರಾಪಿ ಸಂತಿ ಭಾವ ಕಲಿತಾಗ್ನಿಹೋತ್ರಾಹ ಶಾಸ್ತ್ರಾರ್ಥಬೋಧಕುಶಲ ಕಿಲ ಶಾಂತಿಮಂತಹ ಅಂತರ್ಮುಖ ಸತತಮಾತ್ಮವಿದೋ ಮಹಾಂತೋ ನಿರ್ಧೂತ ಬಾಹ್ಯ ವಿಷಯಾ ನಿಗಮಧ್ವನಿಷ್ಠಾ. ಹಾಗನ್ನಬೇಡ, ಇಲ್ಲೂ ಕೂಡ ಯಾಜ್ಞಿಕರಿದ್ದಾರೆ, ಅನೇಕ ಯಾಗಗಳನ್ನು ಮಾಡ್ತಾ ಇರುವಂಥವರಿದ್ದಾರೆ ಅಂತ. ಇದು ಬಹಳ ನಿಜವೇ ಆದದ್ದು. ಇವನು ಹೇಳ್ತಾನೆ, ಯಾವನಿಗಾದರೂ ಒಬ್ಬನಿಗೆ ಔಪಾಸನ ಅಂದರೆ ಗೃಹಸ್ಥ ಮಾಡಬೇಕಾದಂಥ ಅಗ್ನಿಮುಖವಾದ ಕರ್ಮಕ್ಕೆ ಔಪಾಸನ ಅಂತಾರೆ. ಪ್ರಾತಃ ಸಾಯಂಕಾಲಗಳಲ್ಲಿ ಮಾಡಬೇಕು. ಅದನ್ನು ಮಾಡಿದ್ರೆ ಆಪಸ್ತಂಭ ಅಂತ ಅನಿಸ್ಕೊಂಡು ಬಿಡ್ತಾನೆ. ಆ ಮಟ್ಟಕ್ಕೆ ಮಹಾರಾಷ್ಟ್ರದಲ್ಲಿ ಬರಗಾಲ ಬಂದುಬಿಟ್ಟಿದೆ ವೈದಿಕ ವಿದ್ಯೆಗೆ ಅಂತ. ಹಾಗಲ್ಲ, ಇಲ್ಲಿ ಇದ್ದಾರೆ ಆಹಿತಾಗ್ನಿಗಳು ಅಂತ. ಅದು ನಿಜ. ಈಗಲೂ ಕೂಡ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ, ಕೇರಳಗಳಲ್ಲಿ, ತಮಿಳುನಾಡಿನಲ್ಲಿ, ಒಟ್ಟಿನಲ್ಲಿ ದಕ್ಷಿಣ ಭಾರತದಲ್ಲಿ ಇವನ್ನು ನಾವು ಪಂಚದ್ರಾವಿಡ ಕ್ಷೇತ್ರಗಳು ಅಂತೀವಿ, ಗುಜರಾತಿನವರೆಗೆ. ಈ ಒಂದು ವ್ಯಾಪ್ತಿಯೊಳಗೇನೆ ಅಗ್ನಿಹೋತ್ರಿಗಳಿದ್ದಾರೆ. ಉತ್ತರ ಭಾರತದಲ್ಲಿ ದುರ್ಬೀನ್ ಹಾಕ್ಕೊಂಡು ನೋಡಿದ್ರೂ ಕಾಣಿಸೋದಿಲ್ಲ. ಅದರೊಳಗೂ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಜನ ಗವಾಮೈನಾದಿಗಳನ್ನು ಮಾಡಿದಂಥವರು ಇದ್ದಾರೆ. ಪ್ರಕೃತಿಯಾಗಗಳನ್ನು ಮಾತ್ರವಲ್ಲದೆ ವಿಕೃತಿಯಾಗಗಳನ್ನು ಕೂಡ ಬೇಕಾದಂತೆ ಮಾಡುವವರಿದ್ದಾರೆ. ವಿಕೃತಿಯಾಗ ಅಂದರೆ ಯಾರು ವಿಲಕ್ಷಣವಾದ ವಿರೂಪಯಾಗ ಅಂತಲ್ಲ. ವಿಕೃತಿ ಅಂತಂದರೆ ಸ್ಪೆಷಲೈಸ್ಡ್, ಅಪ್ಲೈಡ್ ಆ್ಯಂಡ್ ಡೆವಲಪ್ಡ್ ಅಂತೀವಲ್ಲ, ಆ ರೀತಿಯಾದ ಯಾಗಗಳು. ಪ್ರಕೃತಿಯಾಗಗಳು ಒಟ್ಟು 21, 7 3 21. ಅದು ಬಿಟ್ಟು ಜಾಸ್ತಿ ಇಲ್ಲ. ಅದರೊಳಗೂ 7, ಮುಖ್ಯವಾಗಿ 7 ಸೋಮಯಾಗಗಳು ಅಂತ ಇಟ್ಕೊಂಡ್ರೆ 7. ಇನ್ನು ನಾವು ಹವಿರ್ಯಾಗಗಳು ಅಂತ ಇಟ್ಟುಕೊಂಡ್ರೆ ಮತ್ತೆ 7, 14. ಹಾಗಲ್ಲದೆ ಕೇವಲ ಏಕಾಗ್ನಿಕಾಂಡವಾಗಿ ಮಾಡುವಂಥದ್ದನ್ನು ಸೇರಿಸಿಕೊಂಡ್ರೆ 21 ಅಂತ. ಅಂದರೆ ಪಾಕ ಯಾಗಗಳು ಅಂತ ಕರೀತಾರೆ. ಸಪ್ತ ಪಾಕ ಸಂಸ್ಥೆಗಳು, ಸಪ್ತ ಹವಿಸ್ ಸಂಸ್ಥೆಗಳು, ಸೋಮ ಸಂಸ್ಥೆಗಳು ಅಂತ ಉಂಟು. ಇರಲಿ. ಹೀಗಾಗಿ ಅವನು ವೆಂಕಟಾಧ್ವರಿ ಗಮನಿಸಿದ್ದಾನೆ. ನಾನು ನೆನ್ನೆಯೇ ಹೇಳಿದಂತೆ ಬ್ರಾಹ್ಮಣ್ಯದ ವರ್ತನೆಗಳು ಬೇರೆ ಬೇರೆ ಪ್ರಾಂತದಲ್ಲಿ ಹೇಗಿದ್ದವು ಅನ್ನೋದನ್ನು ಇವನು ಚೆನ್ನಾಗಿ ಕೇಳಿ ಗಮನಿಸಿಕೊಂಡಿದ್ದಾನೆ. ಅದರ ಆಚೆಗೆ ಅವನು ಹೋಗುವುದೇ ಇಲ್ಲ. ಮತ್ತು ಇನ್ನೊಂದು ಸಮರ್ಥನೆಯನ್ನು ಮಾಡ್ತಾನೆ. ಚಮೂ ನಿಯಮನೇನವ ಜನಪದಾಧಿಕಾರೇಣವ ದ್ವಿಜವ್ರಜ ಉಪವ್ರಜನ್ ಪ್ರಭುಪದಂ ಮಹಾರಾಷ್ಟ್ರಜ ನವೃತ್ತಿಮಿಹ ಪಾಲಯೇದ್ಯದಿ ಧರಾಸುರಾಣಾಂ ತಥೋ ಭವೇದ್ಯವನ ವೆಷ್ಟಿತಂ ಭುವನಮೇತದ ಬ್ರಾಹ್ಮಣಂ. ಅಯ್ಯ, ಇವರು ಸೇನೆಯಲ್ಲಿ ಕರ್ಣಿಕರಾಗಿಲ್ಲದೆ ಇದ್ದರೆ, ರಾಜರುಗಳ ಬಳಿ ಕೆಲಸ ಮಾಡದೇ ಇದ್ದರೆ, ಮತ್ತು ಸ್ವಯಂ ಆಯುಧ ಜೀವಿಗಳಾಗದೇ ಇದ್ದರೆ, ಇವರು ಈ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳದೇ ಇದ್ದರೆ, ಇವರು ಈ ಬಗೆಯಾಗಿ ಆಳ್ವಿಕೆಯಲ್ಲಿ, ವಾಣಿಜ್ಯದಲ್ಲಿ ಮೈಗೂಡಿಕೊಂಡು ಬರದೇ ಇದ್ದಿದ್ದರೆ ಇಡೀ ಜಗತ್ತು ಯವನವೇಷ್ಟಿತವಾಗಿ ಬ್ರಾಹ್ಮಣ್ಯವೇ ಇರ್ತಾ ಇರಲಿಲ್ಲ. ಇವರು ದೊಡ್ಡ ಬೇಲಿಯಾಗಿದ್ದಾರಲ್ಲ, ಅದನ್ನು ನಾವು ಮೆಚ್ಚಬೇಕು ಅಂತ. ಇದು ಬಹಳ ನಿಜವೇ. ಉತ್ತರ ಭಾರತದವರು
ಇಲ್ಲದೇ ಇದ್ದಿದ್ದರೆ ಸನಾತನ ಧರ್ಮೀಯರು ದಕ್ಷಿಣ ಭಾರತದವರು ಉಳಿಯೋಕ್ಕೆ ಆಗ್ತಾ ಇರಲಿಲ್ಲ. ಅವರು ದೊಡ್ಡ ಗೋಡೆಯಾದರು. ಅವರು ಎಷ್ಟೋ ಆಚಾರಗಳನ್ನು ಬಿಟ್ಟು ನಮ್ಮ ಆಚಾರಗಳನ್ನು ಕಾಪಾಡಿದ್ರು ಅನ್ನುವಂಥದ್ದು ಇತಿಹಾಸದಿಂದ ಗೋಚರವಾಗುವಂಥದ್ದು. ಆಮೇಲೆ ಹೇಳ್ತಾನೆ, ಅಲಂಮಂಕ್ಷು ಸಂಹರ್ತು ಮಂಹಸ್ಸಹಸ್ರಂ ಸ ಏಕೋಪಿ ವಿಪ್ರ ಪ್ರವೇಕೋಪಕಾರ ಕಠೋರ ಕುಠಾರ ಕಿಲೈಕೋಪಿ ತಿಗ್ಮೋ ವಿನಿರ್ಭೆತ್ತುಮಿಷ್ಟೇ ವಿಷದ್ರೂನನೇಕಾನ್. ನೋಡಿ ಅವನ ಭಾಷೆ ಎಂಥದ್ದು ಅಂತ. ಮಂಕ್ಷು ಅಂದರೆ ಬೇಗ ಅಂತ. ಧೃತಂ ಕ್ಷಿಪ್ರಂ ಮಂಕ್ಷು ಅಂತಲ್ಲ, ದ್ರಾಕ್ ಸ್ರಾಕ್ ಇವೆಲ್ಲ ಅಮರಕೋಶದಲ್ಲಿ ಬರೋ ಶಬ್ದಗಳು. ಅಲಂಮಂಕ್ಷು ಸಂಹರ್ತು ಮಂಹಸ್ಸಹಸ್ರಂ. ಅಂಹಸ್ ಅಂದರೆ ಪಾಪ, ಏನ ಅಘ ಪಾಪ ಇವೆಲ್ಲ ಕೂಡ. ವಿಪ್ರ ಪ್ರವೇಕೋಪಕಾರ. ಪ್ರವೇಕ ಅಂತಂದರೆ ಯಾವ ಒಂದು ಕರ್ಮಾನುಷ್ಠಾನದ ಉತ್ತಮತೆ ಯಾವುದು ಉಂಟು ಅದು. ಪ್ರವೇಕ ಅನ್ನೋದಕ್ಕೆ ಉತ್ತಮೋತ್ತಮ ಅನ್ನುವ ಅರ್ಥ ಅಮರಕೋಶದಲ್ಲಿ ಬರುತ್ತದೆ. ಒಂದು ಬ್ರಾಹ್ಮಣರಿಗೆ ಉಪಕಾರ ಇವರು ದೊಡ್ಡದಾಗಿರುವಂಥದ್ದು ಮಾಡಿದ್ದು ಏನೆಂದರೆ, ಅವರು ರಕ್ಷಣೆಗಾಗಿ ಬೇಲಿಗಳಂತೆ ನಿಂತುಕೊಂಡಿದ್ದು. ಕಠೋರ ಕುಠಾರ ಕಿಲೈಕೋಪಿ ತಿಗ್ಮಃ. ಹರಿತವಾದ ಒಂದು ಕಠೋರವಾದ ಕೊಡಲಿ ಎಷ್ಟು ಬೇಕಾದರೂ ವಿಷದ್ರೂನ್ ಅನೇಕಾನ್ ವಿನಿರ್ಭೆತ್ತು ಮಿಷ್ಟೆ. ಅನೇಕ ವಿಷವೃಕ್ಷಗಳನ್ನು ಕತ್ತರಿಸಿ ಹಾಕುತ್ತದೆ. ಹಾಗೆ ಇವರು ಕೊಡಲಿಗಳಾದರು. ಇವರು ಮರವಾಗಿಲ್ಲ ಅಂತ ನೀನೇನು ಒದ್ದಾಡಬೇಕಾಗಿಲ್ಲ, ನಾವು ಮರಗಳಾಗಿರೋಣ. ಇವರು ಮರದಿಂದ ಆಚೆಗೆ ಬಿದ್ದ ಕೊಡಲಿಯ ಕಾವಾಗಿ ಎಲ್ಲ ವಿಷವೃಕ್ಷಗಳನ್ನು ಛೇದನ ಮಾಡ್ತಾರೆ, ನಮಗಂತೂ ತೊಂದರೆ ಆಗೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಆಮೇಲೆ ಹೇಳ್ತಾನೆ, ಮಾಯಾ ಚಂಚುತಯ ಭಯಾವಹಗತಿ ಪ್ರತ್ಯರ್ಥಿ ಪೃಥ್ವೀಭುಜಾಂ ಮಹಾರಾಷ್ಟ್ರ ಭಟಚ್ಛಟಾರಣ ಪಟುರ್ನೋ ಪರ್ಯಟಾಟ್ಯೇತ ಚೇತ್ ದೇವಬ್ರಾಹ್ಮಣ ವರ್ಗ ನಿಗ್ರಹಕೃತೋ ದೇಶಾಂಸ್ತುರುಷ್ಕಾ ಇಮೆ ನಿಷ್ಪ್ರತ್ಯೂಹ ಮನೋರಥ ವಿತನುಯುರ್ನಿರ್ದೇವ ಭೂಮೀಸುರಾನ್ ದೇವಕ್ಷೋಣೀ ಸುರಹಿತಕೃತೆ ದಾರಿತಂ ಲೆಚ್ಚ ಪಂಕ್ತೇ ಮಹ್ಯಾಂ ಸಹ್ಯ ಕಥಮಪಿ ಮಹಾರಾಷ್ಟ್ರಯೂಥಸ್ಯ ಚೇಷ್ಟಾ ವ್ಯಾಧಿವ್ಯೂಹ ಪ್ರತಿಹತಿ ಕೃತಾಂ ಉಗ್ರೌಷಧಾನಾಂ ಕಾಯಾರೋಗ್ಯ ಪ್ರಣಯಿ ಹೃದಯೈ ಕಾಟವಂ ಮರ್ಶನೀಯಂ. ಇವರಿಲ್ಲದೇ ಇದ್ದರೆ ಇಡೀ ದೇಶ ಮುಸ್ಲಿಮರಿಂದ ಆಕ್ರಾಂತವಾಗ್ತಾ ಇತ್ತು. ಆ ದೊಡ್ಡ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ. ಯಾಕೆಂದರೆ ಶಿವಾಜಿ ಮೊದಲಾದವರ ಕೆಲಸ ಇವನ ಗಮನದಲ್ಲಿದೆ. ಪೇಶ್ವೆಗಳು ಎಲ್ಲ ಯಾವ ರೀತಿಯಾಗಿ ಔರಂಗಜೇಬನ ಉತ್ತರಕಾಲೀಯರಾದ ಒಬ್ಬ ದೆಹಲಿಯ ಸುಲ್ತಾನನು ಕೂಡ ಬಾದಶಾಹನು ತಲೆ ಎತ್ತದಂತೆ ಮಾಡಿ ಅವನನ್ನು ಕೈಗೊಂಬೆಯಾಗಿ ಇಟ್ಟುಕೊಂಡಿದ್ರಲ್ಲ, ಆ ಒಂದು ಶಕ್ತಿಯನ್ನು ಇವನು ಸ್ಮರಿಸ್ಕೋತಾ ಇದ್ದಾನೆ. ಇವರು ನಮ್ಮ ಈ ಒಂದು ಸನಾತನ ಧರ್ಮ ಕ್ಷೀಣತೆ ಎನ್ನುವ ಅನಾರೋಗ್ಯವನ್ನು ನಿರ್ಮೂಲನೆ ಮಾಡೋಕ್ಕಿರುವಂಥ ಕಹಿ ಔಷಧ ಇದ್ದಂತೆ. ಔಷಧ ಕಹಿಯಾಯಿತು ಅಂತ ಅದನ್ನು ಉಗಿದುಬಿಟ್ರೆ ನಮಗೆ ಅನಾರೋಗ್ಯ ಬರ್ತದೆ. ಆ ಕಾರಣದಿಂದ ಇವರನ್ನು ಉಳಿಸಿಕೊಳ್ಳಲೇಬೇಕು. ಕಾಟವಂ ಮರ್ಷಣೀಯಂ. ಈ ಕಹಿಯನ್ನು ನಾವು ತಾಳಿಕೊಳ್ಳಬೇಕು ಅಂತಾನೆ. ಆಮೇಲೆ ಮಹಾರಾಷ್ಟ್ರದಿಂದ ಅವನು ಹೊರಗಡೆ ಬರ್ತಾ ಮಹಾರಾಷ್ಟ್ರವನ್ನು ಮತ್ತೆ ನಮಸ್ಕಾರ ಮಾಡಿ ಗೌರವಿಸ್ತಾನೆ. ವಿಮಲಚರಿತ ವಿಶ್ವಾಮಿತ್ರಾದಯ ಪರಮರ್ಶಯ ಬಹುಭಿರತುಲೈರ್ಬ್ರಾಹ್ಮಣ್ಯಂ ಯತ್ ತಪೋಭಿರುಪಾರ್ಜಯನ್ ತದಿಹ ಜಹತೋ ಜನ್ಮ ಪ್ರಾಪ್ತಂ ತ್ರಯೀ ವಿಮುಖೇಶ್ವಮೀ ಶ್ವಃ ಕಥಿಚಿತ್ ಪಾಖಂಡೇಶು ಪ್ರವಿಶ್ಯ ಹತಾ ಜನಾ. ಆದರೆ ಕೃಷಾನು ಮತ್ತೆ ಬೈತಾನೆ, ಇಲ್ಲಿ ಎಲ್ಲ ಋಷಿ ಪರಂಪರೆಯನ್ನು ಬಿಟ್ಟುಬಿಟ್ಟು ಭಜನೆ ಪರಂಪರೆ ಬೆಳ್ಕೊಂಡು ಬಿಟ್ಟಿದೆ. ಬರೀ ಕೋಲಾಹಲ ಮಾಡ್ಕೊಳ್ತಾ ಇದ್ದಾರೆ, ಬರೀ ತೀರ್ಥಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ದಕ್ಷಾದಿಕ್ಷು ವಿದಿಕ್ಷು ಕುಕ್ಷಿಭೃತಯೇ ಭಿಕ್ಷಾಟನಂ ಕುರ್ವತೆ. ದಕ್ಷರಾಗಿರ್ತಕ್ಕಂಥವ್ರು ಹೊಟ್ಟೆ ಪಾಡಿಗೆ ದಿಕ್ಕು ವಿದಿಕ್ಕುಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಿಕ್ಷಾಟನವನ್ನು ಮಾಡ್ಕೊಂಡಿದ್ದಾರೆ ಅಂತ. ಹಾಗೆಲ್ಲ ಹೇಳಬೇಡ, ಇವರು ಹರಿಭಕ್ತರು. ಅಂದರೆ ಇದು ವಾರಕರಿ ಸಂಪ್ರದಾಯ ಅಂತ ಯಾವುದಿದೆ ಮಹಾರಾಷ್ಟ್ರದಲ್ಲಿ, ನಾಮದೇವ, ಜ್ಞಾನದೇವ, ತುಕಾರಾಮ್, ಸಕ್ಕೂಬಾಯಿ ಮೊದಲಾದ ಅನೇಕರು ಅವ್ರನ್ನ ಕುರಿತು ಹೇಳ್ತಾನೆ. ದೋಷೇಭ್ಯೋ ನೈವ ಭೇತವ್ಯಂ ದೃಢಾಚೇತ್ ಭಕ್ತಿರುಚ್ಯತೆ ತಿಮಿರೇಭ್ಯೋ ನಹಿ ಭಯಂ ದೀಪಶ್ಚೇಲ್ ಲಭ್ಯತೆ ಮಹಾನ್. ದೋಷಕ್ಕಾಕೆ ನಾವು ಚಿಂತೆ ಮಾಡ್ಕೋಬೇಕು? ಭಕ್ತಿ ಇದ್ದರೆ ಸಾಕು, ಕತ್ತಲಿಗೆ ಏಕೆ ಅಂಜಬೇಕು, ದೀಪ ಇದ್ದರೆ ಸಾಕು ಅಂತ ಹೇಳಿ ಮಹಾರಾಷ್ಟ್ರವನ್ನು ನಮಸ್ಕಾರ ಮಾಡ್ತಾನೆ. ಧುನೋತಿ ನಿಬಿಡಂ ತಮ ಪರಿಲುನಾತಿ ಪಾಪಾಟವಿಂ ತನೋತಿ ಚ ಮನೋರಥಾನ್ ಉಪಚಿನೋತಿ ನಾನೋತ್ಸವಾನ್ ಅನಕ್ತಿ ಚ ಪುನರ್ನನು ಮನಸ್ಸುಧಾ ನಿರ್ಜರೀ ವ್ಯನಕ್ತಿ ಪಕ್ತಿಮಂ ವೃಷಗಿರೀಶ ಭಕ್ತಿಶುಭಾಂ ಅಂತ ಹೇಳಿ ಕೊಂಡಾಡ್ತಾನೆ. ಆಗ ತಿರುಪತಿಯನ್ನು ಕೂಡ ಗೌರವಿಸ್ತಾನೆ. ಯಾಕೆಂದರೆ ಆಂಧ್ರ ಪ್ರದೇಶದ ಕಡೆಗೆ ಬರ್ತಾ ಇದ್ದಾನೆ. ವೃಷಗಿರೀಶ ಅಂದರೆ ಯಾವ ಆ ಸಪ್ತ ಪರ್ವತಗಳು ಇವೆ, 7 ಕೊಂಡಲವಾಡು, ಅವನ ಊರಿನ ಕಡೆಗೆ ಬರ್ತಾ
ಎಲ್ಲ ರೀತಿಯಲ್ಲಿಯೂ ಮನಸ್ಸಿಗೆ ಸಂತೋಷವನ್ನು ಅಂಟಿಸಿಕೊಡ್ತಕ್ಕಂಥದ್ದು ಅನಕ್ತಿ ಮತ್ತು ಮಂಗಳ ಸ್ವರೂಪವನ್ನು ವ್ಯನಕ್ತಿ ತೋರ್ಪಡಿಸುವಂಥದ್ದು, ಕತ್ತಲನ್ನು ಧುನೋತಿ ಕತ್ತರಿಸುವಂಥದ್ದು ಮತ್ತು ಮನೋರಥದ ಎಲ್ಲ ಒಂದು ನಡೆಯನ್ನು ಕೂಡ ತನುವತಿ ವಿಸ್ತರಿಸುವಂಥದ್ದು ಅಂತ ಹೇಳ್ಬಿಟ್ಟು ಅಂತಾನೆ. ಆಗ ಆಂಧ್ರ ದೇಶವನ್ನು ನೋಡಿ ಮೆಚ್ಚಿಕೊಳ್ತಾ ಇದ್ದಂತೆಯೇ ಕೃಶಾನು ಹೇಳ್ತಾನೆ, ಅಯ್ಯೋ ಸಾಕು ಸುಮ್ಮನೆ ಇರು, ಗ್ರಾಮೇ ಗ್ರಾಮೇ ನಿವಸತಿ ಸ್ವಾಮಿ ಭಾವೇನ ಶೂದ್ರ ಭೃತ್ಯೋ ಭೂತ್ವಾ ಪಠತಿ ಗಣನಾಂ ಬ್ರಾಹ್ಮಣಸ್ತಸ್ಯ ಪಾರ್ಶ್ವೇ ವೇದಾಧ್ಯಾಯಿ ಸರೈವ ಮರೋ ಕ್ವಾಪಿ ಕಶ್ಚಿದ್ ಯದಿ ಸ್ಯಾತ್ ಅತ್ರ ಮತ್ರ ಪ್ರಕರಕರಣೆ ವರ್ತತೆ ಸೌ ನಿಯುಕ್ತ. ಹಳ್ಳಿಯಲ್ಲೂ ಕೂಡ ಒಬ್ಬ ಶೂದ್ರ ಯಜಮಾನ ಕೂತ್ಕೋತಾನೆ, ಅವನಿಗೆ ಸೇವಕನಾಗಿ ಅವನ ಲೆಕ್ಕ ಬರೀತಾ ಅವನಿಗೆ ಸಾಧುವಾದ ಮಾಡ್ತಾ ಒಬ್ಬ ಬ್ರಾಹ್ಮಣ ಕೂತ್ಕೋತಾನೆ. ಇಲ್ಲಿ ವೇದಾಧ್ಯಾಯಿ ಆದವನು ಮರುಭೂಮಿಯಲ್ಲಿ ಸರೋವರದಂತೆ ಎಲ್ಲೋ ಇದ್ದರೆ ಇದ್ದಾನು. ಒಂದು ಪಕ್ಷ ಅಂಥವನಿದ್ದರೆ ಅತ್ರ ಅಮತ್ರ ಪ್ರಕರಕರಣೆ ವರ್ತತೆ ಅಸೋ ನಿಯುಕ್ತ. ಏನಿದ್ರು ಅಮತ್ರ ಅಂತಂದರೆ ಮಸಿ ಪಾತ್ರೆಗಳು, ಮುಸರೆ ಪಾತ್ರೆಗಳು ಅಂತ ಅರ್ಥ. ಅಂದರೆ ಅಡಿಗೆ ಮಾಡಿ ತೊಳೆಯಬೇಕಾದಂಥ ಪಾತ್ರೆಗಳು, ಅದಕ್ಕೆ ಬಳಸುವಂಥದ್ದು ಅಂತ. ಆಂಧ್ರದಲ್ಲಿ ಭೂಸ್ವಾಮಿಗಳು, ರೆಡ್ಡಿಗಳು ಮತ್ತು ಕಾಪು, ಕಮ್ಮ ಇವರುಗಳು ಹೆಚ್ಚು. ಆ ಭೂಸ್ವಾಮಿಗಳು ಒಂದೊಂದು ಊರಿನಲ್ಲೂ ಕೂಡ ಪಾಳೆಗಾರರಂತೆ ಇರ್ತಾರೆ, ಜಮೀನ್ದಾರರು, ಮಿರಾಸ್ದಾರರು ಎಲ್ಲ ಆಗಿರ್ತಾರೆ. ಆ ಬಲಿಷ್ಠರಾದವರು ಮುಂದೆ ನಿಮಗೆಲ್ಲ ಗೊತ್ತಿದೆ, ಈ ತೆಲಂಗಾಣದಲ್ಲಿ ಮತ್ತು ವಿಶೇಷವಾಗಿ ರಾಯಲಸೀಮಾದಲ್ಲಿ ಯಾವ ಥರ ಉಂಟು ಅಂತ ಈಚೀಚೆಗೂ ತೆಲುಗು ಸಿನಿಮಾಗಳಲ್ಲಿ ನೋಡ್ತಲೇ ಇರ್ತೀವಿ. ಆ ರೀತಿಯಾದ ಕೋಲಾಹಲದಲ್ಲಿ ಬ್ರಾಹ್ಮಣರವರಿಗೆ ದುರ್ಮಂತ್ರಿತ್ವವನ್ನೋ ಅಥವಾ ಅಸಹಾಯ ಮಂತ್ರಿತ್ವವನ್ನೋ ನರ್ಮಸಾಚಿವ್ಯವನ್ನೋ ವಹಿಸಬೇಕಾಗುತ್ತದೆ. ಹಾಗಾಗಿ ಎಲ್ಲೋ ಒಬ್ಬ ವೇದಾಭ್ಯಾಸಿ ಇದ್ದರೆ ಅವನಿಗೇನೋ ಹಬ್ಬ ಹರಿದಿನ ಪೂಜೆ ಕೈಂಕರ್ಯ ಅಂತ ಮಾಡಿ ಇವರುಗಳಿಗೆ ಯಥೇಷ್ಟವಾಗಿ ಪೊಂಗಲ್ಲು ಪ್ರಸಾದಗಳನ್ನು ಕೊಟ್ಟು ಆ ಮುಸರೆ ಪಾತ್ರೆ ತೊಳೆಯಬೇಕು. ಅವನಿಗಷ್ಟೇ ಇನ್ನೇನು ಉಳಿಯುತ್ತೆ ಕೆಲಸ ಅಂತ. ಈ ರೀತಿಯಾಗಿ ಆಗುವಾಗ ಕಿಂಚ ಮಹಾರಾಷ್ಟ್ರೇ ದೃಷ್ಟದೋಷ ಅತ್ರಾಪಿ ದ್ರಷ್ಟವ್ಯ. ಮಹಾರಾಷ್ಟ್ರದಲ್ಲಿ ಯಾವ ದೋಷ ಇವೆ ಬ್ರಾಹ್ಮಣರದ್ದು ಅದೇ ಇಲ್ಲೂ ಕೂಡ ಇದೆ ಅಂತ. ವಯಸ್ಯಾಮೈವಂ ವಾದಿ, ಹೀಗೆ ಅನ್ನಬೇಡಪ್ಪ ಅಂತ ವಿಶ್ವಾಸ ಹೇಳ್ತಾನೆ. ಮಾನಾಮ ಯಕ್ಷತ ಮಖೈಹಿ ಅನಘೌರಿಹಾಮಿ ಮಾಚಾದಿಗೀಶತ ವಚಾಂಸಿ ಚಿರಂತನಾನಿ ದೇವೇಶು ಅವನಿತ್ರಿದಶೇಷು ಚೈಷಾಂ ವಿಶ್ರಾಣನಂ ಚ ವಿವಿಧಾನ್ ವಿಧುನೋತಿ ದೋಷಾನ್. ಇಲ್ಲಿರುವ ಪ್ರಭುತ್ವವನ್ನು ಶೂದ್ರ ಪ್ರಭುತ್ವ ಅಂತಂದುಬೇಡ. ಅವರು ಹೋಮ ಮಾಡದೇ ಇರ್ಬೋದು, ವೇದ ಹೇಳದೇ ಇರ್ಬೋದು, ಆದರೆ ದೈವಭಕ್ತಿ ಇದೆ, ಬ್ರಾಹ್ಮಣ ಭಕ್ತಿ ಇದೆ, ಕವಿಗಳಿಗೆ ಸಜ್ಜನರಿಗೆ ಹಣಕಾಸನ್ನು ಸಂತೋಷವಾಗಿ ವಿತರಣೆ ಮಾಡ್ತಾರೆ, ಔದಾರ್ಯ ಉಂಟು. ಈಗಲೂ ಕೂಡ ಆಂಧ್ರದಲ್ಲಿ ಅದು ಉಂಟು. ನನಗೆ ನೋಡಿ, ಆಂಧ್ರದ ಒಂದು ದೊಡ್ಡ ವಿಶ್ವವಿದ್ಯಾಲಯದಲ್ಲಿಯೇ ಕನ್ನಡದ ಪ್ರಾಧ್ಯಾಪಕರಾಗಿದ್ದವರು, ಒಳ್ಳೆ ವಿದ್ವಾಂಸರು, ಶೇಷಶಾಸ್ತ್ರಿಗಳು. ಅವ್ರನ್ನ ನಾನು ಕೇಳಿದೆ, ಕೃಷ್ಣದೇವರಾಯ ಯೂನಿವರ್ಸಿಟಿ ನೀವಿದ್ದದ್ದು ಇಲ್ಲಿಯೇ ಧರ್ಮವರಂ ಅನಂತಪುರದಲ್ಲಿ, ಯಾತಕ್ಕೆ ರಿಟೈರ್ ಆದಮೇಲೆ ಬೆಂಗಳೂರಿಗೆ ಬರಬಾರ್ದು, ಬಂಧು ಬಾಂಧವರೆಲ್ಲ ಇದ್ದಾರಲ್ಲ ಇಲ್ಲಿಯೇ, ಮತ್ತು ನೀವು ಕನ್ನಡದವರು, ಕನ್ನಡದ ಕೆಲಸವೂ ನಡೆಯಬೇಕಲ್ಲ ಅಂತ ಈಚೆಗಷ್ಟೇ ಕೇಳಿದ್ದಕ್ಕೆ, ಸ್ವಾಮಿ ನೋಡಿ, ಅಲ್ಲಿ ನನ್ನನ್ನು ಯಾವನು ಸ್ವಾಮಿ ಅಂತಲೇ ವೈಸ್ ಚಾನ್ಸಲರಿಂದ ಮೊದಲುಗೊಂಡು ಚಪ್ರಾಸಿವರೆಗೂ ಮಾತಾಡಿಸ್ತಾನೆ. ಇಲ್ಲಿ ಯಾರೂ ಹೇಳೋದಿಲ್ಲ ಸರ್ ಹಾಗೆ. ಈ ಯೂನಿವರ್ಸಿಟಿಗಳಲ್ಲಿ ಹೋದರೆ ಈ ಕನ್ನಡದ ಸಾಹಿತಿಗಳಲ್ಲಿ ಜಾತಿಯನ್ನು ಇಟ್ಕೊಂಡು ಬೈತಾರೆ. ಆಂಧ್ರ ಪ್ರದೇಶದಲ್ಲಿ ನನ್ನ ಸ್ವಾಮಿ ಅಂತಲೇ ಮಾತಾಡಿಸ್ತಾರೆ. ನನಗೂ ಮರ್ಯಾದೆಯಾಗಿ ಬದುಕಬೇಕು ಅನ್ನೋ ಒಂದು ಎಚ್ಚರಿಕೆ ಸಿಗುತ್ತದೆ ಅದರಿಂದ. ಹಾಗಾಗಿ ನಾನು ಅಲ್ಲೇ ಇರ್ತೀನಿ ಅಂತಂದರು. ಅದು ಬಹಳ ನಾನು ಗಮನಿಸಿ ನೋಡಿದ್ದೀನಿ. ಏನು ಸ್ವಾಮಿಲು ಎಟ್ಲವನ್ನಾರು ಅಂತಲೇ ಆಂಧ್ರ ಪ್ರದೇಶದಲ್ಲಿ ಮಾತಾಡಿಸುವಂಥದ್ದು. ಅಂದರೆ ಒಬ್ಬ ಬ್ರಾಹ್ಮಣ ಸದಾಚಾರಿಯಾಗಿದ್ದಾನೆ ಅನ್ನುವ ಅಂಶ ಗೊತ್ತಾದರೆ ಸಾಮಾನ್ಯವಾಗಿ ಸ್ವಾಮಿ ಅಂತ ಚಿಕ್ಕ ಹುಡುಗಿನಿಂದ ಮೊದಲುಗೊಂಡು ಹೇಳುವುದುಂಟು. ಅದು ಜಾತಿವಾದ, ಮೇಲ್ಜಾತಿ ಕೀಳುಜಾತಿಯವರ ಬಾಯಿಂದ ಹೇಳಿಸುವ ಪಾಠ ಪ್ರಯತ್ನ ಅಂತ ಏನೇ ಅಪಲಾಪ ಮಾಡಬಹುದು, ಅದಂತೂ ಉಂಟು. ಅದನ್ನು ವೆಂಕಟಾಧ್ವರಿ ಕಾಲದಲ್ಲಿ ಇನ್ನೂ ಇದ್ದಿರಬೇಕು, ಅದನ್ನು ಹೇಳ್ತಾ ಇದ್ದಾನೆ. ಮತ್ತು ಆಂಧ್ರ ಪ್ರದೇಶದಲ್ಲಿ ಸಾಹಿತ್ಯ, ಸಂಗೀತ ಇತ್ಯಾದಿಗಳು ಬಂದರೆ ಜಾತಿಯ ಮುಖ ನೋಡುವುದೇ ಇಲ್ಲ. ನಾನೇ ಗಮನಿಸಿದ್ದೀನಿ. ಅದೆಷ್ಟೆಷ್ಟು ಜನ ಅವಧಾನಿಗಳಿಗೆ, ಎಷ್ಟೆಷ್ಟು ಜನ ಕವಿಗಳಿಗೆ, ಎಷ್ಟೆಷ್ಟು ಜನ ಗಾಯಕರಿಗೆ, ನರ್ತಕರಿಗೆ ಕೊಡುಗೈಯ ದಾನ ಕೊಟ್ಟು, ಒಬ್ಬರು ರಾಜಣ್ಣ ಕವಿ ಅಂತ ಆಂಧ್ರ ಪ್ರದೇಶದ ಒಂದು ಹಳ್ಳಿಯಲ್ಲಿದ್ದಾರೆ. ಅವರು ಒಂದು 60 ವರ್ಷದ ತಮ್ಮ ವೃತ್ತಿ ಜೀವನವನ್ನು ನಡೆಸಿದ್ದು ಒಂದೇ ಒಂದು ವಸ್ತುವಿನ ಮೇಲೆ ಭಾಷಣ ಮಾಡಿಕೊಂಡು. ಹೇಳಿದ್ರೆ ಆಶ್ಚರ್ಯವಾಗಿಬಿಡುತ್ತದೆ. ರಾಮರಾಜಭೂಷಣ ಅನ್ನುವ ಹೆಸರನ್ನು ಪಡೆದಂಥ ಭಟ್ಟುಮೂರ್ತಿ ಬರೆದ ವಸುಚರಿತ್ರೆ ಅಂತ ಒಂದು ಪ್ರೌಢ ಮನೋಹರವಾದ ಚಂಪೂ ಕಾವ್ಯ. ಆ ವಸುಚರಿತ್ರೆಯಲ್ಲಿರುವ ಸಂಗೀತದ ಸ್ವಾರಸ್ಯ, ಅದರ ಬಗ್ಗೆ ಅವರ ಭಾಷಣ ತುಂಬ ಚೆನ್ನಾಗಿ ಹಾಡ್ತಾರೆ ಕೂಡ. ಸಂಗೀತ ರಹಸ್ಯ ಕಲಾನಿಧಿ ಅಂತ ರಾಮರಾಜ ಭೂಷಣನ ಬಿರುದು. ಆ ಒಂದು ವಸ್ತುವಿನ ಮೇಲೆ ಭಾಷಣ ಮಾಡಿಕೊಂಡು
ಒಂದು ಜನ್ಮ ಕಳೆಯಬೇಕು ಅಂತಂದರೆ ಪೋಷಣೆ ಹೇಗಿರಬೇಕು ನೋಡಿ. ದೊಡ್ಡ ದೊಡ್ಡ ಕೂಚಿಪುಡಿ ಮೊದಲಾದ ಕಲಾವಿದರುಗಳು, ಒಂದು ಸತ್ಯಭಾಮೆ, ಒಂದು ದೇವದೇವಿ, ಒಂದು ಉಷಾ, ಈ ರೀತಿಯಾದ ಒಂದು 3-4 ಪಾತ್ರ ಮಾಡಿಕೊಂಡು ಯಾವ ಜೀವವೂ ತೃಪ್ತಿಯಿಂದ ಬದುಕೋದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಆಗಿದೆ. ನಾನು ಹಿಂದೊಮ್ಮೆ ಮಧುರೈನಲ್ಲಿ ಅವಧಾನ ಮಾಡಿದೆ. ಆಗ ದಕ್ಷಿಣ ಭಾರತೀಯ ಕವಿತೆಯಲ್ಲಿ ಇರುವ ಚಿತ್ರಕಾವ್ಯದ ಪ್ರಭೇದದ ಬಗ್ಗೆ ಒಂದು ರಾಷ್ಟ್ರೀಯ ವಿಚಾರಗೋಷ್ಠಿ. ತೆಲುಗಿನಲ್ಲಿ, ತಮಿಳಿನಲ್ಲಿ, ಕನ್ನಡದಲ್ಲಿ ಅವಧಾನ ಪರಂಪರೆ ಉಂಟು. ಅದಕ್ಕಾಗಿ ಆ 3 ಭಾಷೆಗಳಲ್ಲಿ ಅವಧಾನಗಳನ್ನು ಏರ್ಪಾಟು ಮಾಡಿದರು. ನನ್ನನ್ನು ಕರೆಸಿದರು. ಸೆಮಿನಾರಲ್ಲೂ ಪೇಪರ್ ಪ್ರೆಸೆಂಟ್ ಮಾಡಿ ಆಯಿತು. ಅವಧಾನವನ್ನು ಮಾಡಿದೆ. ಆಂಧ್ರದ ದೊಡ್ಡ ದೊಡ್ಡವರು, ತಮಿಳಿನ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಬಂದಿದ್ದರು. ಆಂಧ್ರದ ಏಕೈಕ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿ ಈಗಿರುವಂಥವ್ರು ಯಾರಿದ್ದಾರೆ, ಹಿಂದೆ ವಿಶ್ವನಾಥ್ ಸತ್ಯನಾರಾಯಣ ಇದ್ದರು, ಈಗಿರುವಂಥವರಂತೂ ಸಿ ನಾರಾಯಣ ರೆಡ್ಡಿ ಇದ್ದಾರೆ, ಅವರೆಲ್ಲ ಬಂದಿದ್ದರು. ನನ್ನ ಅವಧಾನದಲ್ಲಿ ತೆಲುಗು ಪದ್ಯ ಹೇಳಿದೆ, ತಮಿಳು ಪದ್ಯ ಹೇಳಿದೆ, ಮಲಯಾಳಂ ಪದ್ಯವನ್ನು ಹೇಳಿದೆ, ಹಿಂದಿ ಪದ್ಯ ಹೇಳಿದೆ, ಇನ್ನು ಸಂಸ್ಕೃತವಂತೂ ಇದ್ದೇ ಇದೆ, ಚಿತ್ರಕವಿತೆ ಎಲ್ಲ ಅವಧಾನದಲ್ಲಿ ಮಾಡಿದ ಮೇಲೆ ಅವರು ಕಡೆಗೆ ಭಾಷಣ ಮಾಡ್ತಾ ಹೇಳಿದ್ರು, మీరు ఆంధ్రంలో పుట్టకపోవడం మీ దురదృష్టం, ఆంధ్రావధానుల ಅದೃಷ್ಟಂ ಅಂತ. ನೀವು ಆಂಧ್ರದಲ್ಲಿ ಹುಟ್ಟದೇ ಇದ್ದಿದ್ದು ಆಂಧ್ರಾವಧಾನಿಗಳ ಅದೃಷ್ಟ, ನಿಮ್ಮ ದುರದೃಷ್ಟ ಅಂತ ಹೇಳಿಬಿಟ್ಟು. ಆಂಧ್ರದಲ್ಲಿ ಆ ಮಟ್ಟಕ್ಕೆ ವಿದ್ಯಾ ಪೋಷಣೆ ಎನ್ನುವಂಥದ್ದು ಉಂಟು. ಯಾರನ್ನು ನೋಡಿ ಘಂಟಾತೋಡ, ಗಂಡಪೆಂಡೇರ, ಮುತ್ಯಾಲ ಕಿರೀಟಮು, ಗಜಾರೋಹಣಮು, ಕನಕಾಭಿಷೇಕಮು ಅನ್ನುವಂಥದ್ದು ಉಂಟೇ ಉಂಟು. ಅಂದರೆ ಅದನ್ನು ವೆಂಕಟಾಧ್ವರಿ ಬಲ್ಲವನಾಗಿದ್ದು ಹೇಳ್ತಾ ಇದ್ದಾನೆ. ಕವಿಗಾ ಪುಟ್ಟಿದೆ ತೆಲುಗುಗಡ್ಡಲೋ ಪುಟ್ಟಾಲಿ ಅಂತ ಗಾದೆನೇ ಉಂಟು. ಕವಿಯಾಗಿ ಹುಟ್ಟಿದ್ರೆ ತೆಲುಗಿನ ಒಂದು ನೆಲದ ಮೇಲೆ ಹುಟ್ಟಬೇಕು, ಬೇರೆ ಕಡೆ ಅಲ್ಲ ಅಂತ. ಒಂದು ಕೃತಿಯನ್ನು ಬರೆಯೋದಕ್ಕಿಂತ ಒಂದು ಕೃತಿಯನ್ನು ಅರ್ಪಣೆ ಮಾಡಿಸಿಕೊಳ್ಳೋದು ತುಂಬ ದೊಡ್ಡ ಸತ್ಕಾರ್ಯ ಅಂತ ಬೇಕಾದಂತೆ ಮಾಡುವಂಥದ್ದು ಉಂಟು. ಹೀಗಾಗಿ ಅವನು ಹೇಳ್ತಾನೆ, ಅವರೆಲ್ಲ ಶೂದ್ರರು ಅಂತ ಬೈಬೇಡಿ, ಎಲ್ಲ ಬ್ರಾಹ್ಮಣ ಪೋಷಣೆ ಮಾಡ್ತಾ ಇದ್ದಾರೆ, ವಿದ್ಯಾ ಪೋಷಣೆ ಮಾಡ್ತಾ ಇದ್ದಾರೆ, ಅದು ದೊಡ್ಡದಲ್ವಾ ಅನ್ನುವ ಮಾತನ್ನು ಕೃಷಾನುಗೆ ಸಮಾಧಾನವಾಗಿ ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಇಲ್ಲಿ ಬೇಕಾದಷ್ಟು ಜನ ವಿದ್ವಾಂಸರಿದ್ದಾರೆ. ಅಹೋ ಕೃಷ್ಣ ಗೋದಾವರಿ ಮಧ್ಯಾಸೀನಾನಾಂ ಅಮೀಷಾಂ ವೈದಿಕಾನಾಂ ಅಭಿನಂದನೀಯ ಸಂಪ್ರದಾಯ ಅನಪಾಯ ಅಂತಾನೆ. ಕೃಷ್ಣ ಗೋದಾವರಿ ನದಿ ಮಧ್ಯದಲ್ಲಿರುವಂಥ ಯಾವ ಜಾಗ ಉಂಟು, ಕೃಷ್ಣಾ ಜಿಲ್ಲಾ, ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ ಅಂತೆಲ್ಲ ಹೇಳ್ತೀವಲ್ಲ, ಆ ಗೌತಮಿ ತೀರ, ವಸಿಷ್ಠ ಗೋದಾವರಿ ಮತ್ತು ಅಲ್ಲಿ ಕೋನಸೀಮಾ, ದಿವಿಸೀಮಾ ಅಂತೆಲ್ಲ ಕರೀತಾರೆ. ಅಲ್ಲಿರುವ ವೈದಿಕರ ಒಂದು ಯಜ್ಞ ವೈಭವ ಅತಿಶಯವಾದಂಥದ್ದು. ಅವರು ಈ ಹೊತ್ತಿಗೂ ಕೂಡ ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಅದು ಬಹಳ ನಿಜವಾದಂಥದ್ದು. ಈಗಲೂ ಅಲ್ಲಿ ಚೆನ್ನಾಗಿ ವೇದಾಭ್ಯಾಸ, ಶಾಸ್ತ್ರಾಭ್ಯಾಸ, ಸಂಸ್ಕೃತಾಭ್ಯಾಸ ಉಂಟು. ಕರ್ನಾಟಕದಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸಂಸ್ಕೃತ ವಿದ್ವಾಂಸರು ಆಂಧ್ರ ಪ್ರದೇಶದಲ್ಲಿದ್ದಾರೆ. ಮತ್ತು ಗಟ್ಟಿಯಾದಂಥ ಶಾಸ್ತ್ರಜ್ಞರು ಕೂಡ ಇದ್ದಾರೆ. ಆಂಧ್ರದಲ್ಲಿ ಆ ಮಟ್ಟಕ್ಕೆ ಗೌರವ ಉಂಟು. ಅದಕ್ಕೆ ಒಂದು ದೊಡ್ಡ ನಿದರ್ಶನ ಕೊಡಬಹುದು ಅಂದರೆ ಇವತ್ತಿನ ಶೃಂಗೇರಿಯ ಪೀಠಾಧಿಪತಿಗಳೇನೆ. ಅಲ್ಲಿ ಅವರು ಪರೀಕ್ಷೆಯನ್ನು ಕೊಡ್ತಾರೆ. ಆ ಪರೀಕ್ಷೆ ಸಾಕಷ್ಟು ಬಜೆಬೆಣ್ಣೆ ಕರಗಿಸ್ತಕ್ಕಂಥದ್ದೇನೆ. ಒಂದು ಬಾರಿ ಅವರು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ರು. ತೆನಾಲಿಯಲ್ಲಿ ಒಂದು ದೊಡ್ಡ ಪರೀಕ್ಷಾ ಕೇಂದ್ರವನ್ನು ಮಾಡಿದ್ದಾರೆ. ಅಲ್ಲಿಯ ಚತುಶಾಸ್ತ್ರಗಳಲ್ಲಿ ತರ್ಕ, ವ್ಯಾಕರಣ, ಮೀಮಾಂಸಾ, ವೇದಾಂತ, ಇವುಗಳಲ್ಲಿ ಮೀಮಾಂಸಾ ಶಾಸ್ತ್ರದ ಪೇಪರ್ನ ನಾನು ವ್ಯಾಲ್ಯೂ ಮಾಡೋಲ್ಲ ಅಂತ ಹೇಳಿದ್ರು. ಯಾತಕ್ಕೆ ಅಂದರೆ ಯಾರು ಒಬ್ಬನಾದರೂ ಪಾಸ್ ಆಗಲಿ ಅಂತ. ಹೀಗೆ ಉಂಟು. ದೊಡ್ಡ ದೊಡ್ಡ ವಿದ್ವಾಂಸರು ಆಗಿ ಹೋಗಿದ್ದಾರೆ. ಮತ್ತು ಅನೇಕರು ಆಹಿತಾಗ್ನಿಗಳಾಗಿರುವಂಥವ್ರು. ಆದರೆ ಒಂದು ಗಮನಿಸಬೇಕಾದ್ದೇನೆಂದರೆ, ತಮಿಳುನಾಡಿನ ಆಹಿತಾಗ್ನಿಗಳಲ್ಲಿರುವ ಸಂಪ್ರದಾಯ ಶುದ್ಧಿ, ವ್ಯಾಪೃತಿ ತುಂಬ ದೊಡ್ಡದು. ಅದು ಕಂಚಿಯ ಪರಮಾಚಾರ್ಯರ ಪ್ರೇರಣೆಯಿಂದ ಬಂದಂಥದ್ದು, ತುಂಬ ವಿಶೇಷವಾಗಿದೆ. ಆಂಧ್ರಾವಧಾನಿಗಳಲ್ಲಿ ಸ್ವಲ್ಪ, ಆಂಧ್ರದ ಆಹಿತಾಗ್ನಿಗಳಲ್ಲಿ ಕೋಲಾಹಲ ಹೆಚ್ಚು. ಆದರೆ ಕರ್ನಾಟಕದಲ್ಲಿ ಯಾರು ಆಹಿತಾಗ್ನಿಗಳಾಗಿ ಇದ್ದಾರೆ ಅವರು ಒಪ್ಪ ಓರಣ ತುಂಬ ಉತ್ಕೃಷ್ಟವಾದದ್ದು. ಸಂಖ್ಯೆ ಕಡಿಮೆಯಾದರೂ ಕೂಡ ಸಂಪ್ರದಾಯ ಶುದ್ಧಿ ಅದು ಹೆಚ್ಚಾದದ್ದು ಅಂತ ಅನಿಸುತ್ತದೆ. ಅದರೊಳಗೂ ನನ್ನ ಅನುಭವದಲ್ಲಿ ಹೇಳೋದಿದ್ದರೆ, ಉಡುಪಿಯಲ್ಲಿದ್ದಂಥ ಅನಂತಕೃಷ್ಣ ದೀಕ್ಷಿತ ಕೆದಿಲಾಯರು ಅಂತ ಇದ್ದವರು ಯಜ್ಞಪುರುಷನೇ ಬಂದು ಆಹುತಿಯನ್ನು ತೆಗೆದುಕೊಳ್ಳಬೇಕು, ಆ ಮಟ್ಟದ ಶ್ರದ್ಧೆಯಿಂದ ಅವರು ತ್ರೇತಾಗ್ನಿಗಳ ಉಪಾಸನೆಯನ್ನು ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಇವನು ಆ ಆಂಧ್ರದ ಆ ವೈದಿಕ ವೈಭವವನ್ನು ಮೆಚ್ಚಿಕೊಂಡಿದ್ದಾನೆ. ಅಪ್ಪಯ್ಯ ದೀಕ್ಷಿತರು ಅದಕ್ಕೆ ತಾನೇ ಹೇಳಿದ್ದು, ಅವರು ತಮಿಳುನಾಡಿನವರು, ಸಾಮವೇದಿಗಳು. ಆಂಧ್ರತ್ವಂ ಆಂಧ್ರಭಾಷಾ ಚ ಪ್ರಾಭಾಕರ ಪರಿಶ್ರಮ ತತ್ರಾಪಿ ಆಜುಷೀ ಶಾಖಾ ನಾಲ್ಪಸ್ಯ ತಪಸಫಲಂ ಅಂತಂದರು. ಆಂಧ್ರರಾಗಿ ಹುಟ್ಟುವುದು, ತೆಲುಗನ್ನು ಕಲಿಯೋದು, ಯಜುರ್ವೇದಾಭ್ಯಾಸ ಮಾಡುವುದು, ಅದರೊಳಗೂ ಪ್ರಾಭಾಕರ ಶಾಖೆಯ ಮೀಮಾಂಸೆಯಲ್ಲಿ ನಿಷ್ಣಾತರಾಗುವುದು ಸ್ವಲ್ಪ ಅಲ್ಪ ಪುಣ್ಯದಿಂದ ಬರೋದಿಲ್ಲ ಅಂತ.
ಅವರು ಸದಾ ಗೋಳಾಡೋರಂತೆ, ಶಿವನಿಗೆ ಸ್ವಶಾಖೆಯಲ್ಲಿ ಅಭಿಷೇಕ ಮಾಡೋಕ್ಕಾಗಲ್ವೇ ಅಂತ. ಅವ್ರದ್ದು ಸ್ವಶಾಖೆ ಸಾಮವೇದ, ಗೌತಮ ಶಾಖೆ ಸಾಮವೇದ. ಸಾಮವೇದದ ಪುರಸ್ಸರವಾಗಿ ಶಿವನಿಗೆ ಪೂಜೆ ಮಾಡೋದಕ್ಕೆ ಆಗುವುದಿಲ್ಲ. ಯಾಕೆಂದರೆ ರುದ್ರಾಧ್ಯಾಯ ಯಜುರ್ವೇದದಲ್ಲೇ ಇರೋದು, ಅನ್ಯ ಶಾಖೆಯ ಮಂತ್ರಗಳಿಂದ ನಾನು ಹೇಳಬೇಕಲ್ಲ ಅಂತ ಅವ್ರಿಗೆ ಸಂಕಟ ಇತ್ತಂತೆ. ಆಂಧ್ರರು ಆ ವೈದಿಕ ವೈಭವವನ್ನು ಇಟ್ಟುಕೊಂಡಿದ್ದನ್ನು ಇವನು ಗಮನಿಸಿ, ನಿಗಮ ಪಾಠ ನಿರಾಕೃತ ದುಷ್ಕೃತಾ ನೈವಿದೋ ಬಹವೋತ್ರ ಧರಾಸುರಾ ಪ್ರತಿ ವಸಂತ ಮುಪಾತ್ತ ಮಖಾ ಸುಖಂ ಪ್ರತಿ ವಸಂತಿ ಮುಕುಂದ ಪರಾಯಣ. ಇಲ್ಲಿ ನೋಡಿ, ಪ್ರತಿ ವಸಂತ ಮುಪಾತ್ತ ಮಖಾ ಸುಖಂ ಪ್ರತಿ ವಸಂತಿ, ಪ್ರತಿ ವಸಂತ ಸೋಮಯಾಜಿಗಳು ಅಂತ. ವಸಂತೆ ವಸಂತೆ ಜ್ಯೋತಿಷ್ಠೋಮೇನ ಯಜೇತ ಅಂತ ಶಾಸ್ತ್ರವಿಹಿತವಾದ ವಾಕ್ಕು. ಪ್ರತಿ ವಸಂತದಲ್ಲಿ ಸೋಮಯಾಗ ಮಾಡಬೇಕು. ವಿದ್ಯಾರಣ್ಯರು ಹಾಗೆ ಮಾಡ್ತಾಯಿದ್ರು. ಮಾಧವ ಆಚಾರ್ಯ ಅಂತ ಅವರ ಪೂರ್ವಾಶ್ರಮದ ಹೆಸರು. ಪ್ರತಿ ವಸಂತ ಸೋಮಯಾಜಿ ಅಂತಲೇ ಅವರಿಗೆ ಸಾಯಣಾಚಾರ್ಯರಿಗೆ ಶಾಸನಗಳಲ್ಲಿ ಉಲ್ಲೇಖ ಕಾಣಿಸುತ್ತದೆ. ತ್ರಿಕಾಂಡ ಮಂಡನ ಅಂತ ಅಂದರೆ ಪೂರ್ವೋತ್ತರ ಮೀಮಾಂಸೆಗಳನ್ನು ಮತ್ತು ಎರಡರ ನಡುವೆ ಬರ್ತಕ್ಕಂಥ ಈ ಘಟಕ ಶ್ರುತಿ ಅಂತ ಹೆಸರಾಗಿರುವಂತಹ ಸಂಕರ್ಷಣ ಕಾಂಡವನ್ನು, ಜೈಮಿನಿ ಕಾಂಡ, ಸಂಕರ್ಷಣ ಕಾಂಡ, ಬಾದರಾಯಣ ಕಾಂಡ. ಜೈಮಿನಿ ಕಾಂಡ ಕರ್ಮ ಪ್ರಧಾನವಾದದ್ದು, ಸಂಕರ್ಷಣ ಕಾಂಡ ಭಕ್ತಿ ಪ್ರಧಾನವಾದದ್ದು ಮತ್ತು ಬಾದರಾಯಣ ಕಾಂಡ ಜ್ಞಾನ ಪ್ರಧಾನವಾದದ್ದು. ಭಕ್ತಿ ಜ್ಞಾನ ಕರ್ಮಗಳು ಮೂರನ್ನೂ ಉಪಾಸನೆ ಮಾಡಬೇಕು, ಅವುಗಳಲ್ಲಿ ಸ್ವಾಧೀನ ಕುಶಲರಾಗಿರಬೇಕು ಅಂತ. ಆಮೇಲೆ ಹೇಳ್ತಾನೆ, ಆಂಧ್ರರ ರಾಜಸ ಒಳ್ಳೆಯದೇನೆ, ಆಂಧ್ರ ಬ್ರಾಹ್ಮಣರದು. ಆಶ್ರಯಿತವ್ಯೋ ನರಪತಿ ಆರ್ಜಯಿತವ್ಯಾನಿ ಭೂರಿ ವಿತ್ತಾನಿ ಆರಬ್ಧವ್ಯಂ ವಿತರಣಂ ಆನೇತವ್ಯಂ ಯಶೋ ದಶಸ್ವಪಿ ದಿಶಾಸು. ರಾಜರುಗಳನ್ನು ಆಶ್ರಯಿಸಬೇಕು, ದುಡ್ಡನ್ನು ಸಂಪಾದಿಸಬೇಕು ಮತ್ತು ಎಲ್ರಿಗೂ ಅದನ್ನು ಹಂಚಬೇಕು, ಕೀರ್ತಿಯನ್ನು 10 ದಿಕ್ಕಲ್ಲೂ ಚೆಲ್ಲಾಪಿಲ್ಲಿ ಮಾಡಬೇಕು. ಇದು ಶ್ರೀನಾಥ ಇದ್ದ, ಜಗನ್ನಾಥ ಇದ್ದ. ಈ ಥರ ವಾಚಾಂ ಆಚಾರ್ಯತಾಯಾಂ ವಾಚಾಂ ಆಚಾರ್ಯತಾಯ ಪದಂ ಅನುಭವಿತು ಕೋಸ್ತಿ ಧನ್ಯೋ ಮದನ್ಯ ಅಂತನಲ್ಲ, ಆ ಥರ ಇರಬೇಕು ಅಂತ. ಶ್ರೀನಾಥನು ಹಾಗಾಗಿ ದೀನಾರ ಟಂಕಾಲ ತೀರ್ಥ ಮಾಡಿಂಚಿತಿ ದೇವರಾಯುಕ್ಷಿತೀಶು ಕಲ್ವುಲೋನ ಅಂತಾನೆ. ಬಂಗಾರದ ನಾಣ್ಯಗಳ ಸಾಗರದಲ್ಲಿ ಈಜಾಡಿಬಿಟ್ಟೆ ನಾನು ಅಂತ ಕನಕಾಭಿಷೇಕ ಮಾಡಿಸಿಕೊಂಡು ಅಂತ. ಹೀಗೆ ವಿದ್ಯಾ ವೈಭವದಿಂದ ಒಂದು ಜಿಗೀಷೆ, ಗೆಲ್ಲಬೇಕು ಅನ್ನುವ ಇಚ್ಛೆಯಿಂದ ಹೋಗಬೇಕು, ಎಲ್ಲ ಕಡೆಗೂ ಸುತ್ತಾಡಬೇಕು, ಇದು ಉಂಟು. ತಿರುಪತಿ ವೆಂಕಟ ಕವಿಗಳು 19ನೇ ಶತಮಾನದಿಂದ 20ನೇ ಶತಮಾನದಲ್ಲಿದ್ದಂಥ ಆಂಧ್ರದ ಮಹಾವಧಾನಿಗಳು ಅಟುಗದ್ವಾಲಿಟು ಚೆನ್ನಪಟ್ಟಣಮುನನ್ ಮೇಮೇವ ಧಾನುಲ್ ಕದಾ ಅಂತಂತಾರೆ. ಆ ಗದ್ವಾಲಿಂದ ಈ ತಮಿಳುನಾಡಿನ ಚನ್ನಪಟ್ಟಣ ಅಂದರೆ ಚೆನ್ನಪುರಿ, ಹೊತ್ತಿನ ಚೆನ್ನೈ, ಮದ್ರಾಸ್ ಅಲ್ಲಿವರೆಗೂ ನಾವೇ ಕವಿಗಳು, ಇನ್ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆಯಲ್ಲೂ ಓಡಾಡಿಕೊಂಡು ಬಂದರು. ಇದು ಬೇಕು. ಹಾಗಲ್ಲದೆ ಸುಮ್ಮನೆ ಒಂದು ಕಡೆ ಕೂತು ಕೂಪಮಂಡೂಕ ಆಗಬಾರದು ಅನ್ನುವಂಥದ್ದು. ಆಮೇಲೆ ಅವನು ಹೇಳ್ತಾನೆ, ಆದರೂ ಆಂಧ್ರದಲ್ಲಿ ಬೇಕಾದಷ್ಟು ಸಾಬ್ರ ಸೇರ್ಕೊಂಡು ಬಿಟ್ಟಿದ್ದಾರೆ. ಅವನಾವನೀತ ಪವನಾಶ್ವ ಶೋಭಿನೋ ಭವನಾಗಶಾಯಿ ಭವನಾವಮರ್ದಿನಃ ಸವನಾದಿ ಧರ್ಮ ಲವನಾಯ ದೀಕ್ಷಿತಾ ಯವನಶ್ಚರಂತಿ ಭುವನಾತಿ ಭೀಷಣಾ ಅಂತ ಮಂಜುಭಾಷಿಣಿ ಎನ್ನುವ ಛಂದಸ್ಸು. ಅವನಾವತೀತ ಪವನಾಶ್ವ ಶೋಭಿನೋ ಭವನಾಗಶಾಯಿ ಭವನಾವಮರ್ದಿನಃ ಸಾವನಾದಿ ಧರ್ಮ ಲವನಾಯ ದೀಕ್ಷಿತಾ ಯವನಶ್ಚರಂತಿ ಭುವನಾತಿ ಭೀಷಣಾ. ಅವನೌ ಅವನೀತ ಪವನ ಅಶ್ವಶೋಭಿನಃ. ಈ ಭೂಮಿಯಲ್ಲಿ ಪಳಗಿಸಿಕೊಂಡ ಕುದುರೆಗಳಿಂದ ಕರ್ಕೊಂಡು ಬಂದವರು, ಪಾರಸೀಕಾಶ್ವ, ಅರೇಬಿಯನ್ ಹಾರ್ಸ್ ಅಂತ ಕರಿತೀವಲ್ಲ, ಅವುಗಳಿಂದ ಕೂಡಿ ಸೈನ್ಯ ಮಾಡಿಕೊಂಡಿರ್ತಕ್ಕಂಥವ್ರು. ಆಗಿನ ಅತಿ ವೇಗ ಅಂದರೆ ಕುದುರೆಗೆ. ಈ ವೇಗ ಯಾರ ಕೈಯಲ್ಲಿರುತ್ತೆ ಅವರ ಕೈಯಲ್ಲಿ ಸಂಪತ್ತಿರುತ್ತೆ. ನೋಡಿ, ಯಾರ ಕೈನಲ್ಲಿ ಆಟೋಮೊಬೈಲ್ ಬಂತೋ ಅವರು ವಾಣಿಜ್ಯವನ್ನು ಹೆಚ್ಚು ಮಾಡೋಕ್ಕಾಯಿತು, ಯಾರ ಕೈನಲ್ಲಿ ಮೋಟರೈಸ್ಡ್ ಬೋಟ್ಗಳಿತ್ವೋ ಅವ್ರು ಮಾಡೋಕ್ಕಾಯಿತು. ಅಂದರೆ ಎಕನಾಮಿಕ್ಸ್ಗೂ ಸ್ಪೀಡ್ಗೂ ಯಾವ ಸಂಬಂಧ ಇದೆ ಇವೆಲ್ಲ ಗಮನಿಸಿಕೊಂಡಾಗ ಗೊತ್ತಾಗುತ್ತದೆ. ಇನ್ನು ನಾಗಶಾಯಿ ಭವನ ಅವಮರ್ದಿನ, ಶೇಷಶಾಹಿಯಾದ ಮಹಾವಿಷ್ಣು ಮೊದಲಾದವರ ದೇವಸ್ಥಾನಗಳನ್ನು ನಾಶನ ಮಾಡ್ತಕ್ಕಂಥವರು, ಸವನಾದಿ ಧರ್ಮ ಲವನಾಯ ದೀಕ್ಷಿತ, ಯಜ್ಞ ಯಾಗಾದಿಗಳನ್ನು ಧ್ವಂಸ ಮಾಡೋಕ್ಕೆ ದೀಕ್ಷಿತರಾದವರು, ಈ ಭುವನಾತಿ ಭೀಷಣರು, ಜಗದ್ಭೀಷಣರಾದಂಥ ಮುಸಲ್ಮಾನರು ಇಲ್ಲಿ ಓಡಾಡ್ತಾರೆ ಅಂತ. ಗೋಲ್ಕೊಂಡ, ಹೈದರಾಬಾದ್ ಅಲ್ಲೆಲ್ಲ ಅವರೇ ತಾನೇ ಇದ್ದದ್ದು. ಹೀಗಾಗಿ ಆಂಧ್ರ ಅದರಿಂದಾಗಿ ಅಪವಿತ್ರ ಅಂತ. ಆದರೆ ನೋಡಿ, ಇಲ್ಲಿ ವೆಂಕಟಾದ್ರಿ ಇಷ್ಟು ವಿಶೇಷವಾಗಿ ತೋರ್ಪಡಿಸ್ಕೊಳ್ತಾನೆ ತನ್ನ ಒಂದು ನಿಷ್ಪಾಕ್ಷಿಕತೆಯನ್ನು ಅಂತಂದರೆ, ಎರಡು ಸಂದರ್ಭದಲ್ಲಂತೂ ತುಂಬ ವಿಶೇಷ ಅನಿಸುತ್ತೆ. ನಮ್ಮ ಸೆಕ್ಯುಲರ್ ಚಾಂಪಿಯನ್ಸ್ ಇದನ್ನು ನೋಡಿಬಿಟ್ರೆ ವೆಂಕಟಾದ್ವರಿಗೆ ಒಂದು ವಿಗ್ರಹ ಮಾಡಿಬಿಟ್ಟು ಪೂಜೆ ಶುರು ಮಾಡಿಬಿಡ್ತಾರ ಅಂತ ಅನಿಸುತ್ತೆ. ಇನ್ನು ಮುಸಲ್ಮಾನರನ್ನು ಮೆಚ್ಚಿಕೊಳ್ತಾನೆ, ಅದು ಅಲ್ಪ ಸ್ವಲ್ಪದ ಗುಣವಲ್ಲ. ಯಾಕೆಂದರೆ ಇಷ್ಟು ಮಡಿವಂತ ಕರ್ಮಠ ಬ್ರಾಹ್ಮಣ ತನ್ನ
ಮತಕ್ಕೆ ಸ್ವಲ್ಪ ಆಚೆ ಬರತಕ್ಕಂಥ ಮಾಧ್ವರನ್ನು ಒಪ್ಪೋದಿಲ್ಲ. ಅಷ್ಟೇ ಯಾಕೆ, ತನ್ನ ಮತದವರೇ ಆದ ಮತ್ತೊಂದು ಶಾಖೆ ತೆಂಗಲಿಯವರನ್ನು ಒಪ್ಪಲ್ಲ, ಅದರ ಆಚೆಗಿರ್ತಕ್ಕಂಥ ಸ್ಮಾರ್ತರನ್ನು ಒಪ್ಪಲ್ಲ, ಅದರ ಆಚೆಗಿರ್ತಕ್ಕಂಥ ಶೈವರನ್ನು ಒಪ್ಪಲ್ಲ. ಹೀಗಿರುವಾಗ ಅವನು ಮುಸಲ್ಮಾನರಲ್ಲಿ ಗುಣವನ್ನು ಕಾಣ್ತಾನೆ ನೋಡಿ. ತುರುಷ್ಕ ಯವನೇಶು ಅನನ್ಯ ಸಾಧಾರಣ ವಿಕ್ರಮಂ ಗುಣಮಮಂ ಗೃಹಾಣ. ಮುಸ್ಲಿಮರಲ್ಲಿರ್ತಕ್ಕಂಥ ಪರಾಕ್ರಮ ಅನ್ನುವ ಗುಣವನ್ನು ನೀನು ಮೆಚ್ಚಿಕೋ. ಯುದ್ಧಾಯ ಪ್ರಮಿಲಂತು ಹಂತ ಪಟವೋ ಯೋಧ ಸಹಸ್ರಾಧಿಕಾ ಯದ್ಯೇಕೋಪಿ ಬಲಾತ್ ತುರುಷ್ಕ ಯವನೇಶ್ವಾರೂಢ ಘೋಟೋ ಭಟಃ ನಿಸ್ತ್ರಿಂಶಂ ಪರಿಕಂಪಯನ್ ಸ್ವಕಟಕಾನ್ ನಿಷ್ಕ್ರಾಮತಿ ಕ್ರೋಧತಃ ಸರ್ವೇತೆ ಕೃಪಣಾಸ್ತೃಣಾನ್ಯಶರಣಾ ಖಾದಂತಿ ಸೀದಂತಿ ಚ. ಒಬ್ಬ ಮುಸಲ್ಮಾನ್ ಯುದ್ಧದಲ್ಲಿ ಕತ್ತಿಯನ್ನು ಹಿರಿದು ಕುದುರೆ ಮೇಲೆ ಆಟಾಟೋಪದಿಂದ, ಘೋಟಕದ ಮೇಲೆ ಆಟೋಪದಿಂದ ಧಾಟೀಕನಾಗಿ ಭಟ ಬಂದು ನಿಸ್ತ್ರಿಂಶವನ್ನು ನಿಸ್ತ್ರಿಂಶ ಅಂದರೆ ಖಡ್ಗ, ಅದನ್ನು ಉಲ್ಲಾಸ ಮಾಡಿಕೊಂಡು ಕೋಲಾಹಲವಾಗಿ ಬಂದಾಗ ಅವನ ಎದುರಾಳಿಗಳು ಹುಲ್ಲು ಕಚ್ಚಬೇಕು, ಇಲ್ಲ ದೇವಲೋಕಕ್ಕೆ ಹೋಗಿ ಅಮರ ಸ್ತ್ರೀಯರ ತುಟಿ ಕಚ್ಚಬೇಕು, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಆ ಮಟ್ಟಕ್ಕೆ ಅವರು ಹೋರಾಡ್ತಾರೆ, ಪ್ರಾಣವನ್ನು ತೃಣವಾಗಿ ನೋಡಿಕೊಂಡು ಯುದ್ಧ ಮಾಡ್ತಾರೆ ಅಂತ. ಇವತ್ತಿಗೂ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಮುಸಲ್ಮಾನರ ಕತ್ತಿಯ ಶೌರ್ಯ ಎಷ್ಟಿರುತ್ತದೋ ಹಿಂದೂಗಳ ನಾಲಿಗೆ ಶೌರ್ಯ ಅಷ್ಟಿರುತ್ತೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಅಂದರೆ ಅವರಿಗೆ ಆ ಹೋರಾಟದ ಗುಣ ಇದೆಯಲ್ಲ, ಅವರ ಪ್ರವಾದಿಗಳಿಂದಲೇ ಬಂದಂಥದ್ದು ಆ ಗುಣ. ಅಷ್ಟು ಮಾತ್ರವಲ್ಲ, ಪಿಬಂತು ಮದಿರಾಮಮೇ ಪರಿತುದಂತು ದೇಶಾನಹೋ ಹರಂತು ಪರ ಸುಂದರೀರಪಲಪಂತು ವೇದಾನಪಿ ತಥಾಪಿನ ಮೃದಾಂಗಣೆ ತೃಣವದೇವ ಮುಕ್ತ್ವಾತನು ಹಠಾದ್ವಿದತೆ ಮರುತ್ಪುರ ಕಪಾಟಿಕೋದ್ಘಾಟನಂ ಅಂತಾನೆ. ಏನು ವೀರಾವೇಶದ ಪೃಥ್ವಿ. ನಮ್ಮ ಕ್ಷೇಮೇಂದ್ರ ಹೇಳ್ತಾನೆ, ಪೃಥ್ವಿ ಛಂದಸ್ಸು ವೀರರಸಕ್ಕೆ ಬಹಳ ಯುಕ್ತವಾದದ್ದು ಅಂತ. ಪಿಬಂತು ಮದಿರಾಮಮಿ, ಹೆಂಡ ಕುಡೀಲಿ ಬಿಡಯ್ಯ. ಮುಸಲ್ಮಾನರಿಗೆ ಹೆಂಡ ಖರಾಬ್ ಅವರ ಹದೀಸಲ್ಲೇ ಇರುವಂಥದ್ದು. ಆದರೆ ನಮ್ಮ ದೇಶದ ಅನೇಕ ಮುಸಲ್ಮಾನ್ ರಾಜರು ಹೆಂಡದಲ್ಲಿಯೇ ತೇಲಾಡಿಬಿಟ್ಟಂಥವ್ರು. ಎಲ್ಲಿವರೆಗೆ ಅಂತಂದರೆ ಬಾಬರು, ಜಹಾಂಗೀರು ಇವರುಗಳೆಲ್ಲ ಕುಡಿದು ಕಡೆಗೆ ತಮ್ಮ ಸೈನಿಕರೆಲ್ಲ ಪ್ರಮತ್ತರಾಗ್ಬಿಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಬಾಬರ್ ಮೊದಲಾದವರು ಹೆಂಡದ ಅಂಗಡಿಗಳನ್ನು, ಪೀಪಾಯಿಗಳನ್ನು ಒಡೆದರು, ತಾವು ಮಾತ್ರ ಇಟ್ಕೊಂಡ್ರು. ಹೀಗಾಗಿ ಮುಸಲ್ಮಾನರಲ್ಲಿ ಖಾನಾ ಪೀನಾ ಮೋಜು ಉಡಾನ ತುಂಬ ಇದ್ದದ್ದು. ಪರಿತುದಂತು ದೇಶಾನಹೋ, ದೇಶಗಳನ್ನು ಎಷ್ಟೇ ಕೊಳ್ಳೆ ಹೊಡೀಲಿ, ಹರಂತು ಪರಸುಂದರೀಹಿ, ಬೇರೆಯವರ ಹೆಂಗಸರನ್ನ ಅಪಹರಣ ಮಾಡಲಿ, ಅಪಲಪಂತು ವೇದಾನಪಿ, ನಮ್ಮ ವೇದಗಳನ್ನು ಬೈಲವಯ್ಯ. ತಥಾಪಿ ಚ ಮೃದಾಂಗಣೆ, ಯುದ್ಧರಂಗದಲ್ಲಿ ತೃಣವದೇವ ಮುಕ್ತವಾತನು, ಹುಲ್ಲು ಕಡ್ಡಿಗಿಂತ ಕೀಳಾಗಿ ತಮ್ಮ ದೇಹವನ್ನು ನೋಡಿ ಹಠಾತ್ ವಿದದತೆ ಮರುತ್ಪುರ ಕಪಾಟಿಕೋದ್ಘಾಟನಂ, ವೀರಸ್ವರ್ಗವನ್ನು ಸೇರಿ ನಮ್ಮ ದೇವಲೋಕದ ಬಾಗಿಲು ತಟ್ಟಿ ಅದರೊಳಗೆ ಬಂದು ಕೂತ್ಕೋತಾರಲ್ಲಯ್ಯ, ಅದು ದೊಡ್ಡದು ಅಂತ ಹೇಳ್ಬಿಟ್ಟಂತಾನೆ. ಹೀಗೆ ಇಂಥವರಿಂದಲೂ ಕಾಣಬೇಕಾದ್ದು ಗುಣ ಇರಬೇಕು. ಆ ಗುಣ ಇದ್ದರೆ ಮೆಚ್ಚಬೇಕು ಅನ್ನುವುದನ್ನು ಕವಿ ತೋರಿಸುವುದು ಸ್ತುತ್ಯವಾದದ್ದು. ಇನ್ನು ಕರ್ನಾಟಕದ ಕಡೆಗೆ ಬರ್ತಾನೆ, ಹೇಳ್ತಾನೆ, ಕರ್ನಾಟಕ ದೇಶೋ ಯಃ ಪೂರ್ವಂ ಕರ್ಣದೇಶಮಭೂಷಯತ್ ಸಯೇಷ ಸಂಪ್ರತಂ ಪಶ್ಯ ಚಕ್ಷುಷೋರ್ಭೂಷಣಾಯತೆ. ನಾವು ಕರ್ಣದೇಶಕ್ಕೆ ಸೀಮಿತ ಮಾಡ್ಕೊಂಡಿದ್ವಿ, ಕಿವಿಯಿಂದ ಕೇಳ್ತಾ ಇದ್ವಿ ಕರ್ನಾಟ ಅಂತ. ಈಗ ನೋಡಿದ್ರೆ ಕಣ್ಣಿನ ಮುಂದೆ ಕಣ್ಣಾಡಿಸ್ತಾ ಇದೆ, ಕಣ್ಣಾಟ ತೋರಿಸ್ತಾ ಇದೆ ಕರ್ನಾಟ ನೋಡು ಅಂತ ಹೇಳ್ತಾನೆ. ಮತ್ತು ಕರ್ನಾಟಕದ ಬಗ್ಗೆ ಒಂದು 2 ಪದ್ಯಗಳನ್ನು ಹೇಳ್ತಾನೆ, ಆರ್ಯಾವೃತ್ತದ ಪದ್ಯಗಳು. ಇವು ಹೆಚ್ಚಾಗಿ ನಮ್ಮ ಮಲೆನಾಡು ಕರಾವಳಿಯ ಈ ಹವ್ಯಕರ ಅಡಿಕೆ ಸೀಮೆಯನ್ನು ಕುರಿತಂಥದ್ದು. ಕರ್ನಾಟಕದ ವಿಶಿಷ್ಟತೆ ಅಂತನ್ನುವಂಥದ್ದನ್ನು ಅಲ್ಲಿ ತೋರ್ಪಡಿಸ್ತಾನೆ. ಕಾಳಿದಾಸ ಕೂಡ ಇದನ್ನು ಗಮನಿಸಿದ್ದ, ವೆಂಕಟಾಧ್ವರಿಯು ಗಮನಿಸಿದ್ದಾನೆ. ಪ್ರತಿನಗರ ಮಿಹಾರಾಮಾ ಪ್ರತ್ಯಾರಾಮಂ ಪಚೇಲಿಮ ಕ್ರಮುಕಾ ಪ್ರಸವ ಪ್ರತಿಕ್ರಮುಕಂ ಅಪ್ಯುತ್ಸರ್ಪತಿ ಮಧುತತಿ ಪ್ರತಿಪ್ರಸವಂ ಪ್ರತಿಮಧುಬಿಂದು ಮಿಲಿಂದ ಪ್ರೇಂಖಂತಿ ಪ್ರತಿಮಿಲಿಂದ ಮಾರಾವಹ ಪ್ರತ್ಯಾರಾವಂ ಸುದೃಶಾಂ ಮದ ಉದಾರ ಪ್ರತಿಮದಂ ಮದನಃ ಅಂತ. ಇದು ಒಂದು ಮಾಲಾ ಅಲಂಕಾರ. ಇದನ್ನು ನಾವು ಏಕಾವಳಿ ಅಂತ ಕರಿತೀವಿ. ಏಕಾವಳಿ ಎನ್ನುವಂಥ ಒಂದು ವಿಶಿಷ್ಟವಾದ ಅಲಂಕಾರ. ಏಕಾವಳಿ, ಸಾರ, ಉತ್ತರ ಮೊದಲಾದಂಥವು ಈ ಜಾಡಿಗೆ ಬರತಕ್ಕಂಥವು. ಪ್ರತಿ ಊರಿನಲ್ಲೂ ತೋಟಗಳು, ಪ್ರತಿ ತೋಟಗಳಲ್ಲೂ ತುಂಬ ಸಮೃದ್ಧವಾಗಿ ಕಾಯಿಬಿಟ್ಟಿರತಕ್ಕಂಥ ಅಡಕೆ ಮರಗಳು, ಪ್ರತಿ ಮರಗಳಲ್ಲಿಯೂ ಕೂಡ ಸೊಗಸಾದ ಹೊಂಬಾಳೆ, ಪ್ರತಿ ಹೊಂಬಾಳೆಯಲ್ಲಿ ಈ ಜೇನುಗಳ ಸಮೂಹ, ಆ ಜೇನಿನ ಒಂದೊಂದು ಸಮೂಹದಲ್ಲಿಯೂ ಅತ್ಯಂತ ಮಧುರವಾದ ಶಬ್ದ, ಗುಂಜಾರವ. ಆ ಪ್ರತಿಯೊಂದು ಗುಂಜಾರವದಿಂದಲೂ ಮತ್ತವಾಗುವ ಮನಸ್ಸಿನ ಜನ. ಇದು ಕರ್ನಾಟಕದ ಸೊಗಸು ಅಂತ ಹೇಳ್ಬಿಟ್ಟಂತಾನೆ. ಅಂತ ಕಥಂ ಅಭಿನಂದಯಸಿ ನಿಂದನೀಯ ಮಮುಂ ದೇಶಂ, ನಿಂದನಾಸ್ಪದವಾದ ದೇಶವನ್ನು ಆನಂದಾಸ್ಪದವಾಗಿ ಕೊಂಡಾಡ್ತಾ ಅಭಿನಂದನೆ ಮಾಡ್ತಾ ಇದೆಯಲ್ಲ, ಯಾತಕ್ಕೆ ಅಂತ ಕೇಳ್ತಾನೆ.
ತಥಾಹಿ ವೇದವೈದಿಕ ವಿದ್ವೇಷ ದೂಷಿತಾ ಭಸ್ಮ ರೂಷಿತಾ ಚಂಡಾಸ್ತಂತ್ಯತ್ರ ಪಾಖಂಡಾ ಲಿಂಗಾಲಿಂಗಿತ ವಕ್ಷಸಃ. ಕರ್ನಾಟಕ ವೀರಶೈವರಿಗೆ ಆವಾಸ ಭೂಮಿ, ವೀರಶೈವ ಸಿದ್ಧಾಂತ ಬೆಳೆದದ್ದಲ್ವ, ಅದಕ್ಕೆ ಹೇಳ್ತಾ ಇದ್ದಾನೆ. ಇವನು ಹೇಳಿ ಕೇಳಿ ಶ್ರೀ ವೈಷ್ಣವ, ಇವರು ವರ್ಟಿಕಲ್ ಆದರೆ ಇವರು ಹಾರಿಜಾಂಟಲ್ಲು ವೀರಶೈವರು, ಇವನು ಶ್ರೀ ವೈಷ್ಣವ, ವೀರಶ್ರೀ ವೈಷ್ಣವ. ವಡಗಲಿ ಇವನು ಊರ್ಧ್ವ ಪುಂಡ್ರಧಾರಿ, ಇವರು ತಿರ್ಯಕ್ ಪುಂಡ್ರಧಾರಿಗಳು. ಹೀಗಾಗಿ ಆರಂಭ, ಅವರು ಹರಿ ಇವರ ಹರ, ಈ ರೀತಿಯಾದದ್ದಲ್ವೇ. ವೇದ ವೈದಿಕ ವಿದ್ವೇಷ ದೂಷಿತರಾದ ಭಸ್ಮ ರೂಷಿತರಾದ, ಮೈಗೆಲ್ಲ ಬೂದಿ ಬಡ್ಕೊಳ್ತಕ್ಕಂಥ ಚಂಡ, ಬಹಳ ಉಗ್ರವಾಗಿರತಕ್ಕಂಥ ಪಾಖಂಡಾಹ, ಸನಾತನ ಧರ್ಮ ವಿರೋಧಿಗಳು, ಅಂದರೆ ವೇದ ವಿರೋಧಿಗಳೆಲ್ಲ ಪಾಖಂಡಿಗಳು ಅಂತ. ವೇದದ ಮೂಗು ಮುರಿಯುವೆ, ವೇದ ಎಂಬುದು ವ್ಯರ್ಥದ ಮಾತು, ಆಗಮದ ಮೂಗು ಮುರಿಯುವೆ ಅನ್ನುವಂಥದ್ದು. ಸತ್ತವರ ಕಥೆ, ರಾಮಾಯಣ ಮಹಾಭಾರತ ಅಂತ ಹೀಗೆಲ್ಲ ಅಲ್ಲಮ ಪ್ರಭುವಿನಿಂದ ಮೊದಲುಗೊಂಡು ಚಾಮರಸನವರೆಗೆ ಹೇಳಿದ್ದ ಅಲ್ಲಲ್ಲಿ ಉಂಟಲ್ಲ. ವಸ್ತುತಃ ವೀರಶೈವ ವೇದ ವಿರೋಧಿ ಏನೂ ಅಲ್ಲ. ವೀರಶೈವ ವೇದ ವಿರೋಧಿ ಮತ್ತು ಸನಾತನ ಧರ್ಮವಲ್ಲ ಅನ್ನೋದು ಈಚಿನ ರಾಜಕೀಯದಿಂದಾಗಿ ಬಂದದ್ದು. ನಮ್ಮ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು ವೀರಶೈವ ಲಿಂಗಾಯತ ಅಂತಲೇ ಒಂದು ಬಹಳ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಮೊದಲಿಗೆ ಚಿದಾನಂದ ಮೂರ್ತಿಗಳು ವೀರಶೈವ ಅನ್ನುವಂಥದ್ದು, ಲಿಂಗಾಯತ ಅನ್ನುವಂಥದ್ದು ಸನಾತನ ಧರ್ಮದ ಚೌಕಟ್ಟಿಂದ ಅಲ್ಲ ಅಂತ ಅಂದುಕೊಂಡಿದ್ದವರು, ಆ ಜಾಡಿನಲ್ಲಿ ನಡೆದವರು. ಕಡೆಗೆ ಅಧ್ಯಯನದಿಂದಾಗಿ ಅದು ತಪ್ಪು ಅಂತ ಗೊತ್ತಾಗಿ ಪ್ರಾಂಜಲವಾಗಿ ಅದೆಲ್ಲವನ್ನು ತಿರಸ್ಕರಿಸಿ ಸತ್ಯಕ್ಕೆ ಅಂಟಿಕೊಂಡು ಎಲ್ಲವೂ ವೇದೋದಿತವಾದ ಧರ್ಮ ಅಂತ ತುಂಬ ಚೆನ್ನಾಗಿ ಸಾಬೀತು ಮಾಡಿದ್ದಾರೆ. ಎ ಗ್ರೇಟ್ ಹಿಂದೂ ಅವರು. ಆ ರೀತಿಯಾಗಿ ಹೇಳಿಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿ ಯುಕ್ತವಾಗಿ ಹೆಮ್ಮೆಯನ್ನು ಪಡ್ತಕ್ಕಂಥವ್ರು, ಒಳಗೊಂದು ಹೊರಗೊಂದು ಇಲ್ಲದ ಮಹಾನುಭಾವರು ನಮ್ಮ ಎಂ ಚಿದಾನಂದ ಮೂರ್ತಿಗಳು. ಆ ಥರದವರು ತುಂಬ ವಿರಳರಾದಂಥವರು. ಏಕೆಂದರೆ ವೀರಶೈವ ಸಿದ್ಧಾಂತದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅದು ಪೂರ್ಣವಾಗಿ ವೇದದಿಂದ, ಶೈವಾಗಮಗಳಿಂದ ಬಂದಂಥದ್ದು ಅಂತಲೇ. ಏನಂದರೆ ನಮ್ಮಲ್ಲಿ ಶೈವ ವೈಷ್ಣವ ಇತ್ಯಾದಿ ಸೆಕ್ಟೇರಿಯನಿಸಮ್ ಬಂದರೆ ನಾವು ಹೇಳುವಂಥ ಅರ್ಥ ವೇದ ಕೇಳದೇ ಇದ್ದರೆ ಅವರು ವೇದ ವಿರೋಧಿಗಳು ಅಂತ ಅನ್ನೋದು. ಎಲ್ಲರಿಗೂ ವೇದ ಶಬ್ದಾತ್ಮನ ಅಂಗೀಕಾರ್ಯ ಅನ್ನೋದನ್ನು ಮರೆತು ಬಿಡ್ತೀವಿ. ಅರ್ಥಾತ್ಮನ ಅಂಗೀಕಾರ್ಯ ಅಂತ ನಮ್ಮ ಅರ್ಥವೇ ಅದರ ಅರ್ಥ, ಮಿಕ್ಕಿದ್ದು ಅನರ್ಥ ಅಂತೀವಿ. ಅದು ತಪ್ಪಾಗುತ್ತದೆ. ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯವನ್ನು ಹೇಳ್ತೀನಿ. ದ್ವೈತವೋ ಅದ್ವೈತವೋ ವಿಶಿಷ್ಟಾದ್ವೈತವೋ ಯಾವುದು ಮಾತ್ರವೂ ಅಲ್ಲ, ಜೈನ ಬೌದ್ಧಾದಿಗಳಿಗೂ ವೇದವೇ ಮೂಲವಾಗಿರುವಂಥದ್ದು. ವೇದದ ಅಂಶಗಳೇ ಅಲ್ಲಿಯೂ ಕೂಡ ಕಾಣಿಸ್ತಕ್ಕಂಥವು. ಹಾಗಾಗಿ ಈ ನೆಲದಲ್ಲಿ ಹುಟ್ಟಿ ಬೆಳೆದಂಥ ಯಾವ ಮತವೂ ಕೂಡ, ಯಾವ ದರ್ಶನವೂ ಕೂಡ ವೇದದ ಬುನಾದಿಯನ್ನು ಬಿಟ್ಟು ಇಲ್ಲ. ಅವುಗಳನ್ನು ಅರ್ಥ ಮಾಡಿಕೊಂಡು ಅನ್ವಯ ಮಾಡಿಕೊಳ್ಳುವಲ್ಲಿ ದೇಶ ಕಾಲಗಳಿಗೆ ತಕ್ಕಂತೆ, ವ್ಯಕ್ತಿ ಅಭಿಪ್ರಾಯಗಳಿಗೆ ತಕ್ಕಂತೆ ಅಷ್ಟಿಷ್ಟು ವ್ಯತ್ಯಾಸಗಳಾಗಿವೆ. ನಚೈತೆ ಮುನಯೋಭ್ರಾಂತಹ. ಆದರೆ ಅದು ಪೂರ್ಣವಾಗಿ ಅದು ದುರರ್ಥವನ್ನು ಕಲ್ಪಿಸೋದಕ್ಕೆ ಹೊರಟಿರುವಂಥದ್ದು. ವೇದದಲ್ಲಿ ಆ ಯಾವುದೇ ಮತಗಳಿಗೆ ಒಂದು ಸ್ವಲ್ಪವೂ ಅವಕಾಶವೇ ಇಲ್ಲ, ನಮ್ಮದೊಂದಕ್ಕೆ ಮಾತ್ರ ಅವಕಾಶ ಇದೆ ಅಂತ ಭಾವಿಸಿಕೊಳ್ಳುವಂಥದ್ದು ಯುಕ್ತವಲ್ಲ. ಇರಲಿ, ಲಿಂಗಾಲಿಂಗಿತ ವಕ್ಷಸಃ, ಇಷ್ಟಲಿಂಗವನ್ನು ಕಟ್ಕೊಂಡು ಬಿಟ್ಟಿರ್ತಾರಲ್ಲ ಅದನ್ನು ಹೇಳ್ತಾನೆ. ಈ ಒಂದು ವಿಶ್ವಗುಣಾದರ್ಶವನ್ನು ಟೆಕ್ಸ್ಟಾಗಿ ಇಡೋದಕ್ಕಿರುವ ಕಷ್ಟ ನೋಡಿ ಇದೆ. ಇಂಥವನ್ನೆಲ್ಲ ಇಟ್ಟರೆ ಬಿಟ್ಟಾರ ನಮ್ಮಲ್ಲಿ ಕೋಲಾಹಲ ಆರಂಭವಾಗಿಬಿಡುತ್ತದೆ. ಒಮ್ಮೆ PS ರಾಮಾನುಜಂ ಅವ್ರನ್ನ ನಾನು ಕೇಳಿದ್ದೆ, ನೀವು ಒಳ್ಳೆ ವಿದ್ವಾಂಸರು, ವಿಶ್ವಗುಣಾದರ್ಶವನ್ನು ಅನುವಾದ ಮಾಡಿ ಅಂತ. ಅವರು ಈ ಶ್ಲೋಕ ಹೇಳಿಬಿಟ್ಟು, ನಾನು ಈ ಶ್ಲೋಕವನ್ನು ಅನುವಾದ ಮಾಡಿದ್ರೆ ನನ್ನ ಮೇಲೆ ಸಿವಿಯರ್ ಆ್ಯಕ್ಷನ್ ತೊಗೊಂಡ್ಬಿಡುತ್ತೆ ಸರ್ಕಾರ, ನಾನು ಸರ್ಕಾರದ ಸೇವಕ ಅಲ್ವೇನಪ್ಪ, IPS ಆಫೀಸರ್ ಅಂತಂದರು. ಆಮೇಲೆ ಹೇಳ್ತಾನೆ, ಶಿರಃಪುರಾರೇ ದ್ವಿಜರಾಜಪಾದ ದಿವ್ಯಾಮೃತೈ ಸಿಕ್ತ ಮಿತೀರ್ಷೆಯೇವ ಶೂದ್ರ ಇಮೆ ಲಿಂಗಧರ ಸ್ವಯಂ ತತ್ ಸ್ವಪಾದ ತೋಯೈ ಸ್ತಪಯಂತಿ ಕಷ್ಟಂ. ತಮ್ಮ ಇಷ್ಟದೇವತೆಯಾದ ಮಹಾದೇವನ ತಲೆ ಮೇಲೆ ದ್ವಿಜರಾಜನ ಪಾದಾಮೃತ ಉಂಟು ಅಂತ. ದ್ವಿಜರಾಜ ಅಂದರೆ ಚಂದ್ರ, ಚಂದ್ರನ ಪಾದ ಅಂದರೆ ಕಿರಣ, ಅದರ ಅಮೃತ ಅಂತಂದರೆ ಕಾಂತಿ, ಅದು ಸುರಿತಾ ಇದೆ ಅನ್ನೋ ಹೊಟ್ಟೆ ಕಿಚ್ಚಿಗೋಸ್ಕರವಾಗಿ ಈ ಶೂದ್ರರು ತಾವು ಶಿವನ ಮೇಲೆ ತಮ್ಮ ಪಾದದ ನೀರನ್ನು ಸುರಿತಾ ಇದ್ದಾರೆ ಅಂತ. ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಈ ವಾದ ಸರಿಯಾಗಿದೆ ಅಂತ. ವೀರಶೈವರಲ್ಲಿ ಇದ್ದಿರಬಹುದಾದ ಅಥವಾ ಇದೆಯೋ ಏನೋ ಗೊತ್ತಿಲ್ಲ, ಗುರು ಪಾದೋದಕವನ್ನು, ಜಂಗಮ ಪಾದೋದಕವನ್ನು ಇಷ್ಟಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂತ. ಹಾಗಾಗಿ ತಮ್ಮ ಪಾದದ ನೀರನ್ನೇ ತಮ್ಮ ಈಶ್ವರನ ಮೇಲೆ ಹಾಕ್ಕೋತಿದ್ದಾರೆ, ಶಿವನ ಮೇಲೆ. ಯಾತಕ್ಕೆಂದರೆ ಶಿವನ ತಲೆ ಮೇಲೆ ದ್ವಿಜರಾಜ ಪಾದ ಉದಕ ಇದೆಯಲ್ಲ ಅಂತ. ಅಂದರೆ ಅವನು ಚಂದ್ರಕಲಾಧರ ಅನ್ನುವ ಶ್ಲೇಷ. ಹಾಗಾಗಿ ಇಂಥವ್ರು ಇವರು ದೇವರನ್ನೂ ಬಿಡೋದಿಲ್ಲ, ಜಾತಿವಾದದಿಂದಾಗಿ ದೇವರ ಮೇಲೆ ತಮ್ಮ ಪಾದದ ನೀರನ್ನು ಎರಚೋದಕ್ಕೂ ಹೇಸುವಂಥವರಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆಗ ಹೇಳ್ತಾನೆ, ಹೀಗೆಲ್ಲ ಮಾತಾಡಬೇಡ, ಗೊತ್ತಿಲ್ಲದೆ ಇರೋ ವಿಷಯಗಳನ್ನೆಲ್ಲ ಹೇಳಬೇಡ, ಸಖೇ ಮೈವಂ ಸಂಗದಿಷ್ಠ ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಪಾಪ ಇವನಿಗೆ ಅದು ಉತ್ತರ ಕೊಡೋಕ್ಕೆ ಗೊತ್ತಾಗೋದಿಲ್ಲ. ಪ್ರಾಯಶಃ ವೆಂಕಟಾಧ್ವರಿಗೂ
ಅವನಿಗಷ್ಟು ಗೊತ್ತಿಲ್ವೋ ಏನೋ. ಹಾಗಾಗಿ ಡಿವಿಯೇಟ್ ಮಾಡಿಬಿಟ್ಟು ಇದೆಲ್ಲ ಬಿಟ್ಬಿಡು, ಮೇಲುಕೋಟೆ ಇದೆಯಲ್ಲ ಅಂತಾನೆ. ಅವನಿಗೆ ಇಷ್ಟವಾಗಿರೋದು ಬಂದೇ ಬಿಡ್ತು. ಯದುಗಿರಿ ರಯಮಂಧೆ ಯದುಗಿರಿ ರಯಮಿಂಧೆ ಯತ್ರ ನಾರಾಯಣಾತ್ಮ ವಿಲಸತಿ ಕಿಲ ಹರ್ಷಂ ನೀಲಮೇಘ ಪ್ರವರ್ಷನ್ ಅಂತ ಯದುಗಿರಿಯ ಮೇಲೆ ನೀಲಮೇಘಾಕೃತಿಯಾಗಿ ಪರಮಾತ್ಮ ಇದ್ದಾನೆ ನೋಡು ಅಂತ ಹೇಳಿಬಿಟ್ಟು ಯದುಗಿರಿಯನ್ನು ಕೊಂಡಾಡ್ತಾನೆ. ಆಮೇಲೆ ಹೇಳ್ತಾನೆ, ಈ ಒಂದು ಬೆಟ್ಟದಲ್ಲಿ ಶ್ವೇತಮೃತ್ತಿಕೆ ಸಿಗುತ್ತದೆ, ತಿರುಮಣ್ಣಂತ ಕರೀತಾರಲ್ಲ, ಶ್ರೀವೈಷ್ಣವರ ಬಿಳಿಯ ನಾಮಕ್ಕೆ ಬೇಕಾಗಿರುವಂಥದ್ದು. ಇಲ್ಲಿ ಒಂದು ಗಮನಿಸಬೇಕು, ಶ್ರೀವೈಷ್ಣವರಿಗೆ ಅತ್ಯಂತ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ವೀರಶೈವರು ಭಸ್ಮ ಅಂತ ಹಚ್ಚುವುದು ಬೂದಿಯನ್ನಲ್ಲ, ಅವರು ಒಂದು ರೀತಿಯಾದ ಬಿಳಿಯ ಜೇಡಿಯ ಮಣ್ಣನ್ನೇ, ಅದು ತಿರುಮಣ್ಣೆ. ಇವರು ವರ್ಟಿಕಲ್ಲು, ಅವರು ಹಾರಿಸಾಂಟಲ್ಲು, ಅಷ್ಟೇ ವ್ಯತ್ಯಾಸ. ವಸ್ತುತಃ ನೇರವಾದ ಬೂದಿಯನ್ನೇ ಬಳಕೊಳ್ತಕ್ಕಂಥವರು, ಎಲ್ಲ ಯಜ್ಞ ಮಾಡ್ತಕ್ಕಂಥವ್ರು. ಯಜ್ಞದ ಪ್ರಸಾದ ರಕ್ಷಾಂಧಾರಯಾಮಿ ಮೇಧಾವಿ ಭೂಯಾಸಂ ತೇಜಸ್ವಿ ಭೂಯಾಸಂ ವರ್ಚಸ್ವಿ ಭೂಯಾಸಂ ಅಂತ ಎಲ್ಲರೂ. ಅದು ಹಾಗೇ ಉಳ್ಕೊಂಡಿರ್ತಕ್ಕಂಥದ್ದು, ಎಲ್ಲ ತಿರ್ಯಕ್ ಪುಂಡ್ರವಾಗಿ ಉಳ್ಕೊಂಡಿರುವಂಥದ್ದು ಈ ಹೊತ್ತಿನ ಸ್ಮಾರ್ತರು ನೂರಲ್ಲಿ. ನಮ್ಮ ಯಾವುದೇ ಪ್ರಾಚೀನ ಸೂತ್ರಗಳಲ್ಲಿ ಸ್ಮೃತಿಗಳಲ್ಲಿ ಹಣೆ ಮೇಲೆ ಏನು ಇಟ್ಕೊಳ್ಬೇಕು, ಯಾವ ಶೇಪಲ್ಲಿ ಇಟ್ಕೊಳ್ಬೇಕು ಅಂತ ಏನೂ ಬಂದಿಲ್ಲ. ಎಲ್ಲರೂ ರಕ್ಷೆಯನ್ನು ಇಟ್ಕೊಳ್ಬೇಕು ಅಂತ ಇದೆ. ರಕ್ಷೆಯನ್ನು ಅವರಿಗೆ ತೋಚಿದಂತೆ ಇಟ್ಕೊಂಡ್ರು. ಮತ್ತು ಊರ್ಧ್ವ ತಿರ್ಯಕ್ ಎಲ್ಲ ಪುಂಡ್ರಗಳಲ್ಲೂ ಅದೇ ಆದಂಥ ಸ್ವಾರಸ್ಯ ಅರ್ಥಗಳು ಉಂಟು. ಅವುಗಳಿಗೆ ಯಾವುದಕ್ಕೂ ದೋಷ ಏನೂ ಇಲ್ಲ. ಈ ಬಗ್ಗೆ ಹಿಂದೆಯೇ ಹೇಳಿಯೂ ಇದ್ದೀನಿ, ಇರಲಿ. ಧನ್ಯಾನಿತ್ಯಂ ಧಾರಯಂತೋ ಲಲಾಟೆ ಮಾಲೀಮಸ್ಯಂ ಮಾನಸಂ ನಿರ್ಮೃಜಂತಿ ಅಂತ. ಮಲೀಮಸ ಅನ್ನುವುದರ ತದ್ಧಿತ ರೂಪ ಮಾಲೀಮಸ್ಯ ಅಂತ ಮಾಡ್ತಾನೆ ಇವನು. ತುಂಬ ವಿಶೇಷವಾಗಿ ಇಷ್ಟೆಲ್ಲ ತದ್ಧಿತಗಳನ್ನು ಮಾಡ್ತಾನೆ. ಪ್ರೀಧತ್ತಿದ್ದಾಹ ದಾಕ್ಷಿಣಾತ್ಯಾಹ ಅಂತ ಪತಂಜಲಿಗಳು ಮಹಾಭಾಷ್ಯದಲ್ಲಿ ಹೇಳ್ತಾರೆ. ದಾಕ್ಷಿಣಾತ್ಯರಿಗೆ ತದ್ಧಿತ ಶಬ್ದ ಪ್ರಯೋಗ ಮಾಡುವುದು ಇಷ್ಟ ಅಂತ ಹೇಳ್ಬಿಟ್ಟಿದ್ವಿ. ಅವನು ಕೌರ್ಮ್ಯ, ಮೈನ್ಯ, ಗೌಣ್ಯ, ಕೈಟ್ಯ ಅಂತ ಈ ರೀತಿಯ ಕೈಟ ಅಂತ ಹೀಗೆಲ್ಲ ಸ್ವರೂಪಗಳನ್ನು ದಶಾವತಾರಗಳಿಗೂ ಹೇಳ್ತಾನೆ. ಇರಲಿ, ಈ ಒಂದು ಮೇಲುಕೋಟೆಯಲ್ಲಿ ತಿರುಮಣ್ಣು ಸಿಗುತ್ತದೆ. ಅದನ್ನು ಇಟ್ಟುಕೊಂಡು ಅಂತರಂಗದ ಮಾಲಿನ್ಯವನ್ನು, ಕಪ್ಪುತನವನ್ನು ಹೋಗಲಾಡಿಸಿಕೊಳ್ತಾರೆ. ಭೂಭೃತ್ಯಸ್ಮಿನ್ ಪಕ್ಷಿರಾಜೇನ ಪೂರ್ವಂ ಶ್ವೇತದ್ವೀಪ ದಾಹೃತಾಂ ಶ್ವೇತಮೃತ್ಸ್ನಾಂ ಧನ್ಯ ನಿತ್ಯಂ ಧಾರಯಂತೋ ಲಲಾಟೆ ಮಾಲೀಮಸ್ಯಂ ಮಾನಸಂ ನಿರ್ಮೃಜಂತಿ. ಹಿಂದೆ ಗರುಡ ಶ್ವೇತದ್ವೀಪದಿಂದ ತಂದ ಮೃತ್ತಿಕೆ, ಮಹಾವಿಷ್ಣುವಿನ ಒಂದು ದಿವ್ಯ ಲೋಕ ಶ್ವೇತದ್ವೀಪ ಅಂತ. ಅಲ್ಲಿ ಬೆಳ್ಳಗೆ ಇರ್ತಾರಂತೆ ಮಹಾವಿಷ್ಣು. ಅಲ್ಲಿ ಮಣ್ಣು ಬಿಳಿ, ಆ ಮಣ್ಣನ್ನು ಇಲ್ಲಿ ತಂದು ಇಟ್ಟಿದ್ದಾನೆ, ಅದನ್ನು ಹಣೆಗೆ ಬಳಸ್ಕೊಳ್ತಾರೆ ಅಂತ. ಹಾಗಂದ ಮೇಲೆ ಅತ್ತ ಕಡೆಗೆ ಉಡುಪಿ ಕಾಣಿಸುತ್ತದೆ. ರಜತಪೀಠ ಪುರಂ ನನು ಕಂಚನ ಶ್ರಿಯದಿಮಿದಂ ವಹತೆ ಮಹದದ್ಭುತಂ ಯಹ ವಸನ್ ಶುಭರೀತಿ ವಹೋ ಬುಧಃ ಪರಮಯೋಗತ ಏವ ವಿರಾಜತೆ ಅಂತ ಈ ರಜತಪೀಠಪುರ. ವಸ್ತುತಃ ಅದನ್ನು ಉಡುಪಿ ಅನ್ನೋದನ್ನು ಸಂಸ್ಕೃತದಲ್ಲಿ ರಜತಪೀಠಪುರ ಅಂತ ಕರೀತಾರೆ. ಅದು ಶಿವಳ್ಳಿ ಗ್ರಾಮ, ಶಿವಬೆಳ್ಳಿ ಅಂತ ಹಾಗೆ ಅಂತ. ಆದರೆ ಬನ್ನಂಜೆ ಗೋವಿಂದಾಚಾರ್ಯರು ಹೇಳ್ತಾರೆ ಅದು ಒಡಿಪ್ಪು ಅನ್ನುವಂಥ ಒಂದು ತುಳು ಶಬ್ದದಿಂದ ಬಂದಿದ್ದು ಅಂತ ಇರಬಹುದೇನು. ಏಕೆಂದರೆ ಅದು ಅಲ್ಲಿ ಇದ್ದದ್ದು ಅನಂತೇಶ್ವರ, ಹಾಗಾಗಿ ಶಿವಳ್ಳಿ, ಶಿವನಿರ್ತಕ್ಕಂಥ ಹಳ್ಳಿ ಅಂತ, ಶಿವಳ್ಳಿ ಬ್ರಾಹ್ಮಣರು ಅಂತೆಲ್ಲ ಪ್ರಸಿದ್ಧವೇ ಇರತಕ್ಕಂಥದ್ದು. ಇಂದೂ ಕೂಡ ಅಲ್ಲಿಯ ಮಾಧ್ವರು ಸ್ಮಾರ್ತರು ಎಲ್ಲರೂ ಒಂದೇ ಮೂಲದವರು, ಶಿವಳ್ಳಿ ಬ್ರಾಹ್ಮಣರು ಅಂತ. ಅಲ್ಲಿ ಸ್ಮಾರ್ತ ಶಿವಳ್ಳಿ, ಮಾಧ್ವ ಶಿವಳ್ಳಿ ಅಂತ, ಮಾಧ್ವ ಶಿವಳ್ಳಿ ತುಳು ಮಾತಾಡುವುದು, ಸ್ಮಾರ್ತ ಶಿವಳ್ಳಿ ಕನ್ನಡ ಮಾತಾಡುವುದು, ಹೀಗೆಲ್ಲ ಉಂಟು. ಅದು ಸಂಸ್ಕೃತದವರು ಎಲ್ಲವನ್ನೂ ಸಂಸ್ಕೃತೀಕರಣ ಮಾಡುವ, ಅನುವಾದ ಮಾಡುವಲ್ಲಿ ರಜತಪೀಠಪುರ ಅಂತ ಆಗಿದೆ. ಹಾಗಿದ್ದರೂ ಇದು ಬಂಗಾರದ ಸೊಬಗನ್ನು ಹೊಂದಿರುವಂಥದ್ದು, ಶುಭ ರೀತಿಯಿಂದ ಕೂಡಿರುವುದು, ಪರಮಯೋಗದಿಂದ ಕೂಡಿರುವಂಥದ್ದು ಅಂಥೇಳಿ ಸಂತೋಷವಾಗಿ ಅಚ್ಚೈರ್ ದ್ವಿಜೇಂದ್ರೈರ್ ಅಮೃತಾಭಿಲಾಷಾತ್ ಆಸೇವಿತೋ ಭೂವ್ಯಭಿಜಾತ ಕೀರ್ತಿ ಆನಂದ ತೀರ್ಥ ಹ್ವಯಮತ್ರ ಕಶ್ಚಿತ್ ಅನ್ವರ್ಥಯನ್ ಆವಿರಭೂನ್ ಮುನೀಂದ್ರ. ಇಲ್ಲಿ ಆನಂದ ತೀರ್ಥರು ಅಂದರೆ ಮಧ್ವಾಚಾರ್ಯರು, ಸುಖತೀರ್ಥ, ಆನಂದ ತೀರ್ಥ, ಹನುಮಾನ ತೀರ್ಥ ಅಂತೆಲ್ಲ, ಪೂರ್ಣಪ್ರಜ್ಞ ಅಂತೆಲ್ಲ ಅವರಿಗೆ ಹೆಸರು. ಅವರ ಗುರುಗಳು ಅಚ್ಯುತ ಪ್ರೇಕ್ಷಾ ಅಂತ ಕೆಲವರು ಹೇಳ್ತಾರೆ. ಅಚ್ಯುತ ಪ್ರಜ್ಞರಿರಬೇಕು, ಯಾತಕ್ಕೆಂದರೆ ಇವರ ಹೆಸರು ಪೂರ್ಣಪ್ರಜ್ಞಾ ಅಂತ ಸನ್ಯಾಸ ದೀಕ್ಷೆ ಆಗಿದ್ದರಿಂದ ಗುರುವಿನ ಒಂದು ಸನ್ಯಾಸ ನಾಮವೇ ಇವರಿಗೂ ಬಂದಿರುತ್ತದೆ ಅಂತ ಬನ್ನಂಜಿಯವರು ಹೇಳ್ತಾರೆ. ಈ ಕಾರಣದಿಂದ ಆನಂದ ತೀರ್ಥ ಅಂತ, ಆನಂದದ ಒಂದು ಪವಿತ್ರವಾದ ತೀರ್ಥ ಸನ್ಯಾಸದ ದಶನಾಮಧೇಯಗಳಲ್ಲಿ ಒಂದು. ಹಾಗಿರುವಂಥವರು ಅವರು ಜನಿಸಿದರು. ಅವರು ಮುನೀಂದ್ರರು. ಇಲ್ಲಿರುವ ಬ್ರಾಹ್ಮಣರಿಗೆಲ್ಲರಿಗೂ ಅಮೃತಾನಂದವನ್ನು ತಂದುಕೊಡುವಂತೆ ಪ್ರಸಿದ್ಧ ಕೀರ್ತಿವಂತರು ಜನಿಸಿದರು ಅಂತಂತಾನೆ. ಸರಿ ಅವರೆಲ್ಲ ಇರಲಿ, ಅಸ್ತು ತಾವತ್. ಆದರೆ
ಇಲ್ಲಿ ಏನಾಗಿದೆ, ದ್ವಿಜಾನಾಮಪಿ ಬಹವಃ ಆಕರ್ಣ್ಯತಾಂ ಅಪಚಾರ, ಇಲ್ಲಿ ಬ್ರಾಹ್ಮಣರಲ್ಲೂ ಬೇಕಾದಷ್ಟು ಹಾಳು ಮೂಳು ಹಳವಂಡ ಉಂಟು ಅಂತಾನೆ. ಏನದಪ್ಪ ಅಂತಂದರೆ, ಸತತ ಮಕೃತ ಸಂಧ್ಯೋಪಾಸ್ತಿರಭ್ಯಸ್ತ ಶಾಸ್ತ್ರ ಸವಿತರಿ ಗತಬಾಲ್ಯೆ ಕಾಲ್ಯ ಸಂಧ್ಯಾಮುಪಾಸ್ತೆ ತದಪಿ ಭುವಿನ ಮಾನ್ಯಂ ಮನ್ಯತೆ ಧನ್ಯಮನ್ಯಂ ತ್ಯಜತಿ ವಿಹಿತ ಹಾನಾತ್ ಸಾಧ್ವಸಂ ಮಾಧ್ವಸಂಗ. ಶಬ್ದಾಲಂಕಾರ ನೋಡಿ. ಸತತ ಮಕೃತ ಸಂಧ್ಯೋಪಾಸ್ತಿರಭ್ಯಸ್ತ ಶಾಸ್ತ್ರ, ಸರಿಯಾಗಿ ಸಂಧ್ಯಾ ವಂದನೆಯೇ ಮಾಡೋದಿಲ್ಲ, ಶಾಸ್ತ್ರಕ್ಕೆ ಹೊರಟೋಗ್ಬಿಡ್ತಾರೆ. ಸವಿತರಿ ಗತಬಾಲ್ಯೆ, ಸೂರ್ಯನಿಗೆ ಬಾಲ್ಯ ಹೊರಟೋದ ಮೇಲೆ ಮಧ್ಯಾಹ್ನ ಆಗುವಾಗ ಇವರಿಗೆ ಬೆಳಗಿನ ಸಂಧ್ಯಾ ವಂದನೆ ಶುರು ಆಗುತ್ತದೆ. ಕಾಲದಲ್ಲಿ ಸಂಧ್ಯಾ ಅಲ್ಲ, ಶುಚಿವಾಪಿ ಕಾಲೇ ಸಂಧ್ಯಾಂ ವಿಧೀಯತಾಂ ಅನ್ನುವ ಮಾತು ಧರ್ಮಶಾಸ್ತ್ರದ್ದು. ಹಾಗಿದ್ದರೂ ಕೂಡ ಭುವಿ ಮಾನ್ಯಂ ಮನ್ಯತೆ ಧನ್ಯಂ ಮನ್ಯತೆ, ತಾನು ಭುವಿನಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಅಂತ ಸಾಧ್ವಸಂ ಅಂತಂದರೆ ಪಾರಲೌಕಿಕವಾದ ಭಯವನ್ನು ಬಿಟ್ಟು ಮಾಧ್ವಸಂಗ ಕೋಲಾಹಲ ಮಾಡ್ತಾ ಇದೆಯಲ್ಲ ಅಂತ. ಅದು ಆ ಕಾಲದಲ್ಲಿ ಇತ್ತೋ ಏನೋ ಗೊತ್ತಿಲ್ಲ, ಈ ಕಾಲದಲ್ಲೂ ಎಷ್ಟೋ ಇದ್ದಿರಬಹುದು. ಒಟ್ಟಿನಲ್ಲಿ ಇವನು ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಇನ್ನೂ ಒಂದು ಮಾತು, ಗಾಯತ್ರೀಂ ಸಹಸಾ ಜಹದ್ ಭಗವತೀಂ ಯಜ್ಞೋಪವೀತಂ ತ್ಯಜನ್ ಮುಂಚನ್ ಕಿಂಚ ಶಿಖಾಂ ವಿರಕ್ತ ಇವ ಯಃ ಸಂಪ್ರಾಪ್ತ ತುರ್ಯಾಶ್ರಮಃ ಆರೂಢಶ್ಚತುರಂತಯಾನಂ ಅಭಯಃ ಹಂತ ದೇಶಾಂತರೇಷು ಅರ್ಥಾನಾಮುಪಸಂಗ್ರಹಾಯ ವಿಚರತ್ಯೇಷೋಪ್ಯಮೀಷಾಂ ಗುರು. ಇನ್ನು ಇವರ ಗುರು ಆದರೂ ಎಂಥವನು, ಗಾಯತ್ರಿಯನ್ನು ಬಿಟ್ಟು ಜುಟ್ಟು ಜನಿವಾರ ಬಿಟ್ಟು ವಿರಕ್ತ ಅಂತ ಅನ್ನಿಸಿಕೊಂಡು ಪಲ್ಲಕ್ಕಿ ಒಳಗೆ ಊರೆಲ್ಲ ಸುತ್ತಾಡಿಕೊಂಡು ದೇಶಗಳಲ್ಲಿ ದುಡ್ಡು ಸಂಪಾದಿಸ್ತಾನಲ್ಲ, ಇಂಥವನು ಇವರ ಗುರು ಅಂತ. ಮಾಧ್ವರಲ್ಲಿ ಸ್ಮಾರ್ತರಲ್ಲಿ ಶಿಖಾ ಯಜ್ಞೋಪವೀತ ತ್ಯಾಗ ಪುರಸ್ಸರವಾಗಿ ಸನ್ಯಾಸ ಉಂಟು. ಅವನು ಸದ್ಯಕ್ಕೆ ಮಾಧ್ವರ ಸಿಕ್ಕಾಕ್ಕೊಂಡಿದ್ದಾರೆ, ಕೊನೆಯಲ್ಲಿ ಬರ್ತಾನೆ ಸ್ಮಾರ್ತರಿಗೂ ಕೂಡ, ಎಲ್ರಿಗೂ ಬತ್ತಿ ಇಟ್ಟಿದ್ದಾನೆ. ಅವರು ರಾಮಾನುಜಾಚಾರ್ಯರು ಅವನ ಶಾಖೆ ವೇದಾಂತ ದೇಶಿಕರನ್ನು ಬಿಡೋದಿಲ್ಲ. ಅಂದರೆ ಅವನು ಆಚಾರಗಳನ್ನು ಗಮನಿಸಿಕೊಂಡು ಗೇಲಿ ಮಾಡುವ ಮಾತುಗಳು ತುಂಬ ಸೊಗಸಾಗಿರ್ತಕ್ಕಂಥದ್ದು. ಮಧ್ವ ಸನ್ಯಾಸಿಗಳಲ್ಲಿ ವಿಶೇಷವಾಗಿ ಉಡುಪಿಯಲ್ಲಿ ಆ ಹೊತ್ತಿಗಾಗಲೇ ವಾದಿರಾಜರು ಬಂದು ಹೋಗಿದ್ದರು. ಅವರು 2 ವರ್ಷಗಳ ಪರ್ಯಾಯ ವ್ಯವಸ್ಥೆ ಮಾಡಿದರು. ಮಿಕ್ಕ 14 ವರ್ಷ ಏನು ಮಾಡಬೇಕು ಪಾಪ ಯತಿಗಳು, ಊರೆಲ್ಲ ಸಂಚಾರ ಮಾಡಬೇಕು. ಹಾಗಾಗಿ ಸಂಚಾರ ಮಾಡೋದು ಇವನು ಗಮನಿಸಿದ್ದಾನೆ. ಆಗಾಗ ದೂರದಲ್ಲೆಲ್ಲ ನಡೆಯೋದಕ್ಕಾಗುತ್ತದೆ, ಆ ಪಲ್ಲಕ್ಕಿನಲ್ಲಿ ಹೋಗುವಂಥದ್ದು. ಜೊತೆಗೆ ಅವನು ಉತ್ತರಾದಿ ಮಠದ ಸ್ವಾಮಿಗಳನ್ನು ಗಮನಿಸಿದ್ದಿರಬೇಕು. ಅವರು ವ್ಯಾಪಕವಾಗಿ ಸಂಚಾರ ಮಾಡ್ತಾಯಿದ್ರು, ಬಹಳ ಶಿಷ್ಯ ಬಾಹುಲ್ಯ ಉಂಟು ಉತ್ತರಾದಿ ಮಠದ ಸ್ವಾಮಿಗಳಿಗೆ. ಹಾಗಾಗಿ ಅವರನ್ನು ಗಮನಿಸಿಕೊಂಡು ಹೇಳ್ತಾ ಇದ್ದಾನೆ, ಸನ್ಯಾಸಿ ಆದವನು ಜ್ಞಾನಾರೂಢನ ಆಗಬಾರ್ದು ಅಂತ. ಯಸ್ಯ ಕ್ವಾಪಿ ವಿಲೋಕನೇ ಸವಸನಂ ಸ್ನಾನಂ ಬುಧೈ ಸ್ಮರ್ಯತೆ ಯಸ್ಯಾನ್ನಗ್ರಹಣೇ ಚ ನಿಷ್ಕೃತಿತಯ ಚಾಂದ್ರಾಯಣಂ ಚೋದಿತಂ ತಸ್ಯ ಪ್ರತ್ಯುತ ವಾಹನಸ್ಥಿತಯತೆ ದೃಷ್ಟಿರ್ವಿಮುಕ್ತಿಪ್ರದ ತಸ್ಯಾನ್ನಂಚ ಸಮಸ್ತ ಪಾಪಹೃದತಿ ಪ್ರತ್ಯೇತಿ ವಿದ್ವಾನಪಿ. ಅಯ್ಯೋ, ಈ ಮಾಧ್ವರೇ ಎಂಥವರು! ಯಾನಾರೂಢಂ ಯತಿಂ ದೃಷ್ಟ ಸಚೇಲ ಸ್ನಾನಮಾಚರೇತ್ತಂತ ಶಾಸ್ತ್ರ ಹೇಳುತ್ತದೆ. ಪಲ್ಲಕ್ಕಿ ಎತ್ತದವನು ನೋಡಿ ಬುಟ್ಟು ಬಟ್ಟೆನಲ್ಲಿ ದುಡುಮಂತ ನೀರಲ್ಲಿ ಬೀಳಬೇಕು ಅಂತಿದ್ದರೆ, ಮತ್ತು ಆತನ ಒಂದು ಭಿಕ್ಷೆಯ ಅವಶೇಷವನ್ನು ಭಿಕ್ಷಾಶೇಷವನ್ನು ಸ್ವೀಕರಿಸಿದ ಪಾಪಕ್ಕಾಗಿ ಚಾಂದ್ರಾಯಣ ವ್ರತ ಅಂತ ಮಾಡಬೇಕು. ಅಂದರೆ ಪ್ರತಿಪತ್ತಿನಿಂದ ಪೂರ್ಣಿಮೆಯವರೆಗೆ ಒಂದೊಂದು ಹಿಡಿ ಹೆಚ್ಚು ಮಾಡಿಕೊಂಡು ಆಹಾರ ತಿಂದು, ಮತ್ತು ಪೂರ್ಣಿಮೆಯಿಂದ ಅಮಾವಾಸ್ಯೆಗೆ ಒಂದೊಂದು ಹಿಡಿ ಕಡಿಮೆ ಮಾಡಿಕೊಂಡು ಅಮಾವಾಸ್ಯೆಯಿಂದ ಉಪವಾಸ ಇರುವುದು ಒಂದು ಚಾಂದ್ರಾಯಣ. ಹಾಗೆ ಮಾಡಬೇಕು ಅಂತಾರೆ. ಇಂಥ ಯತಿಗಳನ್ನು ಇವರು ಕೊಂಡಾಡಿಕೊಂಡು ಗುರುಗಳು ಅಂತ ಅಂದುಕೊಳ್ತಾ ಇದ್ದಾರಲ್ಲ, ಇದೇನು ಅನ್ಯಾಯ! ಭಿಕ್ಷಾಂ ಕಷ್ಟಮಟಂತಿ ಕುಕ್ಷಿ ಭೃತಯೇ ಪಾದೌ ಗತೆ ಕ್ಲೇಶಯಂತ್ಯಾಚ್ಛನ್ನಾಃ ಶೀತಲೈಃ ಪಟೈಶ್ಚ ಗೃಹಿಣೋ ಜೀರ್ಣೇ ಗೃಹೇ ಶೇರತೆ ರಾಜತ್ ಸೂಕ್ಷ್ಮಪಟಾಃ ಪ್ರಶಸ್ತ ಶಿಬಿಕಾ ರೂಢ ಗೃಹಿಭ್ಯೋ ಅನ್ನದ ಗ್ರಾವ್ಯೂಹ ದೃಢೆ ಮಠೇ ಸ್ಥಿತಿಜುಷೋ ಧನ್ಯಾ ಹಿ ಸನ್ಯಾಸಿನಃ. ಇನ್ನು ಇವರು ಸನ್ಯಾಸಿಗಳು ಎಂಥವರಾಗಿದ್ದಾರೆ, ಗೃಹಸ್ಥರಿಗಿಂತ ಗೃಹಸ್ಥರಾಗ್ಬಿಟ್ಟಿದ್ದಾರೆ. ಪಾಪ ಗೃಹಸ್ಥರು ಕಷ್ಟಪಟ್ಟುಕೊಂಡು ಹೊಟ್ಟೆ ಪಾಡಿಗೆ ನಾನಾ ಕಡೆ ತಿಂಡಾಡ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಒಂದು ಕಡೆಗೆ ಹೊಟ್ಟೆ ತುಂಬ ತಿಂದಿದ್ದೆ. ಉಡುಪಿಯ ಚೌಕಿ ಊಟ ಇತ್ಯಾದಿಗಳನ್ನೆಲ್ಲ ನೋಡಿದ್ದಾನೆ ಅಂತ ಅನಿಸುತ್ತೆ, ಅಥವಾ ಕೇಳಿರಬೇಕು ಅನಿಸುತ್ತೆ. ಮತ್ತು ಗೃಹಸ್ಥರು ಪಾಪ ಜಾಳಾಗಿರತಕ್ಕಂಥ ಹರಕಲ್ ಪಂಚೆ ಉಟ್ಕೊಳ್ತಾರೆ. ಮಾಧ್ವರ ಮಡಿ ಪಂಚೆ, ಆ ಪಾಡಿ ಪಂಚೆ ಅನ್ನುವಂಥದ್ದನ್ನು ಗಮನಿಸಿಕೊಂಡಿದ್ದಾನೆ. ಇವರು ಸನ್ಯಾಸಿಗಳು ಬಹಳ ಚೆನ್ನಾಗಿರ್ತಕ್ಕಂಥ ದುಕೂಲಗಳನ್ನು ಕಾವಿನಲ್ಲಿ ಲದ್ದಿಸ್ಕೊಂಡು ಉಟ್ಕೊಂಡು ಬಿಡ್ತಾರೆ. ರಾಜ ಸೂಕ್ಷ್ಮಪಟಾಹ. ಮತ್ತು ಇವರುಗಳ ಪಾಪ ಗುಡಿಸಲುಗಳಲ್ಲಿ ಬಾಳ್ತಾ ಇದ್ದರೆ ಇವರು ಕಲ್ಲು ಕಟ್ಟಿದಂಥ ಮಠಗಳೊಳಗೆ ಕೂತ್ಕೊಂಡು ಬಿಡ್ತಾರೆ. ಹೀಗೆ ಸನ್ಯಾಸಿಗಳ ಗೃಹಸ್ಥರ ಸನ್ಯಾಸಿಗಳಂತೆ ಆಗಿಬಿಟ್ಟಿದ್ದಾರೆ ಎಂದಂತಾನೆ. ಅನಭ್ಯಸ್ಯ ವೇದ ನಹೋಶಾಸ್ತ್ರವಾದಾನ್ ಪಠಂತ ಸ್ಫುಟಂ ಯೇ ಬತೈತನ್ ಮತಸ್ಥಾಹ ಅಧೀಶಾನನಾದೃತ್ಯ ತದ್ಭೃತ್ಯ ಪೂಜಾ ಪರಾಣಾಂ ನರಾಣಾಂ ಪದಂ ತೇ ಭಜಂತೆ. ಭುಜಂಗ ಪ್ರಯಾಸದಲ್ಲಿ ಹೇಳ್ತಾನೆ,
ವೇದವನ್ನು ಅಭ್ಯಾಸ ಮಾಡೋಲ್ಲ, ಶಾಸ್ತ್ರ ಮತ್ತು ಅದಕ್ಕೆ ಹೆಚ್ಚಾಗಿ ವಾದ ಈ ಥರ ಮಾಡ್ತಾರಲ್ಲ, ಮತ್ತು ಪರಮಾತ್ಮನ ದೊಡ್ಡವನನ್ನು ಬಿಟ್ಬಿಟ್ಟು ಅವನ ಭೃತ್ಯರನ್ನು ಪೂಜೆ ಮಾಡೋದಕ್ಕೆ ಕೂತ್ಕೊಂಡು ಬಿಡ್ತಾರಲ್ಲ, ಇದು ಎಂಥದ್ದು ಅಂತ ಹೇಳಿಬಿಟ್ಟಿದ್ರು ಅಂತ. ಸಾಮಾನ್ಯವಾಗಿ ವೇದ ಹೆಚ್ಚಾಗಿ ಈಗಲೂ ಉಳಿದಿರ್ತಕ್ಕಂಥದ್ದು ಸ್ಮಾರ್ತರಲ್ಲಿಯೇ. ನೆನ್ನೆಯೇ ಹೇಳ್ತಾ ಇದ್ದೆ, ಮರೆ, ಮಂತ್ರ, ಮಡಿ ಅನ್ನುವಂಥದ್ದೆಲ್ಲ ಸಂಖ್ಯೆ ಕೂಡ ಹೆಚ್ಚಾಗಿದ್ದರಿಂದ ಅದು ಆಗಿದೆ. ಮತ್ತು ಸ್ಮಾರ್ತರಿಗೆ ವೇದ ಒಂದು ಮೋಹ ಕೂಡ ಆಗಿದೆ. ಹಾಗಾಗಿ ಅರ್ಥ ಇದೆಯೋ ಇಲ್ವೋ, ಸುಬದ್ಧೋವ ಅಬದ್ಧೋವ ಎಲ್ಲರೂ ನಿಂತ್ಕೊಂಡು ಶುರು ಮಾಡಿಬಿಡ್ತಾರೆ, ಭದ್ರಂಕರ್ಣೇ ವಿಷ್ಣುಯಾಮದೇವ ಅಂತ. ನನ್ನ ಸ್ನೇಹಿತರು ಉತ್ತರಾದಿ ಮಠದ ನಿಷ್ಠರಾದ ಮಾಧ್ವರು. ಆದರೆ ಅವ್ರ ಮನೆಯಲ್ಲಿ ವೇದಘೋಷ ಆಗಬೇಕು ಅಂದರೆ ಸ್ಮಾರ್ತರೇ ಬರಬೇಕು. ನಮ್ಮ ಜನಕ್ಕೆ ವೇದ ಬರೋದಿಲ್ಲಪ್ಪ, ಅದಕ್ಕೋಸ್ಕರ ನಿಮ್ಮ ಜನವನ್ನು ಕರೆಸ್ತೀವಿ ಅಂತ. ಅಲ್ಲ, ನಮ್ಮ ಜನರು ಬ್ರಾಹ್ಮಣರೇ ಅಲ್ವಲ್ಲ ನಿಮ್ಮ ಪಾಲಿಗೆ ಅಂತ. ಪರವಾಗಿಲ್ಲ, ವೇದ ಒಂದು ಸರಿಯಾಗಿ ಹೇಳ್ತಾರಲ್ಲ ಅಷ್ಟೇ, ಪೂಜೆ ಮಾಡಿಸೋದಕ್ಕೆ ನಮ್ಮವ್ರು ಇರ್ತಾರೆ, ಬರೀ ವೇದ ಮಾತ್ರ ಅವ್ರು ಹೇಳಬೇಕು ಅಂತ. ಇದು ಒಂದು ರೀತಿಯಾದ ವಿಶ್ವಾಸ, ಒಳ್ಳೆಯದು. ಅಂದರೆ ಇವರು ವೇದ ಸರಿಯಾಗಿ ಅಭ್ಯಾಸ ಮಾಡೋಲ್ಲ ಅಂತ. ಶ್ರೀವೈಷ್ಣವರಲ್ಲಿ ಕೂಡ ಒಡಗಲಿಯವರಿಗಿಂತ ತೆಂಗಲಿಯವರು ವೇದಕ್ಕೆ ಅಷ್ಟಾಗಿ ಬರೋದಿಲ್ಲ. ಒಡಗಲಿಯವರು ಹೆಚ್ಚಾಗಿ ವೇದಕ್ಕೆ ಬರ್ತಾರೆ. ಯಾಕೆಂದರೆ ಅವರು ಉಭಯ ವೇದಾಂತಾಚಾರ್ಯರು, ವಿಶೇಷವಾಗಿ ದ್ರವಿಡ ವೇದಕ್ಕಿಂತ ಈ ವೇದ ಹೆಚ್ಚು ಅಂತ ಅಂದ್ಕೊಂಡವರು. ಎರಡೂ ಸಮಾನ ಅಂತಂದವರು ತೆಂಗಲಿಯವರು. ಆ ಕಾರಣದಿಂದ ಇವನು ಒಡಗಲಿಯವನು, ವೇದ ಹೆಚ್ಚು, ಅದಕ್ಕಿಂತ ಒಂಚೂರು ಕೆಳಗೆ ತಮಿಳು ವೇದ ಅಂತ ಅನ್ನುವಂಥವನು. ಮತ್ತು ತೆಂಗಲಿಯವರಿಗಿಂತ ಒಡಗಲಿಯವರು ಎಲ್ಲ ವೈದಿಕ ಕರ್ಮಗಳನ್ನು, ಎಲ್ಲ ಯಜ್ಞಾಗಾದಿಗಳನ್ನು ಮಾಡುವಂಥ ಪರಿಪಾಟಿ ಹೆಚ್ಚು. ಅದೆಲ್ಲ ಇವನಿಗಿದ್ದಂಥದ್ದು. ಹಾಗಾಗಿ ವೇದ ಪಕ್ಷಪಾತ ಇವನಲ್ಲಿ ಉಂಟು. ಮಧ್ವರಲ್ಲಿ ಶಾಸ್ತ್ರಾಭ್ಯಾಸ, ವಿಶೇಷವಾಗಿ ತರ್ಕವನ್ನು ವ್ಯಾಸಂಗ ಮಾಡುವಂಥದ್ದು ಹೆಚ್ಚು, ತರ್ಕ ಪುರಸ್ಸರವಾಗಿ. ಯಾಕೆಂದರೆ ಅವರಿಗಿಂತ ಮೊದಲು ಶಂಕರ ರಾಮಾನುಜಾದಿ ಸಿದ್ಧಾಂತಗಳು ಬಂದಿದ್ದರಿಂದ ಖಂಡನ ಪುರಸ್ಸರವಾಗಿಯೇ ಸ್ವಮತ ಮಂಡನೆ ಮಾಡಬೇಕು. ಅದಕ್ಕಾಗಿ ತರ್ಕ ಕೋಲಾಹಲ ಹೆಚ್ಚು ಉಂಟು. ಅವನು ಇದನ್ನು ಗಮನಿಸಿಕೊಂಡಿದ್ದಾನೆ. ಸ್ಮಾರ್ತರಲ್ಲಿ ತರ್ಕ ಕೋಲಾಹಲ ಕಡಿಮೆ. ಮತ್ತು ಇವರಿಗೆ ವೇದದ ಬಗ್ಗೆ ಹೆಚ್ಚು ಅಭಿನಿವೇಶ. ಆಮೇಲೆ ಅಲ್ಲಿ ಪ್ರತಿಯೊಂದಕ್ಕೂ ಮುಖ್ಯ ಪ್ರಾಣಾಂತರ್ಗತನಾದಂಥ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾದಂಥ ಶ್ರೀಹರಿ ಅಂತಂತಾರೆ. ಹೀಗಾಗಿ ಪರಿವಾರ ದೇವತೆಯಿಂದ ಪ್ರಧಾನ ದೇವತೆಗೆ ಹೋಗ್ತಾರಲ್ಲ, ಇದು ಎಂಥ ನ್ಯಾಯ ಅಂತ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾನೆ ನೋಡಿ. ಏಕಾದಶ್ಯಾಂ ಕಾಲಯೋರ್ ಹೋಮಹಾನಾದ್ ಯೇಷಾಂ ಅಗ್ನಿರ್ ಲೌಕಿಕತ್ವಂ ಯದಾಗಾತ್ ತಸ್ಮಾದೇಶಾಂ ವ್ಯರ್ಥಹಿಂಸಾ ನಿವೃತ್ತೈ ಸ್ಯಾದುತ್ಕೃಷ್ಟ ಪಿಷ್ಟಪಶ್ವಾದರೋಪಿ ಅಂತಾನೆ. ಏಕಾದಶಿ ದಿವಸ ಇವರು ಹೋಮವನ್ನು ಮಾಡೋದಿಲ್ಲ. ಅಂದರೆ ಅಗ್ನಿಯನ್ನೇನು ಲೌಕಿಕ ಅಗ್ನಿ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಏಕಾದಶಿ ದಿವಸ ದೇವರಿಗೂ ನೈವೇದ್ಯ ಮಾಡೋದಿಲ್ಲ, ದೇವರಿಗೂ ಏಕಾದಶಿ ಉಂಟೆ. ಏಕಾದಶಿ ದಿವಸ ಪಿತೃಗಳಿಗೂ ಶ್ರಾದ್ದ ಮಾಡೋದಿಲ್ಲ. ಏನು ಲೌಕಿಕ ಅಗ್ನಿ ಅಂತ ಅಂದ್ಕೊಂಡಿದ್ದಾರೆ, ವೈದಿಕ ಅಗ್ನಿನೇ ಇವರಿಗಿಲ್ಲ. ಹಾಗೆಯೇ ಇವರು ನಿರಗ್ನಿಗಳು ಅಂದರೆ ಬ್ರಾಹ್ಮಣರೇ ಅಲ್ಲ. ಮತ್ತು ಹಿಂಸೆ ಆಗುತ್ತೆ ಅಂತ ಪಿಷ್ಟಪಶುವನ್ನು ಇಟ್ಕೊಂಡು ಬಿಟ್ಟಿದ್ದಾರಲ್ಲ, ಅದು ಅವೈದಿಕವಾದದ್ದು ಅಂತ. ಇದು ದೊಡ್ಡ ಕೋಲಾಹಲ. ಪಿಷ್ಟಪಶ್ವಾಲಂಬನ ಸಾಧುವೇ ಅಸಾಧುವೆ ಅಂತ. ಒಂದು ನಿಜ ಏನಂದರೆ, ಪಾಶುಕವಾದ ಯಾಗ ಇದ್ದದ್ದೇ ಹೌದಾದರೂ ಆಮೇಲೆ ಮಾಂಸಾಹಾರ ಮಾಂಸಭಕ್ಷಣ ದೂರವಾಗಿಬಿಟ್ಟ ಮೇಲಿಂದ ಅದನ್ನು ಬಿಡುವುದು ಒಳಿತು ಅಂತ ಅನಿಸುತ್ತದೆ. ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯದಲ್ಲಿ ಪಶುವಿಗೆ ಬದಲಾಗಿ ಆಜ್ಯ ಅನ್ನುವಂಥದ್ದು, ಒಂದು 6 ತಿಂಗಳು ಪಾಕವಾದಂಥ ಧಾನ್ಯ ಅನ್ನುವಂಥದ್ದು, ದೊಡ್ಡ ಯಜ್ಞವೇದ ಅಂತ ಅದು ಯಜುರ್ವೇದದ ಒಂದು ಶಾಖೆಯಾದ ಶುಕ್ಲಯಜುರ್ವೇದದಲ್ಲಿ ಅಲ್ಲಿ ಬರ್ತಕ್ಕಂತಹ ದೊಡ್ಡ ಮಹಾಬ್ರಾಹ್ಮಣಗಳಲ್ಲಿ ಅಗ್ರಗಣ್ಯವಾದಂಥ ಶತಪಥ ಬ್ರಾಹ್ಮಣದಲ್ಲಿ, ಬೃಹದಾರಣ್ಯಕದಂಥ ಉಪನಿಷತ್ತಿನಲ್ಲಿ ಎಲ್ಲ ಬರುವಂಥದ್ದು. ಮತ್ತು ಪಶು ಅನ್ನುವಂಥದ್ದು, ಯಜ್ಞ ಪಶು ಎಲ್ಲಿ ಕಾಣದೇ ಇದ್ದಾಗ ಆಜ್ಯವನ್ನು ಪ್ರತ್ಯಾಮ್ನಾಯವಾಗಿ ಬಳಸಬೇಕು, ಈ ಥರದ್ದೆಲ್ಲ ಹೇಳಿಯೇ ಇದ್ದಾರೆ. ಮತ್ತು ಹಿಂಸೆ ಅನ್ನೋದು ಬೇಡ ಅನ್ನುವ ಅರ್ಥದಲ್ಲಿ ಪಿಷ್ಟಪಶುಗಳನ್ನು ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದ್ದು ಯುಕ್ತಿಯುಕ್ತವೇ ಆಗಿದೆ ಅಂತ ನನಗನ್ನಿಸುತ್ತದೆ. ಯಾವ ಜೀವಿಗೂ ಹಿಂಸೆ ಬೇಡ, ನಮಗೂ ನೆಮ್ಮದಿ ಇರ್ತದೆ ಅಂತ. ಇಲ್ಲ, ಯಜ್ಞ ಹೇಗೆ ನಡೀತಾ ಇತ್ತು ಹಾಗೇ ಮಾಡ್ತೀವಿ, ಅದಕ್ಕೋಸ್ಕರವಾಗಿ ನಮಗೆ ಅದೇ ಮುಖ್ಯ ಅಂತ ಅನ್ನುವಂಥವ್ರು ಇದ್ದಾರೆ. ಹೋಗಲಿ, ಮಾಡ್ಕೊಂಡು ಹೋಗೋದಿದ್ರೆ ಹೋಗಲಿ, ಯಾರೇನು ಆಕ್ಷೇಪ ಮಾಡೋಕ್ಕಾಗುತ್ತೆ. ಈಗ ದಿನವೂ ಕೂಡ ಮಾಂಸ ಭಕ್ಷಣೆಗಾಗಿ ಕೋಟ್ಯಂತರ ಜೀವಿಗಳನ್ನು ಕೊಲ್ಲುವಾಗ ಯಾವಾಗಲೋ ಒಂದು ವರ್ಷಕ್ಕೊಂದು ಸರ್ತಿನೋ 2 ವರ್ಷಕ್ಕೆ ಸರ್ತಿನೋ ಆಗುವಂಥ ಒಂದು ಅಪ್ತೋರ್ಯಾಮಕ್ಕೋ ಒಂದು ಅತಿರಾತ್ರಿಕೋ 4 ಮೇಕೆಯನ್ನು ಕೊಂದರೆ ಆಗುವಂಥದ್ದೇನು ಅಲ್ಲ ಅನ್ಬೋದು. ಆದರೂ ಹಿಂಸೆ ಮಾಡುವುದಕ್ಕಿಂತ ಹಿಂಸೆ ಮಾಡದೇ ಇರೋದು ಒಳ್ಳೆಯದು. ಹಿಂಸೆ ಜೀವನಕ್ಕೆ ಅನಿವಾರ್ಯವಾದಾಗ ಕೂಡಿದ ಮಟ್ಟಿಗೂ ಕಡಿಮೆ ಹಿಂಸೆ ಮಾಡುವಂಥದ್ದು ಒಳ್ಳೆಯದು. ಆ ಅರ್ಥದಲ್ಲಿ ಪಿಷ್ಟಪಶುಯಾಗ ಶಾಸ್ತ್ರಸಮ್ಮತವೋ ಅಸಮ್ಮತವೋ ಮಾನವಶಾಸ್ತ್ರಸಮ್ಮತವಾಗಿ ಅಂತೂ ಇದೆ ಎನ್ನುವುದು ಗೊತ್ತಾಗುತ್ತದೆ. ಮತ್ತು ಅದನ್ನು ಎತ್ತಿ ಹಿಡಿಯುವಂಥದ್ದು ವಿವೇಕಿಗಳಿಗೆಲ್ಲ ಯುಕ್ತ. ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರೇ ಹೇಳುವರು, ಯದ್ಯಪಿ ಶುದ್ಧಂ ಲೋಕವಿರುದ್ಧಂ ನಾಚರಣೀಯಂ. ಬಿಟ್ಟು ಹೋಯ್ತಪ್ಪ, ಅದು ಶಾಸ್ತ್ರ ಶುದ್ಧವೇ ಆಗಿರಬಹುದು, ಆದರೂ ಪಾಶುಕವಾದ ಯಜ್ಞಗಳು ಬೇಡ ಅಂತ.
ಹೀಗಾಗಿ ಆ ಅರ್ಥದಲ್ಲಿ ನೋಡಿದಾಗ, ಆದರೆ ಇವನು ಸಂಪ್ರದಾಯವಾದಿ ಅಲ್ವ, ಆ ಕಾರಣದಿಂದ ಪಾಶುಕ ಯಾಗವನ್ನು ಇವರು ಬಿಟ್ಟುಬಿಟ್ಟಿದ್ದಾರೆ. ಮತ್ತು ಇವರು ಅಗ್ನಿಗಳನ್ನೂ ಕೂಡ ಸರಿಯಾಗಿ ಪರಿಚರ್ಯೆ ಮಾಡೋದಿಲ್ಲ. ಆಹುತಿ ಕೊಟ್ಟರೆ ಏಕಾದಶಿ ಹೊರಟೋಗ್ಬಿಡುತ್ತೆ ಅಂತಾರೆ. ಪೌರಾಣಿಕವಾದ ಏಕಾದಶಿ ವೈದಿಕವಾದಂತಹ ಈ ಆಹುತಿಗಳಿಗಿಂತ ದೊಡ್ಡದಾಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ಅಷ್ಟು ಮಾತ್ರವಲ್ಲದೆ ಇದೆಲ್ಲ ಕಾರಣದಿಂದಾಗಿ ಇವರು ಸರಿಯೇ ಆದಂಥ ಬ್ರಾಹ್ಮಣರೇ ಅಲ್ಲ ಅಂದುಬಿಡ್ತಾನೆ. ಆದರೆ ನೋಡಿ, ಈಗ ತಿಪ್ಪೆ ಸಾರಿಸ್ತಾನೆ ವಿಶ್ವಾವಸು. ಅವನು ಪಾಪ ಅದೇ ಕೆಲಸ ಮಾಡೋದು. ಕಿಮರೇ ಕೇಶವ ಭಕ್ತಿ ಪ್ರಕರ್ಷಾದೀನ್ ಅಪಿ ವಿಪ್ರಾನ್ ದೂಷಯಿಸಿ, ವಿಷ್ಣು ಭಕ್ತಿ ಇರ್ತಕ್ಕಂಥವ್ರು ಅವ್ರನ್ನ ದೂಷಣೆ ಮಾಡ್ತೀಯಲ್ಲ, ಎಂಥದ್ದು ಇದು ಅನ್ಯಾಯ. ಆಬಾಲಸ್ಥವಿರಂ ಸ್ಥಿರಂ ಹರಿದಿನೇ ಶುದ್ಧೋಪವಾಸವ್ರತಂ ನಿಷ್ಪ್ರತ್ಯೂಹ ಮಹರ್ನಿಶಂ ವಿಜಯತೆ ನಾರಾಯಣಾರಾಧನಂ ಶ್ಲಾಘ್ಯಾ ಭಾಗವತೇಷು ಭಕ್ತಿರಮಿತ ಶ್ರದ್ಧಾ ಚ ಯೇಷಾಂ ದೃಢ ಶಾಸ್ತ್ರೇ ಸ್ವೀಯ ಗುರೂದಿತೇನ ಚರಿತಂ ಸಾಧ್ವೇಷು ಮಾಧ್ವೇಷು ಕಿಂ. ಮಗುವಿನಿಂದ ಮುದುಕನವರೆಗೂ ನಿರ್ಜಲವಾಗಿ ಏಕಾದಶಿ ಮಾಡ್ತಾರೆ. ಅಷ್ಟು ತಾಕತ್ತು ಯಾರಿಗಿದೆ, ಆ ಶ್ರದ್ಧೆ ಯಾರಿಗಿದೆ? ಮತ್ತು ಪ್ರತಿದಿನವೂ ಅಹರ್ನಿಶವೂ ಕೂಡ ನಾರಾಯಣ ನಾಮಸ್ಮರಣೆ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ. ಭಾಗವತದಂಥ ಮಹಾಪುರಾಣದಲ್ಲಿ ತುಂಬ ಭಕ್ತಿ ಇದೆ. ಹೀಗಿದ್ದ ಮೇಲೆ ತಮ್ಮ ಗುರು ಏನು ಹೇಳಿದ್ದಾರೆ ಅದರ ಬಗ್ಗೆ ಭಕ್ತಿ ಇದೆ. ಗುರುಭಕ್ತಿ ಅನ್ನೋದು ಎಲ್ಲಕ್ಕಿಂತ ಮುಖ್ಯ. ಹಾಗಾಗಿ ಮಾಡ್ತಾ ಇರುವಂಥದ್ದು ಸರಿಯಾಗಿರುವಂಥದ್ದು ಅಂತ ಹೇಳ್ಬಿಟ್ಟು ಅಂತಾನೆ. ಮತ್ತು ಈ ಸನ್ಯಾಸಿಗಳು ಎಲ್ಲ ಕಡೆಗೂ ಸಂಚಾರ ಮಾಡ್ತಾರೆ ಅಂತೆಲ್ಲ, ಅದು ತಪ್ಪೇನೂ ಅಲ್ಲ. ತತ್ತದ್ದೇಶ ನಿವಾಸಿ ಶಿಷ್ಯ ನಿವಹತ್ರಾಣಾಯ ಗುರುವಾಜ್ಞೆಯ ಸಂಚಾರಕ್ಷಮ ಏಷ ವಿಂದತಿ ಯತಿಶ್ಚೇದ್ವಾಹನಂ ಕಾಕ್ಷತಿ ದತ್ತಂ ವಿತ್ತಮಶೇಷ ಮಾಸ್ತಿಕ ಜನೈ ದೈತ್ಯಾರಿ ನಿತ್ಯಾರ್ಚನಾ ಸಾತ್ಕೃತ್ಯ ಸ್ವಯಂ ಅಸ್ಪೃಶನ್ ವಸತಿ ಚೇತ್ ನಿಂದಾಸ್ತಿ ಕಿಂ ತಾವತ. ದೂರ ದೂರ ದೇಶಗಳಲ್ಲಿ ಶಿಷ್ಯರಿದ್ದಾರೆ. ಆಗೆಲ್ಲ ವಿಜಯನಗರ ಪತನ ಆದಮೇಲೆ ವಿಜಯನಗರ ಕೇಂದ್ರವಾಗಿದ್ದ ವ್ಯಾಸತೀರ್ಥರೇ ಮೊದಲಾದವರ ಶಿಷ್ಯವರ್ಗ ಎಲ್ಲ ಕೂಡ ದಕ್ಷಿಣ ಭಾರತಕ್ಕೆ ಬಂತು. ಕುಂಭಕೋಣ ಅಂತೀವಲ್ಲ, ಕುಂಭಕೋಣ ಅಲ್ಲಿಗೆಲ್ಲ ಬಂತು. ರಾಯರ ಮಠ ಅಂತ ಅಲ್ಲಿಂದ ಪ್ರಖ್ಯಾತವಾದದ್ದು. ಸುಧೀಂದ್ರ, ಸುಯಮೀಂದ್ರ ಮೊದಲಾದವರೆಲ್ಲ ಅಲ್ಲಿದ್ದದ್ದು. ವಾದಿರಾಜರು ಕೂಡ, ವಿಜಯೇಂದ್ರರು ಕೂಡ ಅಲ್ಲಿಯೇ ಇದ್ದದ್ದು. ಹೀಗೆ ಅವರೆಲ್ಲ ಬಂದರು. ಇವ್ರನ್ನೆಲ್ಲ ಅನುಗ್ರಹ ಮಾಡಬೇಕು. ಇತ್ತ ಕಡೆಗೆ ಬೇಕಾದಷ್ಟು ಜನ ಮಾಧ್ವ ಪಂಡಿತರು, ಮಾಧ್ವ ವಲಸೆ ಆಯಿತು. ಮತ್ತು ಆ ಕಡೆ ಮಹಾರಾಷ್ಟ್ರದ ಕಡೆಗೆ, ಆಂಧ್ರದ ಕಡೆಗೆಲ್ಲ ದಿಕ್ಕಾಪಾಲಾಗಿ ಹೋದರು. ವಿಜಯನಗರ ಪತನವಾದ ಮೇಲೆ ಎಲ್ಲ ಕಡೆಗೆ ಚೆಲ್ಲಾಪಿಲ್ಲಿ ಆದರೆ ಆ ಶಿಷ್ಯರನ್ನು ನೋಡೋದಕ್ಕೆ ಹೋಗಬೇಕಲ್ವ. ಅವ್ರನ್ನ ಮತ್ತೆ ದೀಕ್ಷಾದಿಗಳನ್ನು ಕೊಟ್ಟು ಮುದ್ರಾಧಾರಣೆ ಇತ್ಯಾದಿ ಮಾಡದೆ ಅವ್ರನ್ನ ಕಾಪಾಡಿಕೊಳ್ಳದೇ ಇದ್ದರೆ ಅವರಿಗೆ ಕರ್ಮಭ್ರಷ್ಟತ್ವ ಬರುವುದಿಲ್ವ. ಅದಕ್ಕಾಗಿ ಹೋಗ್ತಾ ಇದ್ದಾರೆ. ಅಷ್ಟು ದೂರ ದೇಶಕ್ಕೆ ಹೋಗ್ಬೇಕಾದ್ರೆ ಪಲ್ಲಕ್ಕಿನಲ್ಲಿ ಹೋಗೋದೇನು ಅನ್ಯಾಯವ? ಪ್ರಾಕ್ಟಿಕಲ್ ಆದ ಮಾತನ್ನು ಹೇಳ್ತಾ ಇದ್ದಾನೆ. ಮತ್ತು ಹಾಗೆ ಬಂದವರಿಗೆಲ್ಲರಿಗೂ ಆಹಾರವನ್ನು ವಿತರಣೆ ಮಾಡಬೇಕಾಗುತ್ತದೆ, ಅದು ಅನ್ಯಾಯವ? ಈ ಕಾರಣದಿಂದ ನೀನು ಇಷ್ಟಕ್ಕೆಲ್ಲನೂ ರಂಧ್ರಾನ್ವೇಷಣೆ ಮಾಡಬೇಡ ಅನ್ನುವ ಮಾತನ್ನು ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಏತೇನ ಮತಾಂತರಸ್ಥ ಅಪಿ ಮಠಾಧಿಪತಯೋ ಯತಯೋ ವ್ಯಾಖ್ಯಾತಾ. ಇನ್ನು ಮಿಕ್ಕ ಯತಿಗಳು ಕೂಡ ಹೀಗೇನೇ ಇದ್ದಾರೆ, ಪಲ್ಲಕ್ಕಿನಲ್ಲಿ ಓಡಾಡ್ತಾರೆ, ಮಠಗಳಲ್ಲಿ ಪ್ರಸಾದ ವಿತರಣೆ ಮಾಡ್ತಾರೆ. ಅವ್ರ ಬಗ್ಗೆನೂ ಇದೇ ನಾನು ಹೇಳ್ತಕ್ಕಂಥ ಸಮರ್ಥನೆ, ನೀನು ತಪ್ಪಿಗಿರು ಅನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಪಂಥಾನಂ ಅನುರುಂಧಾನ ಪಿತ್ರಾದೇರ್ನೈವ ದುಷ್ಯತಿ ಇತಿ ಸ್ಮೃತಿಮ ಅಧೀಯಾನೈ ಯೇಷಾಂ ದೋಷೋ ಹಿ ದುರ್ವಚ. ಮತ್ತು ಪರಂಪರೆಯಿಂದ ಬಂದದ್ದನ್ನು ಗೌರವಿಸಬೇಕು. ಅವ್ರದ್ದು ಯಾವುದೋ ಒಂದು ಪರಂಪರೆ ಇದೆ, ಅದನ್ನು ಗೌರವಿಸ್ತಾರೆ, ಅದು ದೊಡ್ಡದು. ಪರಂಪರಾ ಶ್ರದ್ಧೆ ಮುಖ್ಯ, ಅದನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ನೋಡು, ಇನ್ನು ಎಷ್ಟು ಚೆನ್ನಾಗಿ ಕಾಣಿಸುವಂಥದ್ದಿದೆ. ಭಾಷಾ ವೇಷಾಚಾರೈ ಭೂಷಾಭಿ ಪುರುಷಶ್ಚ ಯೋಷಶ್ಚ ವೀಕ್ಷಸ್ವ ಪ್ರತಿದೇಶಂ ವಿಲಕ್ಷಣ ಏವ ಹಂತ ಲಕ್ಷ್ಯಂತೆ. ಭಾಷೆ, ವೇಷ, ಭೂಷಣ, ಪುರುಷ, ಯೋಷ. ಪುರುಷ, ಯೋಷ ಅಂದರೆ ಗಂಡು ಹೆಣ್ಣು ಇತ್ಯಾದಿ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಇರುತ್ತೆ. ಅದು ನಮ್ಮಂತೆ ಇಲ್ಲ ಅಂತ ನಾವು ಗೂಬೆ ಕೂಡಿಸಬೇಕಾಗಿಲ್ಲ. ನೋಡು ಅಂದರೆ ಸಾಕು. ಕಿಂತು ಸತ್ವರಂ ಅತಿಕ್ರಮ ಕೀಶಕಲ್ಪ ಜನ ನಿಮಾನ್ ಜನಪದಾನ್. ಈ ಕಪಿಸಂತತಿಯ ದೇಶ ಕರ್ನಾಟಕ ಬೇಡ ಅಂತಾನೆ. ಹನುಮ ಪುಟ್ಟಿದ ನಾಡು ಅಲ್ಲವೇ? ಆ ಕಾರಣದಿಂದ ಮತ್ತು ಮಧ್ವಾಚಾರ್ಯರು ವಾಯುಪುತ್ರಾವತಾರ ಅಂತಲ್ವೇ, ಅವೆಲ್ಲ ವ್ಯಂಗ್ಯ ಇಟ್ಟುಕೊಂಡು ಬೇಡ ಅಂತಂತಾನೆ. ವ್ಯಕ್ತಂ ಪಂಡಿತ ಮೂರ್ಖಯೋ ಸಮದೃಶೋ ವ್ರಾತ್ಯ ಇಹತ್ಯಾಮಿ. ಇಲ್ಲಿ ಎಲ್ಲ ಕೂಡ ವ್ರಾತ್ಯರೇ ಇರ್ತಕ್ಕಂಥದ್ದು. ಏನು? ಚಂದ್ರಾಲೋಕ ಚಯಾಂಧಕಾರ ಭರಯೋ ಚಾಂಪೇಯ ಕಿಂಪಾಕಯೋ ರಾಜತ್ ಕುಂಡಲಿ ರಾಜಿಲಕಯೋ ರಾಜೀವ ದತ್ತೂರಯೋ ಖೇಲತ್ ಕೋಕಿಲ ಲೋಕ ಕಾಕಕುಲಯೋ ಕ್ಷೀರಾರ್ಣ ವಂಧ್ಯೋರಿವ ವ್ಯಕ್ತಂ ಪಂಡಿತ ಮೂರ್ಖಯೋ ಸಮದೃಶೋ ವ್ರಾತ್ಯ ಇಹತ್ಯಾಮಿ. ಎಲ್ಲ ವಿರೋಧ ಅಲಂಕಾರ, ಕಾಂಟ್ರಾಸ್ಟ್ ತೋರಿಸ್ತಾನೆ. ಚಂದ್ರ ಮತ್ತು ಅಂಧಕಾರ, ಸಂಪಗೆ ಮತ್ತು ಕಿಂಪಾಕ ಅಂತಕ್ಕಂಥದ್ದು ಒಂದು ತುಂಬ ಅಲ್ಪವಾಗಿರುವಂಥ ಒಂದು ಮರ, ಅದು ಒಂದು ವಿಷವೃಕ್ಷ ಕೂಡ ಹೌದು. ಮತ್ತು ದೊಡ್ಡ ವಾಸುಕಿಯಂಥ ಸರ್ಪಕ್ಕೂ, ಇನ್ನು ಡುಂಡುಬ ಕೇರೆ ಹಾವಿಗೂ, ಕಮಲಕ್ಕೂ
ದತ್ತಕ್ಕೂ ದತ್ತೂರಕ್ಕೂ, ಕೋಗಿಲೆಗೂ ಕಾಗೆಗೂ, ಕ್ಷೀರಸಾಗರಕ್ಕೂ ಒಂದು ಹಾಳು ಬಾವಿಗೂ ಯಾವ ರೀತಿ ಪಂಡಿತನಿಗೂ ಮೂರ್ಖರಿಗೂ ಹೇಗೋ ಆ ಥರ ನಮಗೂ ಈ ಕರ್ನಾಟಕ ದೇಶಕ್ಕೂ ಸಂಬಂಧವೇ ಬೇಡ, ದೂರ ಹೋಗ್ಬಿಡೋಣ ಅಂತಂತಾನೆ. ಈ ಥರ ಎಲ್ಲ ನೀನು ಅನ್ನಬೇಡ, ಎಲ್ಲವೂ ಚೆನ್ನಾಗಿರ್ತಕ್ಕಂಥದ್ದು ಅಂತ ಹೇಳಿ ಅವರು ತಿರುಮಲ ಕ್ಷೇತ್ರಕ್ಕೆ ಬರ್ತಾರೆ. ಇವನಿಗೆ ಅಲ್ಲಿಗೆಲ್ಲ ಬಂದುಬಿಟ್ರೆ ಸಂತೋಷ. ನಿನ್ನೆ ಹೇಳಿದ್ನಲ್ಲ ದಿವ್ಯ ದೇಶಗಳಲ್ಲಿ ಮುಖ್ಯವಾದಂಥದ್ದು ಅಂತ. ಆ ಒಂದು ತಿರುಮಲ ಪ್ರದೇಶವನ್ನು ಬಹಳ ಸೊಗಸಾಗಿ ಕೊಂಡಾಡ್ತಾನೆ. ಸಾಕಷ್ಟು ಪದ್ಯಗಳೆಲ್ಲ ವಿಸ್ತಾರವಾಗಿ ಇಲ್ಲಿ ಬರ್ತದೆ. ಆ ಒಂದು ದೇವಾಲಯದ ಮತ್ತು ಅಲ್ಲಿ ಇರತಕ್ಕಂಥ ಸ್ವಾರಸ್ಯಗಳ ವಿವರಗಳು ಎಲ್ಲ ಶಬ್ದಾಲಂಕಾರ ಭಾಸುರವಾದಂಥದ್ದು. ಅವುಗಳನ್ನು ನಾವು ಹೆಚ್ಚಾಗಿ ಗಮನಿಸೋದಕ್ಕೆ ಆಗೋಲ್ಲ, ಸಮಯಾಭಾವ. ಅದಾದ ಮೇಲೆ ಘಟಿಕಾಚಲದ ವರ್ಣನೆಯನ್ನು ಮಾಡ್ತಾನೆ. ಇಲ್ಲಿ ಆ ಘಟಿಕಾಚಲದಲ್ಲಿ ನರಸಿಂಹಸ್ವಾಮಿ ಇರತಕ್ಕಂಥದ್ದು ಒಂದು ಶಬ್ದಾಲಂಕಾರದ ಪದ್ಯವನ್ನು ನೋಡಿ. ವರಕೇತುಸ್ಥತಾರ್ಕ್ಷ್ಯಾಯ ಸ್ಮರಕೇಲಿ ಪುಷೇಶ್ರಿಯ ನರಕೇಕ್ಷಣ ವಿಘ್ನಾಯ ನರಕೇಸರಿಣೇ ನಮಃ. ನರಕವನ್ನು ನೋಡುವುದಕ್ಕೆ ವಿಘ್ನವನ್ನು ಉಂಟು ಮಾಡುವನು. ನರಕ ಈಕ್ಷಣ ವಿಘ್ನಾಯ ನರಕೇಕ್ಷಣ ವಿಘ್ನಾಯ ನರಕೇಸರಿಣೆ ನರಕೇಸರಿ ನರಸಿಂಹನಿಗೆ ನಮಸ್ಕಾರ. ಇವನಲ್ಲಿ ವರಕೇತುಸ್ಥತಾರ್ಕ್ಷ್ಯಾಯ ಧ್ವಜದಲ್ಲಿ ಗರುಡ ಇದ್ದಾನೆ. ಸ್ಮರಕೇಲಿ ಪುಷೇ ಶ್ರಿಯ ಲಕ್ಷ್ಮಿಯ ಜೊತೆಗೆ ವಿನೋದವನ್ನು ಆಡ್ತಾ ಇದ್ದಾನೆ. ಅಂದರೆ ವರಕೆ, ಸ್ಮರಕೆ, ನರಕೆ ಈ ಯಮಕಾಲಂಕಾರ ಎಷ್ಟು ಸೊಗಸಾಗಿ ಬರುತ್ತದೆ. ಜಂಬದಂಭ ಹರಕ್ಷೇಮಾರಂಭ ಲಂಭನ ಮೂರ್ತಯೇ ಶಂಭು ಸಂಭಾವನೀಯಾಯ ಸ್ತಂಭಡಿಂಬಾಯ ಮಂಗಲಂ ಅಂತ. ಅಹಂಕಾರಿಯಾದ ಹಿರಣ್ಯ ರಾಕ್ಷಸನನ್ನು ಕೊಲ್ಲುವ ಮೂಲಕ ದಂಭ ನಿರ್ಮೂಲನ ಮಾಡುವುದರೊಳಗೆ ದಕ್ಷನಾಗಿದ್ದ ಇಂದ್ರ ಯಾವನಿದ್ದಾನೆ ಅವನಿಗೆ ಕ್ಷೇಮವನ್ನು ಆಲಂಬನ ತಂದುಕೊಡುವಂತಹ ಮೂರ್ತಿಯಾದ ನರಸಿಂಹನೇ, ಶಂಭು ಮಹಾದೇವನಿಂದಲೇ ಸಂಭಾವಿತನಾದವನೇ, ಸ್ತಂಭಡಿಂಬ ಕಂಬದ ಕೂಸೆ ನಿನಗೆ ನಮಸ್ಕಾರ ಅಂತ. ಆಮೇಲೆ ಹೀಗೆ ಹೇಳಿದ ತಕ್ಷಣ ಕೃಶಾನು ಬೈತಾನೆ. ಒಬ್ಬ ಪ್ರಹ್ಲಾದನ್ನು ಕಾಪಾಡೋದಕ್ಕೋಸ್ಕರ ಪ್ರಹ್ಲಾದ ಮಲ್ಲಾದಯಿತು ತಮೇಕಂ ಸರ್ವಸ್ಯ ಕುರ್ವನ್ ಭುವನಸ್ಯ ಭೀತಿಂ ಸಂಹಂ ದಧೆ ಸಂಹನನಂ. ಸಿಂಹಸ್ಯ ಭಾವ ಸಿಂಹ ದೇಹವನ್ನು ಪಡ್ಕೊಂಡಲ್ಲ ಪುರಾ ಯತಸ್ವ ಸ್ತವಸ್ತತ್ರ ಕಥಂ ಪ್ರವೃತ್ತ. ಒಬ್ಬ ಪ್ರಹ್ಲಾದನ್ನು ಕಾಪಾಡೋದಕ್ಕೆ ಲೋಕವನ್ನೆಲ್ಲ ತನ್ನ ಉಗ್ರ ರೂಪದಿಂದ ಸಂತ್ರಾಸನ ಮಾಡಿದನಲ್ಲ, ಅವನನ್ನು ಏನು ಕೊಂಡಾಡ್ತೀಯ ಅಂತ. ಹಾಗೆಲ್ಲ ನೀನು ಹೇಳಬೇಡ. ಒಬ್ಬ ಪ್ರಹ್ಲಾದನ ಮಾತ್ರವಲ್ಲ, ಹಿರಣ್ಯಕಶಿಪುವಿನಿಂದ ಸಂತ್ರಾಸಿತವಾದ ಸಮಸ್ತ ಲೋಕವನ್ನೂ ಕಾಪಾಡುವುದಕ್ಕಾಗಿ ಬಂದ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಭಕ್ತ ನೊಂದುಕೊಳ್ಳುವುದನ್ನು ಅವನು ನೋಡೋಕ್ಕೆ ಇಷ್ಟಪಡೋಲ್ಲ, ಅದು ಒಂದಕ್ಕಾಗಿ ಒಂದು ಅವತಾರ ತಾಳಬಲ್ಲ ಅನ್ನುವುದು ಪರಮಾತ್ಮನ ಕೃಪೆ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಆಮೇಲೆ ಈ ಶ್ರೀಪೆರಂಬೂದೂರಿನ ಕಡೆಗೆ ಬರ್ತಾನೆ ಕವಿ. ಅಲ್ಲಿ ರಾಮಾನುಜಾಚಾರ್ಯರ ಒಂದು ಹುಟ್ಟೂರು. ಅದನ್ನು ನೋಡಿ ಅವನು ರಾಮಾನುಜಾಚಾರ್ಯರ ಬಗ್ಗೆ ವಿಶೇಷವಾದ ಸ್ತೋತ್ರಗಳನ್ನು ಮಾಡ್ತಾನೆ. ದೊಡ್ಡ ಪ್ರಕರಣವೇ ಇಲ್ಲಿದೆ. ಅಶ್ವಧಾಟಿ ಎನ್ನುವುದು ಒಂದು ಪ್ರಸಿದ್ಧವಾದ ಸ್ತೋತ್ರ ಛಂದಸ್ಸು. ಅದರೊಳಗೆ ಮೊದಲಿಗೆ ನಮಗೆ ಶಂಕರರು ಮಾಡಿದ್ದು ಅಂತ ಪ್ರತೀತಿ ಇರುವ ಅಂಬಾಸ್ತವ ಅಂತ ಒಂದು ಸಿಗುತ್ತದೆ. ಅದಾದ ಮೇಲೆ ಅನೇಕರು ಮಾಡಿದ್ದಾರೆ. ವಿಶೇಷವಾಗಿ ವಾದಿರಾಜರು ತಮ್ಮ ಇಷ್ಟದೈವವಾದ ಹಯಗ್ರೀವನನ್ನು ಅಶ್ವಧಾಟಿಯಲ್ಲಿ ಸ್ತೋತ್ರ ಮಾಡಿದ್ದಾರೆ. ಅದಾದ ಮೇಲೆ ನಾನು ಬಲ್ಲಂತೆ ಅತಿ ಹೆಚ್ಚಾಗಿ ಅಶ್ವಧಾಟಿ ಛಂದಸ್ಸಲ್ಲಿ ಅನೇಕ ಮಾಧ್ವ ವಿದ್ವಾಂಸರು ಮಾಡಿದ್ದಾರೆ. ಅದರೊಳಗೂ ನಮ್ಮ ಬಹಳ ಪ್ರಸಿದ್ಧರಾದ ಒಳ್ಳೆಯ ಸರಸೋದಾರ ಕವಿತ್ವದ ವಿದ್ವಾಂಸರಾದ ಪಂಡಿತ ಪಂಢರನಾಥಾಚಾರ್ಯ ಗಲಗಲಿಯವರದು ತುಂಬ ಸೊಗಸಾದಂಥದ್ದು ಅಶ್ವಧಾಟಿ ಪದ್ಯಗಳು. ಅವರ ಪದ್ಯ ಗಾನಕ್ರಮವೂ ತುಂಬ ಚೆನ್ನಾಗಿರುವಂಥದ್ದು. ಹಾಗೆ ಇನ್ನೂ ಅನೇಕರು ಆಮೇಲೆ ಮಾಡಿದ್ದಾರೆ. ಈಚಿನವರು ಬಹಳಷ್ಟು ಜನ ಮಾಡಿದ್ದಾರೆ. ಇವನು ಒಂದು ಎರಡು ಅಶ್ವಧಾಟಿ ಛಂದಸ್ಸಿನ ಪದ್ಯಗಳನ್ನು ಇಲ್ಲಿ ಬಳಸಿದ್ದಾನೆ. ಒಂದೊಂದು ಸಾಲಿಗೂ 3 ಪ್ರಾಸ, ಒಟ್ಟು 12 ಪ್ರಾಸ ಬರುತ್ತದೆ. ಅದೇ ಒಂದು ದೊಡ್ಡ ತೊಡಕು. ಕಾಮಾದಿವೈರಿ ಗಣ ಭೀಮಾನವದ್ಯ ನಿಜ ಮಾನಾಭಿಲಾಷ ಗರಿಮ ವೈಮಾನಿಕಾರ್ಯ ಸಮ ಭೂಮಾಮತೌ ವಚನ ಸೀಮಾತಿ ಲಂಘಿ ಮಹಿಮಾ ಶ್ರೀಮಾನನೂನ ಕಲ ಸೋಮಾನನೋ ವಿಮಲ ಧಾಮಾವಮಾನಿತ ರವಿ ಕ್ಷೇಮಾಣಿ ಜೃಂಭಯತು ಭೂಮಾವಮುತ್ರಚ್ಛಸ ರಾಮಾನುಜೋಯತಿ ಪತಿ. ಆ ಮಾ ಅನ್ನುವಂಥದ್ದು ಆ ದೀರ್ಘಾಕ್ಷರ ಹಾಗೆ ಸ್ವರ ವ್ಯಂಜನ ಸಮೇತವಾಗಿ ಬರಬೇಕು. ಆ ರೀತಿಯಾದಂಥದ್ದು. ಅರ್ಥಸ್ವಾರಸ್ಯಕ್ಕಿಂತ ಶಬ್ದಸ್ವಾರಸ್ಯವೇ ಹೆಚ್ಚು. ಸಜಯತಿ ರಾಮಾನುಜಯತಿ ರಜಯತಿ ಪರವಾದಿನಂ ಯದಿ ಯೋಕ್ತಿ ಸಂಜಯತಿ ಬೋಧ ಮನಘಂ ರಂಜಯತಿ ಬುಧಾನ್ ವ್ಯಥಾಂಚ ಭಂಜಯತಿ ಅಂತ. ಈ ರಾಮಾನುಜಯತಿ ಅವರು ಜಯಿಸ್ತಾರೆ. ಸ ಜಯತಿ, ಆತ ಜಯಿಸ್ತಾನೆ.
ಅಜಯತಿ ಅಂದರೆ ಜಯಿಸೋಲ್ಲ ಅಂತ ಒಂದು ವಿರೋಧಾಭಾಸ. ಆದರೆ ಜಯಿಸ್ತಾರೆ. ಯಾತಕ್ಕೆ? ಅಜಯತಿ, ಅಜೈವ ಆಚರತಿ ಅಂತ. ಅಜಯತಿ ಬ್ರಹ್ಮನಂತೆ ಆಗಿಬಿಡ್ತಾರೆ ಪರವಾದಿಗಳನ್ನು ಉತ್ತರ ಕೊಡುವಂಥದ್ರೊಳಗೆ. ಮತ್ತು ಪರವಾದಿಗಳನ್ನು ಅಜಯತಿ ತಿರಸ್ಕರೋತಿ, ತಿರಸ್ಕಾರ ಮಾಡ್ತಾರೆ. ಅಜ ಗತಿ ಕ್ಷೇಪಣಯೋ ಅನ್ನುವ ಧಾತುವಿನಿಂದ. ಮತ್ತು ಅಜಮಿವ ಆಚಾರಯತಿ ಅವರನ್ನು ಮೇಕೆ ಥರ ಮಾಡಿಬಿಡ್ತಾರೆ, ಕುರಿ ಮಾಡಿಬಿಡ್ತಾರೆ, ವಾದಗಳ ಮೂಲಕವಾಗಿ ಏನೂ ಗೊತ್ತಿಲ್ಲ ಅನ್ನೋ ಥರ ಮಾಡಿಬಿಡ್ತಾರೆ ಅಂತ. ಹೀಗೆ ಆ ರಾಮಾನುಜಾಚಾರ್ಯ ಸ್ತೋತ್ರ ಮಾಡಿ ಆ ಕೃಷ್ಣ ಮತ್ತು ನಮ್ಮ ಯತಿವರ್ಯ ರಾಮಾನುಜರು ಇವರಿಬ್ಬರಿಗೂ ಇರೋ ಸಾಮ್ಯ ಏನು ಅಂತ ಹೇಳ್ತಾನೆ. ಕೃಷ್ಣನೂ ರಾಮನ ಅನುಜ, ಬಲರಾಮನ ಅನುಜ. ರಾಮಾನುಜೌ ಯಾಮುನತೀರ್ಥ ಸೇವಾ ಪರಾವುದೀತೌ ನರಕಂ ನಿರೋದ್ಧುಂ ತಯೋಃ ಪುರಾಣ ಪ್ರಣಿನಾಯ ಗೀತಾಂ ತಸ್ಯ ನವೀನಸ್ತು ತತಾನ ಟೀಕಾಂ. ಆ ರಾಮಾನುಜ ಈ ರಾಮಾನುಜ ಇಬ್ಬರು ಯಾಮುನ ತೀರ್ಥ ಸೇವಾಪರರು. ಯಮುನೆಗೆ ಸಂಬಂಧಪಟ್ಟ ನೀರಿನಲ್ಲಿ ವಿಗಾಹ ಮಾಡ್ತಕ್ಕಂಥವನು ಕೃಷ್ಣ. ಆದರೆ ಯಮುನಾಚಾರ್ಯರ ಕರಕಮಲ ಸಂಜಾತರು ರಾಮಾನುಜಾಚಾರ್ಯರು. ಇಬ್ಬರು ನರಕ ನಿರೋಧ ಮಾಡೋದಕ್ಕಾಗಿಯೇ ಭೂಮಿಯಲ್ಲಿ ಹುಟ್ಟಿದವರು. ಅವರಲ್ಲಿ ಹಳಬನಾದ ಕೃಷ್ಣ ರಾಮಾನುಜ ಗೀತೆಯನ್ನು ಹೇಳಿದರೆ, ನವೀನರಾದ ರಾಮಾನುಜರು ಗೀತೆಯನ್ನು ವ್ಯಾಖ್ಯಾನ ಮಾಡಿದ್ರು, ಗೀತಾ ಭಾಷ್ಯವನ್ನು ಬರೆದರು ಅಂತ. ಕೃಷ್ಣನು ಹೇಳ್ತಾನೆ, ಅವೆಲ್ಲ ಇದ್ದರೂ ಕೂಡ ಒಂದು ದೊಡ್ಡ ತೊಡಕಿದೆಯಾ ರಾಮಾನುಜಾಚಾರ್ಯರಿಗೆ ಅಂತ. ಶ್ರೀರಾಮಾನುಜ ದರ್ಶನೈಕರಸಿಕ ಶಿಷ್ಟ ಪ್ರಕೃಷ್ಟೈರ್ಗಣಿ ಪೂರ್ಣಾನಾಂ ವಿದುಷಾಂ ಮತಾಂತರಜುಷಾಂ ಪಂಕ್ತೋ ನ ಭುಂಕ್ತೆ ಕ್ವಚಿತ್ ಹಾಹಂತೌದನ ಮಂತತಃ ಶುಚಿತಂ ತದೃಷ್ಟಮಾಶು ತ್ಯಜನ್ ಅಸ್ತಾಂ ತತ್ ಸ್ವಮತಸ್ಥಿತೈರಪಿ ಸಮಂ ಪ್ರಾಯೇಣ ನಶ್ನಾತ್ಯಸು. ಈ ರಾಮಾನುಜರದು ಐಕಾಂತಿಕ ಮಾರ್ಗ ಅಂತಂತಾರೆ. ಅದರಿಂದ ನೋಡಿ ಏನಾಗ್ಬಿಟ್ಟಿದೆ ಅಂತಂದರೆ, ಸ್ವಜಾತಿಯಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಪಂಕ್ತಿ ಬಾಹ್ಯರಾಗ್ಬಿಡ್ತಾರೆ ಇವರು. ಆ ಪಂಕ್ತಿಯಲ್ಲಿ ಕೂತ್ಕೊಳ್ಳೋರಲ್ಲ, ಬೇರೆಯವರು ನೋಡಿದ ಅನ್ನವನ್ನು ತಿನ್ನೋದಿಲ್ಲ ಅಂತಾರೆ. ಈ ಅಹಂಕಾರ ಯಾತಕ್ಕೆ? ಹೀಗೆ ನೋಡಿದಾಗ ಇವರು ಸ್ವಜಾತಿಗೆ ವೈರವಾಗಿರ್ತಕ್ಕಂಥವ್ರು, ಇವರು ಖಂಡಿತ ನಿಂದನೀಯರು. ಅಷ್ಟು ಮಾತ್ರವಲ್ಲ, ಈ ರಾಮಾನುಜಾಚಾರ್ಯರಿಂದ ಸಂಸ್ಕೃತವೇ ಹೊಲಬುಗೆಟ್ಟೋಯ್ತು. ನೈಷಾಂ ನ್ಯಾಯ ಇಹ ದ್ವಿಜಾನ್ವಯ ಜುಷಾಂ ಭಾಷಾ ಪ್ರಬಂಧೇ ಶ್ರಮೋ ವೇದೇ ವಿಶ್ವ ಪುಮರ್ಥ ಸಾಧನ ವಿಧೌ ಬದ್ಧಾದರೆ ಜಾಗೃತಿ ತೀರಂ ಕ್ಷೀರ ಪಯೋನಿಧೇ ರೂಪಗತೌ ದೈತ್ಯಾರಿ ದೀಪ್ತ್ಯಾವೃತಂ ಕೋವಾ ಧಾವತಿ ದುಗ್ಧಲಬ್ಧಿ ಚಪಲೋ ಗೋಪಾಲಕಸ್ಯಾಲಯಂ. ಇಲ್ಲ, ಸೊಗಸಾಗಿ ಸಂಸ್ಕೃತದಲ್ಲಿ ಎಲ್ಲರೂ ಬರವಣಿಗೆ ಮಾಡ್ತಾ ಇದ್ದರೆ, ವೇದವೇ ಸಂಸ್ಕೃತದಲ್ಲಿ ಹುಟ್ಟಿರುವಾಗ, ಜಗತ್ತಿಗೆಲ್ಲರಿಗೂ ಪುರುಷಾರ್ಥವನ್ನು ಪ್ರತಿಪಾದಿಸೋದಕ್ಕೆ ಅದಿರುವಾಗ, ಇವರು ಹೋಗ್ಬಿಟ್ಟು ತಮಿಳು ವೇದ ಅಂತ ಒಂದು ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಕ್ಷೀರಸಾಗರವೇ ಪಕ್ಕದಲ್ಲಿರುವಾಗ ಗೊಲ್ಲರ ಮನೆಗೆ ಹೋಗ್ಬಿಟ್ಟು ಕುಡಿತೆ ಹಾಲಿಗೆ ಬೇಡುವಂತೆ ಮಾಡಿಬಿಟ್ಟಿದ್ದಾರೆ. ಇದು ತುಂಬ ತಪ್ಪು. ಮುಂಚಂತಃ ಪಂಚಯಜ್ಞಾನ್ ದ್ರವಿಡ ಭಣಿತಿಭಿ ಮೋಹಯಂತೋ ಅನಭಿಜ್ಞಾನ್ ನಿಂದಂತೋ ಹಂತ ಯಜ್ಞಾನ್ ಅಸಕೃತಪಿ ಹರೇರ್ ವಂದನಂ ವಾರಯಂತಹ ಲುಂಪಂತ ಶ್ರಾದ್ದಚರ್ಯಾಂ ಯತಿಮಪಿ ಗೃಹಿಣಾಂ ವಂದನಂ ಕಾರಯಂತಹ ಸದ್ವೇಷಂ ಧಾರಯಂತಹ ಕತಿಚಿದ್ ಅವಹಿತೈರೇವ ಕಾಲಂ ಕ್ಷಪಂತಿ. ಇವರು ಅಯ್ಯಂಗಾರರು ಏನು ಮಾಡ್ತಾ ಇದ್ದಾರೆ, ಪಂಚಮಹಾಯಜ್ಞಗಳನ್ನು ಬಿಟ್ಟುಬಿಟ್ರು. ನಾವು ಭಗವಂತನ ಸೇವೆ ಮಾಡಿದ್ರೆ ಸಾಕು, ದೇವಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಮತ್ತು ಪಿತೃಯಜ್ಞ ಹಾಗೂ ಬ್ರಹ್ಮಯಜ್ಞಾದಿಗಳನ್ನು ಮಾಡಲೇಬೇಕಾಗಿಲ್ಲ ಅಂತ. ಅಯ್ಯಂಗಾರಗಳ ಹಬ್ಬ ಇಲ್ಲ, ವ್ರತ ಇಲ್ಲ, ಮಿಕ್ಕವರಿಗೆಲ್ಲ ಉಂಟು. ದಿನ ಪಂಚಮಹಾಯಜ್ಞಗಳನ್ನು ಮಾಡೋದಿಲ್ಲ ಅಂತ. ಮಾಡ್ತಾರೆ, ಕೆಲವರು ಮಾಡ್ತಾ ಇರಲಿಲ್ಲ ಆ ಕಾಲದಲ್ಲಿ. ಜೊತೆಗೆ ಪ್ರಪತ್ತಿ ಮಾರ್ಗಕ್ಕೆ ಬಂದ ಮೇಲೆ ಬೇರೆ ಎಲ್ಲ ಮಾಡುವುದು ಪರಮಾತ್ಮನಿಗೆ ಮಾಡಿದ ಅವಿಧೇಯತೆ ಎನ್ನುವಂಥದ್ದು ಅಲ್ಲಿಯ ಸಂಪ್ರದಾಯ. ಅಂದರೆ ಪತಿಗೆ ಪೂರ್ಣ ಭಕ್ತಿ ಇರತಕ್ಕಂಥ ಹೆಂಡತಿ ಮತ್ತಾರಿಗೆ ಸೇವೆ ಮಾಡಿದ್ರು ಪತಿಯಲ್ಲಿ ವ್ಯಭಿಚಾರ ಮಾಡದಂತೆ ಆಗಿಬಿಡುತ್ತೆ ಅಂತ. ಇಲ್ಲೆಲ್ಲ ಎಕ್ಸ್ಟ್ರೀಮ್ಸು ಎಳ್ಕೊಂಡು ಹೋಗ್ಬಿಡ್ತಕ್ಕಂಥದ್ದು. ಅತ್ತೆ ಮಾವಂದ್ರಿಗೆ ಸೇವೆ ಮಾಡಿದ್ರೆ ತಪ್ಪೇ ಅಲ್ಲ. ಅಂದರೆ ಇಲ್ಲಿ ನಾವು ತಾತ್ಪರ್ಯವನ್ನು ಸ್ವೀಕಾರ ಮಾಡಬೇಕು, ಅಕ್ಷರಾರ್ಥವನ್ನು ಅಲ್ಲ. ಇವನು ಬಲ್ಲ, ಆದರೆ ಬೇಕು ಅಂತ ನಿಂದೆಗಳು ಉಂಟಲ್ಲ, ಅದನ್ನು ಹಾಕಬೇಕು, ಹಾಕ್ತಾ ಇದ್ದಾನೆ. ಮತ್ತು ಈ ದ್ರಾವಿಡ ವೇದವನ್ನು ಇಟ್ಕೊಂಡು ಹೋಗ್ತಾರೆ, ಎನ್ನೆಲ್ಲರನ್ನು ಮರಳು ಮಾಡಿಬಿಡ್ತಾರೆ ಇದರಿಂದ ಅಂತ ಎಳೆದು ಹಾಡ್ತಾರಲ್ಲ. ಗೇಯ ಗರ್ಭ ಸರ್ವೋಪಿ ದ್ರವಿಡ ಕವಿ ಅಂತ ರಾಜಶೇಖರ ಹೇಳಿಬಿಟ್ಟ. 1000 ವರ್ಷದ ಕೆಳಗೆ ಎಳೆದು ಹಾಡ್ತಾರೆ. ಮತ್ತು ಕೇಳಿದ್ರೆ ನಮ್ಮ ತಮಿಳು ವೇದದಲ್ಲಿದೆ ಅಂತ. ಆದರೆ ಪಾಪ ರಾಮಾನುಜಾಚಾರ್ಯರು ಆ ಒಂದು ದಿವ್ಯ ಪ್ರಬಂಧಗಳು ಅಂತ ಆಳ್ವಾರುಗಳ ಮಾತು ಯಾವುದಿವೆ ಅದನ್ನು ಪ್ರಮಾಣ ಅಂತ ಗೌರವಿಸಿದರು. ತಮ್ಮ ಶಾಸ್ತ್ರಗ್ರಂಥಗಳಾದ ಭಾಷ್ಯಾದಿಗಳಲ್ಲಿ ಒಂದೇ ಕಡೆಯಲ್ಲಿಯೂ ಅದನ್ನು ಪ್ರಮಾಣ ಅಂತ ಎಳ್ಕೊಂಡು ಬಂದಿಲ್ಲ. ಎಲ್ಲರೂ ಪ್ರಮಾಣ ಅಂತ ತಟಸ್ಥರು ಒಪ್ಪುವಂಥದ್ದನ್ನೇ ಇಟ್ಕೊಂಡಿದ್ದಾರೆ. ರಾಮಾನುಜಾಚಾರ್ಯರ ಮೇಲೆ ಗೂಬೆ ಕೂಡಿಸಬಾರ್ದು. ಆದರೆ ಲೋಕಕ್ಕೆ ಗೊತ್ತಾಗೋದಿಲ್ಲ, ಅಯ್ಯೋ ಬಿಡ್ರಯ್ಯ, ನೀವು ಈ ಸಂಸ್ಕೃತದಲ್ಲಿ ಇಲ್ಲ ಅಂದರೆ ತಮಿಳಲ್ಲಿದೆ ಅಂತ ಅಂದುಬಿಡ್ತೀರಾ ಅಂತ. ಈ ಹವ್ಯಕ ವಿದ್ವಾಂಸರು ದಕ್ಷಿಣ ಕನ್ನಡದವರು ಕನ್ನಡ ಸಂಶೋಧನೆ ಮಾಡುವಾಗ ಈ ಘಟ್ಟದ ಮೇಲಿನ ಹಳೆ ಮೈಸೂರಿನ ವಿದ್ವಾಂಸರು, ನೀವು ಬಿಡಿ ಸ್ವಾಮಿ ಹವ್ಯಕ ಭಾಷೆಯಿಂದ ಯಾವುದೋ ಒಂದು ಹಳಗನ್ನಡ ಎತ್ತಿ ತೋರಿಸ್ಬಿಡ್ತೀರಾ ಅಂತ. ಯಡಿಯಾಪ ಕೃಷ್ಣ ಭಟ್ರಾಗಲಿ,
ಅವರ ರೀತಿಯಾದಂಥ ವಿದ್ವಾಂಸರು ಹಾಗೆ ಮಾಡಿಲ್ಲ. ಮುಳಿಯ ತಿಮ್ಮಪ್ಪನೆಯವರು ಸ್ವಲ್ಪ ಹಾಗೆ ಎಳ್ಕೊಂಡು ಛಲ ಮಾಡೋರು. ಆದರೆ ಒಬ್ಬರು ಮಾಡಿದ್ರಿಂದ ಇಡೀ ಪರಂಪರೆಗೇ ಆ ಗೂಬೆ ಕಲ್ಪಿಸುವಂಥದ್ದಲ್ಲ. ಏಕೆಂದರೆ ಗೋವಿಂದ ಪೈಗಳು ಆ ಕಡೆಯವರು ಅವರೇನು ಹಾಗೆ ಮಾಡಿದ್ದಲ್ಲ. ಅಂದರೆ ಲೋಕ ಪ್ರವಾದ ಏನಿರುತ್ತದೆ ಅದನ್ನು ನಿಂದೆಯ ಬಾಯಾಗಿ ಇಲ್ಲಿ ತಂದಿದ್ದಾನೆ ಕೃಷಾವನುವಿನ ಮೂಲಕವಾಗಿ. ಮತ್ತು ಯಜ್ಞಗಳನ್ನು ನಿಂದಿಸ್ತಾರೆ. ಯಾಕೆಂದರೆ ಯಜ್ಞಗಳು ಕಾಮ್ಯ ವ್ರತಗಳು, ನಾವು ನಿಷ್ಕಾಮ ಕರ್ಮ ಮಾಡ್ತೀವಿ ಅಂತ. ಮಿಕ್ಕವರೆಲ್ಲ ಮಮೋಪತ್ತ ಸಮಸ್ತ ಋತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಥವಾ ಮಾಧ್ವರಾದರೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಥವಾ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ರಮಾನಾಥ ಮಹಾವಿಷ್ಣು ಪ್ರೀತ್ಯರ್ಥಂ ಅಂತ ಈ ರೀತಿಯಾಗಿ ಸಂಕಲ್ಪ ಮಾಡೋದುಂಟು. ಆದರೆ ನಾವು ಹಾಗೆ ಯಾವುದೂ ಕಾಮ್ಯ ಅಲ್ಲ. ಇಷ್ಟ ಕಾಮ್ಯಾರ್ಥ ಸಿದ್ಧಾರ್ಥಂ ಮನೋವಂಚಾಪಹ ಸಿದ್ಧಾರ್ಥಂ ಪುತ್ರಪೌತ್ರಾಭಿವೃದ್ಧ್ಯರ್ಥಂ ಈ ಥರದ್ದೆಲ್ಲ ಹೇಳೋದಿಲ್ಲ. ಇದು ಸ್ಮಾರ್ತರು ತುಂಬ ದೊಡ್ಡ ಸಂಕಲ್ಪ ಉಂಟು. ನಾವೇನೂ ಮಾಡೋದಿಲ್ಲ. ಭಗವತ್ ಕೈಂಕರ್ಯ ರೂಪೇಣ ಪರಮಾತ್ಮನ ಸೇವೆ ಅಂತ ಅಷ್ಟೇ ಮಾಡೋದು. ಇವೆಲ್ಲ ಯಾತಕ್ಕೆ ಮಾಡಬೇಕು? ಎಲ್ಲಿವರೆಗೂ ಅಂತಂದರೆ ಈ ಯಜ್ಞಾದಿಗಳ ಮೂಲಕ ಯಜ್ಞೋ ವೈ ವಿಷ್ಣು ಅಂತ ವೇದ ಹೇಳುತ್ತೆ. ಆ ವಿಷ್ಣುವನ್ನೂ ವಂದನೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವರು. ಶ್ರಾದ್ದವನ್ನು ಬಿಟ್ಟುಬಿಡ್ತಾರೆ ಬೇಕಾದರೆ. ಮತ್ತು ಯತಿಗಳ ಕೈಯಿಂದಲೂ ಗೃಹಸ್ಥರಿಗೆ ನಮಸ್ಕಾರ ಮಾಡಿಸ್ತಾರೆ. ಆಶ್ರಮ ಜ್ಯೇಷ್ಠರು ಅಂತ ಇಲ್ಲದೆ ಇವನೊಂದು ಖಂಡನ ಗ್ರಂಥ ಬರೆದಿದ್ದಾನೆ, ಯತಿ ಪ್ರತಿವಂದನ ಖಂಡನ ಅಂತ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಭಾಗವತರನ್ನು ನೋಡಿದರೆ ಮತ್ತೊಬ್ಬ ಭಾಗವತರು ನಮಸ್ಕಾರ ಮಾಡಬೇಕು ಅಂತ ನನಗಂತೂ ತುಂಬ ದೊಡ್ಡ ಸಂಪ್ರದಾಯ ಅಂತ ಅನಿಸುತ್ತದೆ. ಏನೆಂದರೆ ಒಬ್ಬ ಭಕ್ತನನ್ನು ನೋಡಿ ಮತ್ತೊಬ್ಬ ಭಕ್ತ ಬಾಗಬೇಕು ಅಂತ. ಇವನು ದೊಡ್ಡವನು ಸಣ್ಣವನು ಅಂತ ಇಲ್ಲ, ಹರಿಭಕ್ತಿಯಲ್ಲಿ ಎಲ್ಲರೂ ಸಮಾನರು ಅಂತ ಅನ್ನುವಂಥದ್ದು. ಅಡಿಯೇನು ರಾಮಾನುಜದಾಸನ್ನಂತಲೇ ಮಾಡುವಂಥದ್ದು. ಮತ್ತು ಆ ಅಹಂಕಾರ ಖಂಡನಕ್ಕೋಸ್ಕರವಾಗಿ ನಮ್ಮ ಮನೆಗೆ ಬನ್ನಿ ಅಂತ ಅನ್ನಬಾರ್ದು, ನಮ್ಮ ಗುಡಿಸಲಿಗೆ ಬನ್ನಿ ಅಂತ ಅನ್ನಬೇಕು. ಈ ರೀತಿಯಾದದ್ದು ಈ ದಾಸನ ಮನೆಗೆ ಬನ್ನಿ ಅಂತ ಅನ್ನಬೇಕು ಅಂತ ಅಹಂಕಾರ ಖಂಡನೆಗೆ ಅಂತ ಹೊರಟದ್ದು. ನಿಜ, ಬಸವಣ್ಣನವರು ಕೂಡ ಹೇಳ್ತಾರೆ, ಶರಣು ಅಂದರೆ ಶರಣು ಶರಣಾರ್ಥಿ ಅಂತಾರೆ, ನಿಮ್ಮ ಚೆಮ್ಮಾವುಗೆಗಳಯ್ಯ ಅಂತಾರೆ. ಆದರೆ ಒಂದು ಏನಂದರೆ ಈ ಮತದಲ್ಲಿ ಬರುವ ಸಮಸ್ಯೆ, ನಮ್ಮ ದೇವರ ಭಕ್ತರಿಗೆ ಮಾತ್ರ ನಾವು ಒಬೀಡಿಯಂಟು, ಬೇರೆ ದೇವರ ಭಕ್ತರು ನಮಗೆ ಶತಶತ್ರುಗಳು ಅಂತ. ಇಲ್ಲಿಗೆ ಎಲ್ಲ ಔದಾರ್ಯವು ಮುಗಿದು ಹೋಗ್ಬಿಡುತ್ತೆ. ಹೀಗಾಗಿ ಅವನು ವಿಷ್ಣುವನ್ನು ಪೂಜೆ ಮಾಡೋಲ್ಲ ಅಂದರೆ ವಿಷ್ಣು ಭಕ್ತನಿಗೆ ಅವನು ಶತ್ರುವೆ. ಅವನು ಶಿವನನ್ನು ಪೂಜೆ ಮಾಡೋಲ್ಲ ಅಂದರೆ ಶಿವಭಕ್ತನಿಗೆ ಅವನು ಆಗರ್ಭ ಶತ್ರುವಾಗಿಬಿಡ್ತಾನೆ. ಇದು ಹಿಂದೂ ಮುಸ್ಲಿಮು ಕ್ರಿಸ್ತ ಹಿಂದೂ, ಹೀಗೆ ಎಲ್ಲ ಕಡೆಯಲ್ಲೂ ವರ್ತಿಸುತ್ತದೆ. ಈ ಕಾರಣದಿಂದ ಎಲ್ಲ ಮುಸ್ಲಿಮರು ಸಹೋದರರು, ಅರೆ ಮುಸ್ಲಿಮೇತರರು ಪರಮವೀರಿಗಳು. ಅವರು ಕೊಲ್ಲೋದಿಕ್ಕೇನೆ, ಅವರು ಸಾಯೋದಿಕ್ಕೇನೆ ಇರೋದು, ನಾವು ಕೊಲ್ಲೋದಿಕ್ಕೇನೆ ಅವ್ರು ಹುಟ್ಟಿರೋದು ಅಂತ. ಈ ಥರ ಆಗ್ಬಿಟ್ರೆ ಅವರು ಪೇಗನ್ ಅಂತ, ಇವರು ಕಾಫಿರ್ ಅಂತ, ಇವರು ಭವಿಗಳು ಅಂತ, ಇವರು ಪಾಖಂಡಿಗಳು ಅಂತ ಹೇಳ್ತಾ ಹೋದಾಗ ಈ ವೈರ ಸಾಧನೆ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಆಮೇಲೆ ಹೇಳ್ತಾನೆ, ದೊಡ್ಡ ವೇಷ ಮಾತ್ರ ಹಾಕ್ಕೊಂಡು ಬಿಡ್ತಾರೆ ಮೊಹರಂ ಹುಲಿಗಳ ತರಹ ನಾಮಗಳನ್ನು, ಇಂಥದ್ದು ಇವರು ಮಾಡುವಂಥದ್ದು. ಆಮೇಲೆ ತೆಂಗಲೆಯವರನ್ನು ಇಟ್ಕೊಂಡು ಬೈತಾನೆ. ಘಂಟಾಘೋಷಂ ತ್ಯಜಂತಹ ಹರಿಪರಿಚರಣೆ ಸರ್ವಲೋಕಾವಿಗೀತಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವಾಹ್ವಾನ ಲಾಂಛನಂ ಅಂತ ಪೌರಾಣಿಕ ಮಂತ್ರ, ಆಗ ಮುಕ್ತವಾದದ್ದು. ಇವರು ತೆಂಗಲೆಯವರು ವಡಗಲೆಯ ಆಚಾರ್ಯರು, ವೇದಾಂತ ದೇಶಿಕರು, ವೆಂಕಟೇಶ್ವರನ ಘಂಟಾವತಾರ ಅಂತ ಪ್ರತೀತಿ. ಆ ಕಾರಣದಿಂದ ನಿಮ್ಮ ಆಚಾರ್ಯರ ಹಂಗೆ ನಮಗೆ ಬೇಡ ಅಂತ ಗಂಟೆನೇ ಬಿಟ್ಟುಬಿಟ್ಟಿದ್ದಾರೆ. ಗಂಟಿಗೆ ಇಲ್ಲದೆ ಮಾಡ್ತಾರಲ್ಲ ಪೂಜೆ ಅಂತ ಅಮಂಗಳವಾದದ್ದು ಅಂತ ಇವನು ಬೈತಾನೆ. ಖ್ಯಾತಂ ತ್ರೈಲೋಕ್ಯ ಮಾತು ಶ್ರುತಿಭಿರ್ ಅಭಿಹಿತಂ ವೈಭವಂ ಖಂಡಯಂತಹ. ಮಹಾಲಕ್ಷ್ಮಿ ಸರ್ವಶಕ್ತಿ ಸ್ವರೂಪಿಣಿ ಅದಿತಿದೇವಿ, ಅವಳು ಸರ್ವದೇವಮಾತೆ ಅಂತೆಲ್ಲ ಪ್ರಸಿದ್ಧಳಾದಂಥವಳು. ಅವಳನ್ನು ಬಿಟ್ಬಿಟ್ಟು ಅವಳನ್ನು ನಾರಾಯಣನ ಕಾಲೊತ್ತೋದಕ್ಕೆ ಮಾಡಿಬಿಟ್ಟು ಅವಳನ್ನು ಅಡಿಯಾಳಾಗಿ ಮಾಡಿಬಿಟ್ಟಿದ್ದೀರಲ್ಲ, ತಾಯಾರನ್ನ ದೊಡ್ಡ ಸ್ಥಾನದಲ್ಲಿ ಇಟ್ಟೇ ಇಲ್ವಲ್ಲ. ಸಂಕೇತ ಶ್ರದ್ಧೆಯೇವ ಸ್ವಚರಣ ಸಲಿಲಂ ಸ್ವೀಯ ಗೋಷ್ಠ್ಯಾಂ ಪಿಬಂತ. ಗುರುಗಳ ಪಾದೋದಕ ಸ್ವೀಕರಿಸಬೇಕು ಅಂತ ಸಂಕೇತ ಆದರೆ ಅದನ್ನು ಆ್ಯಕ್ಚುಲೈಸ್ ಮಾಡಿಬಿಟ್ಟು ಅವ್ರ ಪಾದ ತೊಳೆದ್ಬಿಟ್ಟು ಆ ನೀರು ಕುಡಿದದ್ದೇ. ಇದು ಎಂಥದ್ದಿದು? ಅನ್ಯಾಯವಾದದ್ದಲ್ವ. ಕೇಚಿದ್ ವಿಪ್ಲಾವಯಂತೆ ಜಗದಭಿದತಃ ಕೇಶವಂ ದೋಷಭೋಗ್ಯಂ. ಇದಕ್ಕೆಲ್ಲ ಆಸ್ಪದ ರಾಮಾನುಜಾಚಾರ್ಯರು. ಆ ಕಾರಣವಾಗಿ ಇವರನ್ನು ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಇವರು ಕರ್ಮ ಮಾಡೋದೇನೆ ಪಾತಕ, ಭಕ್ತಿ ಸಾಕು ಅಂತ ಹೇಳ್ಬಿಟ್ಟು ಯತ್ಸರ್ವಂ ವಿಸೃಜಂತಿ ಕಾಮ್ಯಮಿತಿ ತರ್ಯಂತ ವಿಧ್ವಂಸಕಾಹ, ವೇದವನ್ನೇ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಇದು ಆ ಕಾರಣದಿಂದ ಇವರು ಉಳಿಸ್ಕೊಂಡಿರೋದು ಕರ್ಮ ಏನು? ತದ್ವೈ ನಿತ್ಯತೆಯಾಶ್ರಿತೇ ದಶನಂ ಯಾಚವ್ಯವಾಯ ಕ್ರಿಯಾ. ಹೀಗಾಗಿ ಅವರಿಗೆ ಉಳಿದಿರ್ತಕ್ಕಂಥದ್ದು ಎರಡೇ, ಶಿಷ್ಣೋದರ ಪರಾಯಣತ್ವ, ಇನ್ನೇನೂ ಇಲ್ಲ. ಆಹಾರ ನಿದ್ರಾ ಮೈಥುನ ಬಿಟ್ಟರೆ ಇನ್ಯಾವ ಕರ್ಮನೂ ಮಾಡ್ತಾ ಇಲ್ಲ ಶ್ರೀ ವೈಷ್ಣವರು ಅಂತ ಬೈದು ಬಿಡ್ತಾನೆ. ಈ ಮಟ್ಟಕ್ಕೆ ಸ್ವಜನವನ್ನು ಬೈಯೋದು ಅಂದರೆ ತುಂಬ ಕಷ್ಟ ಇದೆ.
ಆಮೇಲೆ ಹೇಳ್ತಾನೆ, ವಿದುಷಾಮಪಿ ಮೋಹಂ ಆವಹಂತೋ ವಿತತೈತಿಹ್ಯ ಸಹಸ್ರ ವರ್ಣನೇನ ವಿನಯಾಭಿನಯಾತ್ ಖಲಾ ಕಿಲಾಮಿ ವಿಜಯಂತೆ ಕಪಟಾಲಯ ಜಗಂತಿ. ಮತ್ತು ಒಬ್ಬೊಬ್ಬನು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಕೊಂಡ್ಬಿಟ್ಟು ಅಲ್ಲಿ ಸುಳ್ಳು ಪೊಳ್ಳು ಕಥೆಗಳು, ಕ್ಷೇತ್ರ ಮಹಾತ್ಮ್ಯಗಳು, ಸ್ಥಳ ಪುರಾಣಗಳನ್ನು ಹೇಳ್ಕೊಂಡು ಪಾಮರನ್ನು ಮರಳು ಮಾಡಿದ್ದೇ, ಅಲಂಕಾರದ ಮೇಲೆ ಅಲಂಕಾರ, ಉತ್ಸವದ ಮೇಲೆ ಉತ್ಸವ, ಅದಕ್ಕೆ ಟಿಕೆಟ್ ಹಾಕು, ಅದಕ್ಕೆ ಬೇಕಾದಷ್ಟು ದುಡ್ಡು ಕೀಳು, ಈ ಥರ ಆಗಿಬಿಟ್ಟಿದೆ. ಯಸ್ಯಾಂ ನಾಸ್ತಿ ಪುರಸ್ಕೃತಿರ್ ನೈವೇದಾಂ ಯಜ್ವಾ ತು ಹಾಸ್ಯಾಸ್ಪದಂ. ಶ್ರೀವೈಷ್ಣವರಲ್ಲಿ ಯಜ್ಞ ಮಾಡೋಕ್ಕೆ ಹೋದವನನ್ನು ಕೇಲಿ ಮಾಡ್ತಾರೆ. ಪೂಜ್ಯಂತೇಚ ನಿರಕ್ಷರ ಪುರರಮಿ ಸಾಂಕೇತಿಕ ಆಚಾರ್ಯಕಾಹ. ಇನ್ನು ಇವು ಅಂದರೆ ಟೋನ್ನಕ್ಕೆ ಬರದೇ ಇರತಕ್ಕಂಥ ಶೂದ್ರರು, ಹಲಮಾದಿಗರು, ಇವರೆಲ್ಲರನ್ನೂ ಆಚಾರ್ಯ ಪುರುಷರು ಮತ್ತು ಆಳ್ವಾರುಗಳು ಅಂತ ಕೊಂಡಾಡ್ತಾರೆ ಅಂತ. ವಸ್ತುತಃ ನಮ್ಮಾಳ್ವಾರರು ಪ್ರಪನ್ನ ಕೂಟಸ್ಥರು ಅಂತಲೇ ಪ್ರಸಿದ್ಧರಾದವರು. ಶಠಕೋಪ ಮುನಿ ಅಂತ ಅವ್ರನ್ನ ವಕುಳಭೂಷಣರು ಅಂತ ಕರೀತಾರೆ. ಅವರ ಜನ್ಮವೇ ಗೊತ್ತಿಲ್ಲ, ಅವರು ಶೂದ್ರರು ಅಂತಾರೆ. ಆದರೆ ರಾಮಾನುಜಾಚಾರ್ಯರ ಇಡೀ ಪರಂಪರೆ ಅವರನ್ನು ದೊಡ್ಡವರು ಅಂತ ಗೌರವಿಸಿದೆ. ಹಾಗೆಯೇ ಪೊಯ್ದತ್ತಾಳ್ವಾರ್, ಪೊಯ್ಗೆ ಆಳ್ವಾರ್ ಮತ್ತು ಪೇಯ ಆಳ್ವಾರ್ ಅಂತ ಮೊದಲ ಮೂವರು ಅಂತಾರಲ್ಲ, ಅವ್ರ ಜನ್ಮ ಯಾವುದೋ ಗೊತ್ತೇ ಇಲ್ಲ. ಅದೇ ರೀತಿಯಲ್ಲಿ ತಿರುಪಾಣ ಆಳ್ವಾರು, ಅವರು ಅಂತ್ಯಜರು ಅಂತ. ತೊಂಡರಡಿಪ್ಪುಡಿ ಆಳ್ವಾರರು ಭಕ್ತಾಂಗ್ರಿ ರೇಣು ಅಂತ ವಿಪ್ರನಾರಾಯಣ ಅಂತ ಅವರು ಬ್ರಾಹ್ಮಣರಾಗಿದ್ದರು, ವೇಶ್ಯಾಲೋಲರಾಗಿದ್ದರು. ತಿರುಮಂಗೆ ಆಳ್ವಾರು ಅವರು ಬ್ರಾಹ್ಮಣರಲ್ಲ, ಅವರು ಕಳ್ಳರಾಗಿದ್ದವರು, ಹೈವೇ ರಾಬರು, ಆ ಥರದವರು. ಇವರುಗಳನ್ನೆಲ್ಲ ಇವರು ಕೊಂಡಾಡ್ತಿದ್ದಾರಲ್ಲ ಅಂತ. ಆದರೆ ಅಲ್ಲಿ ಅಲೌಕಿಕವಾದದ್ದೇ ಇದೆ. ಇವರೆಲ್ಲರೂ ಕೂಡ ತುಂಬ ಪರಮ ಸಾತ್ವಿಕರಾದದ್ದು, ಮಹಾಭಕ್ತರಾದಂಥವರು. ಮಧುರಕಾಳಿ ಕವಿ ಆಳ್ವಾರರು ಮಹಾವಿಪ್ರೋತ್ತಮರು, ಮಹಾಶಾಸ್ತ್ರಜ್ಞರು. ಆದರೆ ಅವರು ನಮ್ಮಾಳ್ವಾರರಿಗೆ ಪರಮ ಭಕ್ತರಾಗಿ ಅವರು ಮಾಡಿದ್ದಷ್ಟು ನಮ್ಮಾಳ್ವಾರ ಸ್ತೋತ್ರವೇ, ಭಗವಂತನ ಸ್ತೋತ್ರವೂ ಮಾಡಲಿಲ್ಲ. ಭಕ್ತ ಸ್ತೋತ್ರವೇ ಭಗವತ್ ಸ್ತೋತ್ರಕ್ಕಿಂತ ದೊಡ್ಡದು ಅಂತ. ಆಳ್ವಾರುಗಳ ಚರಿತ್ರೆ ತುಂಬ ಪಾವನಕಾರಿಯಾದದ್ದು, ಬಹಳ ದೊಡ್ಡದಾದದ್ದು. ಆದರೆ ಲೋಕದಲ್ಲಿ ಹಾಗೆಲ್ಲ ಶ್ರೀವೈಷ್ಣವ್ರನ್ನ ಕಂಡ್ರೆ ಆಗೋಲ್ಲ, ಅಂದರೆ ಬೈಬೇಕು ಅಂದರೆ ಇದೆಲ್ಲ ಯುಕ್ತಿಗಳನ್ನು ಬಳಸಿ ಬೈತಕ್ಕಂಥದ್ದಾಗುತ್ತದೆ. ಅದನ್ನೆಲ್ಲ ಅವನು ಪೂರ್ವಪಕ್ಷ ರೂಪದಲ್ಲಿ ನಮ್ಮ ಕೃಶಾನವಿನ ಬಾಯಿನಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ವೇದಾನಾಂ ಅವಹೇಳನಂ ವ್ಯತಿಹತ ವರ್ಣಾಶ್ರಮ ಪ್ರಕ್ರಿಯಾ ಗೋಷ್ಠ್ಯೇ ದುಷ್ಕುಲಿ ಪುಷ್ಕಲೀಕೃತ ಪುಷೆ ಕಸ್ಮೈಚಿದಸ್ಮೈ ನಮಃ. ನಮ್ಮ ವೈದಿಕ ಗೋಷ್ಠಿಯನ್ನು, ಬ್ರಾಹ್ಮಣ ಗೋಷ್ಠಿಯನ್ನೆಲ್ಲ ಕೊಚ್ಚೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವ್ರನ್ನ ಬಿಟ್ಬಿಡಬೇಕು ಅಂತ. ನಗಾಹಂತೆ ಗಂಗಾಮಪಿ ನಟ ಜಟಾಸಾರ ಇತಿಯೇ ನ ಮಜ್ಜಂತ್ಯಂಬೋಧೌ ಲವಣ ಸರ ವೇಷಂತಕ ಇತಿ ನ ಪಂಚೈವಂ ಗವ್ಯಾನಪಿ ಪಶು ಶಕೃತ್ಸಾರ ಇತಿಹ ಪಿಬಂತ್ಯೇಷಾಂ ದೋಷಾನ್ ಕೈಹ ನಿಪುಣಃ ಸ್ಯಾತ್ ಗಣಯಿತು. ಇವರು ಗಂಗೆಯೂ ಕೂಡ ಶಿವನ ನಿರ್ಮಾಲ್ಯ ಅಂತ ಮುಟ್ಟೋದಿಲ್ಲ. ಗೋವಿಂದರಾಜೀಯ ಭಾಷ್ಯವೇ ಇದೆ, ರಾಮಾಯಣದ ಮೇಲಿರೋ ವ್ಯಾಖ್ಯಾನವೇ. ಭವಾಂಗಪತಿತಂ ತೋಯಂ ಪವಿತ್ರಮಿತಿ ಪಸ್ಪೃಶು ಅನ್ನುವ ಮಾತಿಗೆ ಗೋವಿಂದರಾಜ ವಿಕಟ ವ್ಯಾಖ್ಯಾನ ಮಾಡ್ತಾನೆ. ಶಿವನ ಜಟಾಜೂಟದಿಂದ ಬಿದ್ದ ನೀರು ಅಂತ ಋಷಿಗಳು ಪವಿತ್ರ ಅಂತ ಸ್ನಾನ ಮಾಡಿದ್ರು ಅಂತ ರಾಮಾಯಣದಲ್ಲಿ ಅರ್ಥ ಇದ್ದರೆ, ಮುಟ್ಟಿದ್ರು ನಸ್ನಸ್ಯುಹು ಅಂತ ದುರ್ವ್ಯಾಖ್ಯಾನ ಬರೀತಾನೆ. ಹೀಗೆ ಇವರು ಮಾಡ್ತಾರೆ. ಅವರು ಅದಕ್ಕೆ ಕಾಶಿ ಯಾತ್ರೆ ಅನ್ನೋಲ್ಲ, ಬದರಿ ಯಾತ್ರೆ ಅಂತಾರೆ. ಮತ್ತು ಸಮುದ್ರ ಸ್ನಾನವನ್ನು ಮಾಡೋದಿಲ್ಲ ಇವರು, ಅದನ್ನು ಒಂದು ಕುಂಟೆ ಅಂತ ಭಾವಿಸ್ಕೊಂಡು ಬಿಡ್ತಾನೆ. ಮತ್ತು ಪಂಚಗವ್ಯವನ್ನು ತಗೊಳ್ಳೋದಿಲ್ಲ. ಈ ಥರ ಏನೇನನ್ನೂ ಮಾಡ್ತಾರೆ. ಇವ್ರದ್ದು ಏನಂತ ಹೇಳೋಣ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಬೇಕಾದಷ್ಟು ಆಕ್ಷೇಪಗಳನ್ನು ಹೇಳ್ತಾ ಬರ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಆ ಥರದ್ದೆಲ್ಲ ಆಕ್ಷೇಪಗಳನ್ನು ಮಾಡಬಾರದು. ಯಾಕೆಂದರೆ ರಾಮಾನುಜಾಚಾರ್ಯ ಇದನ್ನೆಲ್ಲವನ್ನು ಒಳಿತಿಗಾಗಿ ಮಾಡಿದ್ದು, ಲೋಕಕ್ಷೇಮಕ್ಕಾಗಿ ಮಾಡಿದ್ದು. ಮತ್ತು ತಮಿಳು ತನ್ನಂತೆಯೇ ಒಳ್ಳೆಯ ಭಾಷೆ. ಸಯಾಸಾಂ ವ್ಯಾಕರ್ತಾ ಚುಲುಕಿತ ಸಮುದ್ರೋ ಮುನಿವರ ಪ್ರಬಂಧಾರ ಪ್ರೌಢಾ ಶಟಪಥನ ಮುಖ್ಯಾ ಶಮಧನಾ ಪ್ರವಕ್ತಾರ ಶುದ್ಧಾ ಪ್ರತಿತ ಯಶಸಃ ಪೂರ್ವಗುರವೋ ಗಿರಾಂ ಪಾರೆ ತಾಸಾಂ ಜೈತಿ ಗರಿಮಾ ದ್ರಾವಿಡ ಗಿರಾಂ. ದ್ರಾವಿಡ ಭಾಷೆ ಕೂಡ ದೊಡ್ಡದೇ. ಯಾಕೆಂದರೆ ಅದಕ್ಕೆ ವ್ಯಾಕರಣವನ್ನು ಬರೆದಂಥವರು ಅಗಸ್ತ್ಯ ಮಹಾಮುನಿಗಳು. ಮತ್ತು ಅದರ ದಿವ್ಯ ಪ್ರಬಂಧವನ್ನು ಹೇಳಿದವರು ಭಗವದ್ಭಕ್ತರು, ಜ್ಞಾನಿಗಳು, ನಾಥಮುನಿಗಳು, ನ್ಯಾಮನ ಮುನಿಗಳು, ರಾಮಾನುಜರು, ಇವರೆಲ್ಲ ಕೊಂಡಾಡಿರತಕ್ಕಂಥದ್ದು. ಹಾಗಾಗಿ ಉಪಾದೇಯಂ ಪ್ರಾಜ್ಞೈ ಉಚಿತ ವಿಷಯಂ ದ್ರಾವಿಡವಚೋಪಿ ಅಪಯುಕ್ತಂ ಹೇಯಂ ಭವತಿ ವಚನಂ ಸಂಸ್ಕೃತಮಪಿ. ಸಂಸ್ಕೃತದಲ್ಲಿಯೂ ಕೆಲಸಕ್ಕೆ ಬಾರದಿದ್ದರೆ ಅದನ್ನು ತಿರಸ್ಕರಿಸಬೇಕು, ತಮಿಳಲ್ಲೂ ಕೆಲಸಕ್ಕೆ ಬರೋದಿದ್ದರೆ ಅದನ್ನು ಪುರಸ್ಕರಿಸಬೇಕು. ಈ ಕಾರಣವಾಗಿ ನಾವು ಯಾವುದನ್ನು ನಿರಾಕರಿಸಬಾರದು. ಈ ಸಂಪ್ರದಾಯವೆಲ್ಲ ಶುದ್ಧವಾಗಿಯೇ ಇರತಕ್ಕಂಥದ್ದು ಅನ್ನುವ ಮಾತನ್ನು ಬಹಳ ವಿಸ್ತೃತವಾಗಿ ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಜಾರಾನ್ ಚೋರಾನ್ ಕಿರಾತಾನ್ ಜನಪದ ದಮನಾನ್ ರಾಜ್ಯ ಪಾಶಾನ್ ಮಹೀಶಾನ್ ಶಿಷ್ಯಾನ್ ಕೃತ್ವಾತಿ ದೃಪ್ತಾ ಶ್ರುತಿಪಥ ವಿಧುರಾ ಶ್ರೋತ್ರಿಯೇರ್ ಬ್ರಹ್ಮನಿಷ್ಠೈ ಸಾಕಂ ನೋ ಭುಂಜತೇಮಿ ಸಕೃತಪಿ ವಿನತಿಂ ಕುರ್ವತೆಗ್ರೆ ನ ತೇಷಾಂ ಸಂಕೇತೇನೈವ ಸಿದ್ಧಂ ತದ್ದಿದಂ ಅವೇದುಷಾಂ ಶ್ಲಾಘಂ ಆಚಾರ್ಯ ಪುಂಸ್ತು. ನೀನು ಏನೇ ಹೇಳು, ಇವರು ಕಳ್ಳರು ಸುಳ್ಳರು ಎಲ್ಲರನ್ನೂ ಸೇರಿಸ್ಕೊಂಡು ಬಿಟ್ಟಿದ್ದಾರೆ.
ಎಲ್ಲ ಜಾತಿಯವ್ರನ್ನೂ ಒಂದು ಮಾಡ್ಕೊಂಡು ಬಿಟ್ಟಿದ್ದಾರೆ. ದುರ್ವೃತ್ತಾಹ ತಸ್ಕರಾಹ ಯೇ ವನಗಿರಿ ನಿಲಯಾಹ ಯೇ ಚ ನೀಚಾಹ ಇಹಾನ್ಯೇ ಕೃತ್ವಾ ಚಕ್ರಾಂಕಮೇಷಾಂ ಝಟಿತಿ ವಿದದಃ ಕಿಂಚ ಮಂತ್ರೋಪದೇಶಂ ತದ್ದತ್ತೈರೇವ ವಿತ್ತೈಹಿ ದದತಿ ತನುಮಮಿ ವಂಶ ಪಾರಂಪರೀಭಿ. ಇವರಷ್ಟು ಮಾತ್ರವಲ್ಲ, ಎಲ್ರಿಗೂ ನಾಮ ಹಾಕಿಬಿಟ್ಟು ಎಲ್ರಿಗೂ ಚಕ್ರಾಂಕಣ ಮಾಡಿ ಅಹಿಂಗಾರಗಳು ಅಂತ ಮಾಡಿಬಿಟ್ಟಿದ್ದಾರೆ. ತೊಗೊಳ್ಳೋದು ದುಡ್ಡು, ಅವ್ರಿಗೆ ದೀಕ್ಷೆ ಕೊಡೋದು, ಈ ಥರ ಮಾಡಿಬಿಟ್ಟಿದ್ದಾರೆ ಅಂತ. ಅಂದರೆ ಇಲ್ಲಿ ಸ್ವಯಮಾಚಾರ್ಯ ಪುರುಷರು ಅಂತ ಬಂದಿದ್ದಾರೆ. ಸ್ವಯಂ ತರಿತು ಮಕ್ಷಮಃ ಕಿಮಪರಾನಸೌ ತಾರಯೇತ್ ಇತಿ ಸ್ವಯಂ ಅಚಿಂತಯನ್ ಅಗಡಯನ್ ಧನಾನಾಂ ವ್ಯಯಂ ಜಡಂ ಗುರುರಿತಿ ಭ್ರಮನ್ ಶ್ರಯತಿ ಪುಸ್ತಕಾಡಂಬರೈ ಬಹೂಪಕರಣಾನ್ವಿತೈ ಬಹಳ ದೇವತಾ ವಿಗ್ರಹೈ. ತಾನು ಪೆದ್ದ, ತನಗೇ ಗೊತ್ತಿಲ್ಲ, ತನಗೆ ಈಜೊಡೆಯೋಕ್ಕೆ ಬರೋಲ್ಲ, ಬೇರೆಯವ್ರನ್ನ ದಾಟಿಸ್ತೀನಿ ಅಂತ ಹೋಗೋದು. ಹೀಗೆ ಯಾವನೊಬ್ಬ ಶುಂಠ ಸ್ವಯಮಾಚಾರ್ಯ ಅಂತ ಗೃಹಸ್ಥ ಘೋಷಣೆ ಮಾಡಿಕೊಂಡು ಮಿಕ್ಕದವ್ರನ್ನೆಲ್ಲರಿಗೂ ದೀಕ್ಷೆ ಕೊಡ್ತೀನಿ ಅಂತ ಊರು ತಿರುಗೋದು, ದುಡ್ಡು ಕಿತ್ಕೊಳ್ಳೋದು ಅಂತ. ಶ್ರೀ ವೈಷ್ಣವರಲ್ಲಿ 70 ಜನ ರಾಮಾನುಜಾಚಾರ್ಯರ ಗೃಹಸ್ಥ ಶಿಷ್ಯರಿದ್ದರು. ಅವರೆಲ್ಲ ಸ್ವಯಮಾಚಾರ್ಯರು ಅಂತ ಆದರು ಅಂತ. ಅವರು ಯತಿವರ್ಯರಂತೆಯೇ ಅವರಿಗೆ ಶಿಷ್ಯರು, ಅವರಿಗೆ ಪ್ರಶಿಷ್ಯ ವರ್ಗ, ಅವರಿಗೆ ಪರಿವಾರ ಇದೆಲ್ಲ ಉಂಟು. ಅದನ್ನು ಇವನು ಬೈತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ, ಹಾಗಲ್ಲ, ಶಿಷ್ಯರನ್ನು ಕಾಪಾಡಬೇಕು, ಸನಾತನ ಧರ್ಮವನ್ನು ಉಳಿಸಬೇಕು, ಚಕ್ರಾಂಕನಾದಿಗಳನ್ನು ಮಾಡದೇ ಇದ್ದರೆ ದೀಕ್ಷೆ ಸ್ವೀಕರಿಸಿದ ಮತ್ತು ಪಾಪ ಕ್ಷಯವಾದ ಭಾವ ಬರುವುದಿಲ್ಲ. ಆ ಕಾರಣದಿಂದ ಇವನ್ನೆಲ್ಲ ಇಟ್ಕೊಳ್ಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ಅದರಿಂದಾಗಿ ನಾವು ಎಲ್ಲ ಆಕ್ಷೇಪ ಮಾಡಬಾರ್ದು ಇದನ್ನು ಅನ್ನುವ ಮಾತನ್ನು ಹೇಳ್ತಾನೆ ಅನ್ನುವಲ್ಲಿಗೆ ನಾವು ರಾಮಾನುಜಾಚಾರ್ಯರ ವಿವರಣೆಯಿಂದ ಬೀಳ್ಕೊಂಡು ನಾಳೆ ಚನ್ನಪುರಿ ಮದ್ರಾಸಿಗೆ ಹೋಗೋದು. ನಮಸ್ಕಾರ.